ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದ ಇಂದಿನ ವಿಷಯ ಗಣಿತ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದು ಹೇಗೆ ಹಾಗೂ ಪೂರ್ಣಾಂಕಗಳನ್ನು ಪಡೆದುಕೊಳ್ಳುವುದು ಹೇಗೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಗಣಿತ ಶಿಕ್ಷಕರಾದ ಶ್ರೀ BC ಸುಧೀಶ್ರವರು ಹಾಗೂ ಮೈಸೂರು ಗ್ರಾಮಾಂತರದ ಬೀರಿಹುಂಡಿ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದ ಶ್ರೀ MN ವಿಜಯಶಿಮರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. 2023-24 ಸಾಲಿನ SSLC ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದು ಹೇಗೆ ಮತ್ತು ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದರ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಎಂದಿನಂತೆ ವಿದ್ಯಾರ್ಥಿಗಳು ಮೊದಲ ಅರ್ಧ ಗಂಟೆ ಅವರು ನೀಡುವಂಥ ಸಲಹೆಗಳನ್ನು ಗ್ರಹಿಸಿ ನಂತರ ತಮ್ಮ ಪ್ರಶ್ನೆಗಳು ಅಥವಾ ಅನುಮಾನಗಳಿದ್ದರೆ ತಜ್ಞರ ಜೊತೆ ನೇರವಾಗಿ ಹಂಚಿಕೊಳ್ಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8272595912 ಮತ್ತೊಂದು 0821254653. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ವಿಶೇಷವಾಗಿ ಗಣಿತದ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ವಿ. ಗಣಿತವನ್ನು ಹೇಗೆ ಅಭ್ಯಾಸ ಮಾಡಬೇಕು, ಅದರ ಪರೀಕ್ಷೆಗೆ ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ನಾವು ಮಾತನಾಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ಹೇಗೆ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದು ಹೇಗೆ ಮತ್ತು ಅತಿ ಹೆಚ್ಚು ಅಂಕ ತೆಗೆದುಕೊಳ್ಳುವ ಬಗೆ ಹೇಗೆ, ಈ ಎಲ್ಲ ವಿಚಾರಗಳ ಕುರಿತು ಈ ದಿನ ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತಮಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು ಸರ್. ಮೊದಲಿಗೆ ಸುಧೀಶ್ ಸರ್, ಇವತ್ತು ಈ ಸಂಚಿಕೆಯಲ್ಲಿ ಮಕ್ಕಳು ನಿಮ್ಮಿಂದ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಅಂತ? ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನನ್ನ ಶಿಕ್ಷಕ ವೃಂದದವರೇ, ಇನ್ನೇನು ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳು ಎಲ್ಲ ಶಾಲೆಗಳಲ್ಲೂ ಕೂಡ ಎಲ್ಲ ಶಿಕ್ಷಕರು ಹಮ್ಮಿಕೊಂಡು ಮಕ್ಕಳನ್ನು ಒಂದು ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಏನೇನು ಸಾಧ್ಯತೆಗಳಿದೆ ಮಕ್ಕಳ ಅಭ್ಯಾಸದ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಈಗಾಗಲೇ ನಾವು ಪ್ರಾರಂಭ ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ಮಕ್ಕಳಿಗೆ ಈ ಗಣಿತ ವಿಚಾರದಲ್ಲಿ ಬಂದಾಗ ನಾವು ಈಗ ತೆಗಿತಾ ಇರುವಂಥ ಅಂಕಗಳು ಸ್ವಲ್ಪ ಕಡಿಮೆ ಬಂದ್ಬಿಟ್ಟಿದೆ, ನಾನು ಹೇಗೆ ಹೈಯೆಸ್ಟ್ ಸ್ಕೋರ್ಗಳನ್ನು ಮಾಡೋದು ಅಥವಾ ನನ್ನ ಕೈಲಿ ಸಾಧ್ಯನೇ ಆಗೋದಿಲ್ವೋ ಅಂತ ಹೇಳಿ ಮಕ್ಕಳಲ್ಲಿ ಭಯ ಖಂಡಿತ ಇರ್ತದೆ. ಸೊ ಆ ಭಯವನ್ನು ಮಕ್ಕಳು ಖಂಡಿತವಾಗ್ಲೂ ಇಟ್ಕೊಳ್ಳದೆ ಈಗ ನಾವು ಈ ಸೆಷನ್ನಲ್ಲಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಇರುವಂಥ 2 ಮತ್ತು 2.5 ತಿಂಗಳಲ್ಲಿ ಮಕ್ಕಳು ಸತತವಾದ ಅಭ್ಯಾಸಗಳನ್ನು ಮಾಡೋದ್ರ ಮುಖಾಂತರ ಖಂಡಿತವಾಗ್ಲೂ ಕೂಡ ಅವರು ಉತ್ತಮ ಅಂಕಗಳನ್ನು ಎಲ್ಲ ಮಕ್ಕಳು ಕೂಡ ಗಳಿಸಬಹುದು. ಇಲ್ಲಿ ಸ್ವಲ್ಪ ರಿಪಿಟೇಷನ್ಸ್ಗಳಾಗಬೇಕು. ಶಿಕ್ಷಕರು ಹೇಳುವಂತಹ ಏನು ವಿಚಾರಗಳಿರುತ್ತೆ ಅದನ್ನು ರೆಗ್ಯುಲರ್ ಶಾಲೆಗಳಿಗೆ ಬಂದು ಮಕ್ಕಳು ಕಲ್ತಿದ್ದೇ ಅದರಲ್ಲಿ ಖಂಡಿತವಾಗ್ಲೂ ಎಲ್ಲ ಮಕ್ಕಳು ಕೂಡ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಈ ಸಂಚಿಕೆಯಲ್ಲಿ ನಾವು ಹೇಳಿಕೊಟ್ಟಿರುವಂಥದ್ದು ಪ್ರಮುಖವಾಗಿ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಕನಿಷ್ಠವಾಗಿ ಅಂಕಗಳನ್ನು ಎಷ್ಟನ್ನು ಗಳಿಸ್ಬೋದು, ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ಇಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿನಲ್ಲಿ ಕೆಲವು ಕಾನ್ಸೆಪ್ಟ್ಗಳನ್ನು ನಾನು ಮತ್ತು ನನ್ನ ಸ್ನೇಹಿತರಾದ ವಿಜಯನ್ ಸಿಂಹನ್ ಸರ್ ಅವರು ಹಂಚ್ಕೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಕೆಲವು ಮಕ್ಕಳು ಔಟ್ ಅಂದರೆ 80ಕ್ಕೆ 80 ಕೂಡ ತೆಗೆಯುವಂತಹ ಸಾಧ್ಯತೆ ಹಲವಾರು ಮಕ್ಕಳಲ್ಲಿ ಆಸೆ ಇರ್ತದೆ. ಸೊ ಅದನ್ನು ಹೇಗೆ ಅವರು ಅಚೀವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ಬೋದು, ಅವರ ಅಭ್ಯಾಸ ಹೇಗಿರಬೇಕು ಅನ್ನೋದನ್ನು ಒಂದೊಂದು ಅಧ್ಯಾಯವನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಅದನ್ನು ಅವ್ರು ಗಮನಿಸ್ಕೊಳ್ತಾ ಹೋಗಬೇಕು. ಸೊ ಅದರಲ್ಲಿ ಬರುವಂಥ ಕಾನ್ಸೆಪ್ಟ್ನ ಸತತವಾಗಿ ರಿಪಿಟೇಷನ್ ಮಾಡೋದ್ರ ಮುಖಾಂತರ ಖಂಡಿತವಾಗ್ಲೂ ಅವರು ಉತ್ತಮ ಅಂಕಗಳನ್ನು ಗಳಿಸ್ಬೋದು ಅಥವಾ ಕನಿಷ್ಠ ಅಂಕಗಳನ್ನು ಕೂಡ ಅವಕಾಶಗಳಿದೆ. ವಿಜಯಶೀಮ ಸರ್, ಮಕ್ಕಳು ಈ ಸಂದರ್ಭದಿಂದ ಪರೀಕ್ಷೆ ಬರೋವರೆಗೂ ಪರೀಕ್ಷೆಯಲ್ಲಿ ಬರೆಯುವವರೆಗೂ ಏನೆಲ್ಲ ಗಮನಿಸಬೇಕಾಗತ್ತೆ? ಪ್ರೀತಿಯ ವಿದ್ಯಾರ್ಥಿಗಳೇ,
ಈಗ ನಾವು ಸಾಮಾನ್ಯವಾಗಿ ಗಣಿತ ಸಬ್ಜೆಕ್ಟ್ ಅಂದ ತಕ್ಷಣ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಎಲ್ಲರೂ ಹೇಳ್ಬಿಡ್ತಾರೆ ಗಣಿತ ಕಷ್ಟ, ಕಬ್ಬಿಣದ ಕಡಲೆ ಅಂತ. ಇದು ಖಂಡಿತವಾಗಿಯೂ ಸುಳ್ಳಾದ ವಿಚಾರ. ಈಗಾಗಲೇ ನೀವು 10 ವರ್ಷಗಳ ಅವಧಿಯವರೆಗೆ ಗಣಿತವನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಿ. ಅಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದರೂ ಇದು ಅಂತಿಮ ಹಂತದಲ್ಲಿ, ಒಂದು ಪ್ರೈಮರಿ ಎಜುಕೇಷನ್ ಮುಗಿಸುವ ಹಂತದಲ್ಲಿದ್ದೀರಿ. ಅದು 10ನೇ ತರಗತಿಯಲ್ಲಿದ್ದೀವಿ. ನೋಡಿ, ಈ ಗಣಿತ ವಿಷಯವನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಒಂದಷ್ಟು ಸ್ಕಿಲ್ ಮತ್ತು ಟೆಕ್ನಿಕ್ಸ್ ಇರುತ್ತೆ. ನೀವು ಅದನ್ನು SSLCಯ ಪ್ರಾರಂಭದಿಂದಲೂ ಅದನ್ನು ತರಗತಿಯಲ್ಲಿ ಶಿಕ್ಷಕರು ಹೇಳ್ತಾನೆ ಬಂದಿರ್ತಾರೆ ನಿಮಗೆ. ನೋಡಿ, ಈಗ ನಿಮಗೆ ಪ್ರತಿ ಟೆಕ್ಸ್ಟ್ ಬುಕ್ನಲ್ಲಿ, ಪ್ರತಿ ಅಧ್ಯಾಯದಲ್ಲಿರುವಂತಹ ಕ್ವೆಶನ್ಸ್ಗಳನ್ನು ನೀವು ಫ್ರೇಮ್ ಮಾಡ್ತಾ ಹೋಗುವಾಗ ಟೆಕ್ಸ್ಟ್ ಬುಕ್ನಲ್ಲಿ ಅಲ್ಲಿರುವ ವೆರೈಟೀಸ್ ಆಫ್ ಸಮ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡಬೇಕು. ಮುಖ್ಯವಾಗಿ ಈಗ AP ಅಂದ ತಕ್ಷಣ ನಿಮಗೆ ಅಲ್ಲೊಂದು 25, 30, 40 ಲೆಕ್ಕಗಳನ್ನು ಮಾಡಿಸಿರ್ಬೋದು. ಆದರೆ ಅಷ್ಟರಲ್ಲೂ ನೀವು 40 ಲೆಕ್ಕಗಳನ್ನು ಮಾಡಿದರೂ ಕೂಡ ಅಲ್ಲಿರುವುದು 4ರಿಂದ 5 ಟೈಪ್ ಲೆಕ್ಕ ಅಷ್ಟೇ ಇರುತ್ತೆ. ಆದರೆ ಅದನ್ನು ಗುರುತಿಸ್ಕೋಬೇಕು ಅವರು. ಅದನ್ನು ಗುರುತಿಸ್ಕೊಂಡು ಒಂದು ಚಾರ್ಟ್ ರೀತಿ ರೆಡಿ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಅಲ್ಲ, ಅದು ಬೆಣ್ಣೆಯಷ್ಟು ಸುಲಭವಾಗಿರುವಂಥ ಸಬ್ಜೆಕ್ಟ್. ಅದನ್ನು ಮಿಸ್ಕನ್ಸೆಪ್ಷನ್ ಮಾಡಿ ಬದಲಿಂದ ಹೇಳಿ 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 ಹಾಗೆ ಮಾಡಿರ್ತಾರೆ ಹೊರತು ಗಣಿತ ಒಂದು ಸುಲಭವಾಗಿರೋ ಸಬ್ಜೆಕ್ಟ್. ಇನ್ನು SSLC ಸಂಬಂಧಕ್ಕೆ ಬರೋದಾದ್ರೆ ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ ಒಂದು 800 ಲೆಕ್ಕಗಳು ಇರ್ಬೋದು. ಎಕ್ಸಾಮ್ಗೆ ಬರೋದು ಕೇವಲ 38. ಕೇವಲ 38 ಲೆಕ್ಕದಲ್ಲಿ ನಮ್ಮ ಇಡೀ 4 ಜನ ಪರೀಕ್ಷೆ ಮಾಡ್ತಾರೆ. ಅಷ್ಟೇ ಬರೀ 38 ಪ್ರಶ್ನೆಗಳಿವೆ. ಸೊ ಹಾಗಾಗಿ ನಾವು ಟೆಕ್ಸ್ಟ್ ಬುಕ್ಗಳನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಈಗ ನಿಮಗೆಲ್ಲರಿಗೂ ಏನಾಗಿರ್ಬೋದು ಬಹುಶಃ ಅಂದರೆ ಡಿಸೆಂಬರ್ 8ವರೆಗೆ ಸಿಲೆಬಸ್ ಮುಗಿಸ್ಬೇಕಾಗಿದೆ. ಬಹುಶಃ ಎಲ್ಲ ತರಗತಿಗಳಲ್ಲೂ ಎಲ್ಲ ಶಾಲೆಗಳಲ್ಲೂ 8ರಿಂದ 10 ಮಾರ್ಕ್ಸ್ ಅಷ್ಟೇ ಸಿಲೆಬಸ್ ಉಳ್ಕೊಂಡಿರೋದು. ಈಗಾಗಲೇ 70 ಅಂಕಗಳಷ್ಟು ಸಿಲೆಬಸ್ ಅನ್ನು ಮುಗಿಸಿ ಆಗೋಗಿರುತ್ತೆ. ಸೊ ಈಗ ನೀವು ಒಳ್ಳೆ ಪ್ರಿಪೇರ್ ಆಗೋಕ್ಕೆ ಒಳ್ಳೆ ಸಮಯ ಇದೆ. ಇನ್ನು 110 ದಿನಗಳಿದೆ ಎಕ್ಸಾಮ್ಗೆ. 110 ದಿನಗಳಲ್ಲಿ ನೋಡಿ, ನೀವು 110 ದಿನಗಳಲ್ಲಿ ಚಾಪ್ಟರ್ ವೈಸ್ ನೀವೇನ್ ಮಾಡ್ತಾ ಹೋಗ್ಬೇಕು, ಲಿಸ್ಟ್ ಮಾಡ್ತಾ ಹೋಗಿ, ಚಾರ್ಟ್ ಮಾಡ್ತಾ ಹೋಗಿ. ಖಂಡಿತವಾಗಿ ನಿಮ್ಗೆ ಗೊತ್ತಾಗತ್ತೆ ಈ ಲೆಕ್ಕ ನನಗೆ ಬರುತ್ತೆ, ಈ ಲೆಕ್ಕ ನನಗೆ ಬರುತ್ತೆ ಅಂತ ಅನ್ಸುತ್ತೆ. ನೀವು ಇಡಿಯಾಗಿ ಸಬ್ಜೆಕ್ಟ್ ಅನ್ನು ನೋಡಬೇಡಿ, ಬಿಡಿಯಾಗಿ ನೋಡಿ. ಆಗ ಖಂಡಿತವಾಗಿಯೂ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡೋಕ್ಕಾಗದೆ. ಬರೀ ಕನಿಷ್ಠ ಅಂಕ ಅಲ್ಲ, ಖಂಡಿತವಾಗಿ ನೀವೆಲ್ಲರೂ ಫಸ್ಟ್ ಕ್ಲಾಸ್ ಖಂಡಿತ ಸಾಧ್ಯತೆ ಇದೆ. ತಟ್ಟೆಯಲ್ಲಿರುವ ಅನ್ನ ಪೂರ್ತಿ ಒಟ್ಟಿಗೆ ತಿನ್ನಕ್ಕಾಗಲ್ಲ, ತುತ್ತಾಗಿ ತಿಂದ್ರೆ ಚಿಕ್ಕ ಮಕ್ಕಳಿಗೆ ತುತ್ತು ಮಾಡಿಕೊಟ್ರೆ ತಿಂದ್ಬಿಡ್ತಾರಲ್ಲ, ಹಾಗೆ ಇದು ಫಸ್ಟ್ ತುತ್ತಾಗೆ ತಿನ್ಬೇಕು. ಆಗ ಚೆನ್ನಾಗಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಮುಖ್ಯವಾಗಿ ನಮ್ಗೆ ನೋಡಿ, ಕಳೆದ ವರ್ಷ ಎಕ್ಸಾಮಿನೇಷನ್ ಅಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಪ್ರಥಮ ಸ್ಥಾನ ಇರೋದು ಗಣಿತ ಸಬ್ಜೆಕ್ಟ್. ಮತ್ತೆ ಅದು ಹೇಗೆ ಸಾಧ್ಯ ಇದು ಡಿಫಿಕಲ್ಟ್ ಆಗಿ? ಕಬ್ಬಿಣದ ಕಡಲೆ ಅಲ್ಲ ಇದು ಖಂಡಿತವಾಗಿ. ಇದು ಮೈಸೂರಿನಲ್ಲಿ ನಮಗೆ ಕಳೆದ ವರ್ಷಗಳು ಪ್ರತಿ ವರ್ಷ ನೋಡಿದಾಗ ತುಂಬಾ ನಮ್ಗೆ ಹಿಂದಕ್ಕೆ ಸ್ಥಾನಕ್ಕೆ ಅದರಲ್ಲೂ ಕಳೆದ ವರ್ಷ ಅಂತೂ ಮುಖ್ಯವಾಗಿ ನಮ್ಗೆ ಪ್ರಥಮ ಸ್ಥಾನದಲ್ಲಿದ್ದೇವೆ ನಾವು ಗಣಿತ ಸಬ್ಜೆಕ್ಟ್ ಅವರು. ಅಲ್ಲಿಗೆ ಅದಕ್ಕೆ ಖಂಡಿತವಾಗಿ ಇದು ಕಷ್ಟ ಅಲ್ಲ, ಸುಲಭವಾದದ್ದು. ಮನಸ್ಸಿಂದ ತೆಗೆದುಹಾಕಿ ಖಂಡಿತ ಸಾಧ್ಯ ಇದೆ. 110 ದಿನಗಳಿದೆ. ತುಂಬಾ ಅದ್ಭುತವಾಗಿ ನಾವು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಅಪ್ರೋಚ್ನ ಒಂದು ಸ್ಕಿಲ್ಫುಲ್ ಆಗಿ ಮಾಡಬೇಕು. ಓಕೆ, ಅಂದ್ರೆ ತಾವು ಹೇಳಿದ್ರಿ 38 ಲೆಕ್ಕಗಳು ಮಾತ್ರ ಈ ಪರೀಕ್ಷೆಯಲ್ಲಿ ಬರೋದು ಅಂತ. ಹೇಗೆ ಎಷ್ಟೆಷ್ಟು ಇದು ಚಾಪ್ಟರ್ ಇದೆ, ಇದು ಎಷ್ಟು ಚಾಪ್ಟರ್ನ ಅವರು ಓದಲೇಬೇಕು ಕರೆಕ್ಟಾಗಿ? ಓದುವ ವಿಧಾನದ ಬಗ್ಗೆ ದಯಮಾಡಿ ಸರ್. ಈಗ ಮೊದಲನೇದಾಗಿ ಕೆಲವು ಅಂಶಗಳನ್ನು ಮಕ್ಕಳು ಕಲ್ತಿರಲೇಬೇಕಾಗುತ್ತೆ ಕಡ್ಡಾಯವಾಗಿ. ಸೊ ಅದರಲ್ಲಿ ಇದು ರಚನೆಗಳು. ಸಾಮಾನ್ಯವಾಗಿ ರಚನೆಗಳನ್ನು ಮಕ್ಕಳು ತುಂಬ ಖುಷಿಯಾಗಿ ಕಲಿತಾರೆ. ಎಲ್ಲೂ ಕೂಡ ಯಾವುದೇ ಅಂಕಗಳು ಹೋಗದೆ ರೀತಿನ ನೋಡ್ಕೊಳ್ತಾರೆ. ಅಂದರೆ ಕನ್ಸ್ಟ್ರಕ್ಷನ್ ಅಂತ ಏನಿದೆ ಇದರಲ್ಲಿ ನಮಗೆ ಆ ಚಾಪ್ಟ್ರಲ್ಲಿ ತೊಗೊಂಡ್ರೆ 5 ಮಾರ್ಕ್ಸ್ ಕನ್ಸ್ಟ್ರಕ್ಷನ್ಸ್ ಇದೆ. ಸೊ ಯಾವ ರೀತಿ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಸಮರೂಪ ತ್ರಿಭುಜಗಳನ್ನು ರಚನೆ ಮಾಡುವಂಥದ್ದು. ಅದು 3 ಅಥವಾ 4 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ. ಇದರಲ್ಲಿ 2 ರೀತಿಯಾಗಿ ಬರುತ್ತೆ. ಒಂದು ಸಮಭಿನ್ನ ರಾಶಿ ಅಂದರೆ ಪ್ರಾಪರ್ ಫ್ರ್ಯಾಕ್ಷನ್ಸ್, ಇನ್ನೊಂದು ವಿಷಮ ಭಿನ್ನ ರಾಶಿ ಅಂತ ಹೇಳಿ, ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್. ಅಲ್ಲಿ ಮಕ್ಕಳು ತ್ರಿಭುಜ ರಚನೆ ಮಾಡೋದು ಸುಲಭವಾಗಿ ಮಾಡಿಬಿಡ್ತಾರೆ. ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಂಶ ಚಿಕ್ಕದಾಗಿರುತ್ತೆ, ಛೇದದ ಬೆಲೆ ದೊಡ್ಡದಾಗಿರುತ್ತೆ. ಸೊ ಆಗ ಆ ತ್ರಿಭುಜ ಒಳಭಾಗದಲ್ಲೇ ಬರುತ್ತೆ. ಅವರು ಏನು ಇನ್ನೊಂದು ತ್ರಿಭುಜವನ್ನು ರಚಿಸಬೇಕು ಅದು ಒಳಭಾಗದಲ್ಲೇ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಎಷ್ಟೋ ಸಲ ಮಕ್ಕಳು ಏನು ಮಾಡ್ಬಿಡ್ತಾರೆ, ವಿಷಮ ಭಿನ್ನ ರಾಶಿನಲ್ಲಿ ಹೇಗೆ ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ಪಾದವನ್ನು ಇನ್ನೂ ವೃದ್ಧಿಸ್ಕೊಳ್ತೀವಿ, ಇನ್ನೊಂದು ಬಾಹುವನ್ನು ವೃದ್ಧಿಸ್ಕೊಳ್ತೀವಲ್ಲ, ಆ ಕಾನ್ಸೆಪ್ಟನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಕನ್ಫ್ಯೂಷನ್ ಮಾಡಿಕೊಂಡು ಅದರಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಅದು ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳಿ. ಅಂಶ ಕಡಿಮೆ ಇದೆ, ಆಗ ತ್ರಿಭುಜ ಒಳಭಾಗದಲ್ಲೇ ಬರುತ್ತೆ. ಅಂದರೆ ನಾವೇನು ಸಿ ಅಂತ ಮಾರ್ಕ್ ಮಾಡ್ಕೊಂಡಿದ್ರೆ C' ಅನ್ನೋದು ಒಳಭಾಗದಲ್ಲಿ ಬರುತ್ತೆ. ಇದನ್ನ ಮಕ್ಕಳು ಖಂಡಿತವಾಗ್ಲೂ ಗಮನಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಇದು 3 ರಿಂದ 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇದನ್ನು ಇವಾಗಿಂದಾನೆ ಪ್ರತಿ ಬಾರಿನೂ ಕೂಡ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸು ಅಥವಾ ಶಿಕ್ಷಕರು ಕೊಡುವಂಥ ಲೆಕ್ಕಗಳಲ್ಲಿ ರಚನೆಗಳನ್ನು ನಾನು ಅತಿ ವೇಗವಾಗಿ ತಪ್ಪಿಲ್ಲದೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅನ್ನು ಇನ್ನಿರೋ ದಿನಗಳಲ್ಲಿ ಅವ್ರು ಮಾಡ್ಕೋಬೇಕಾಗ್ತದೆ. ಇನ್ನೊಂದು ಅದರಲ್ಲಿ ಬಹಳ ಮುಖ್ಯವಾಗಿ
ಒಂದು ವೃತ್ತಕ್ಕೆ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಿರ್ಬೋದು, ಅಥವಾ ಸ್ಪರ್ಶಕಗಳ ನಡುವಿನ ಕೊಟ್ಟಾಗ ಸ್ಪರ್ಶಕಗಳನ್ನು ರಚಿಸಬೇಕು. ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ರಚಿಸಬೇಕು ಅಂತ ಇರುತ್ತೆ. ಸೊ ಈ ಲೆಕ್ಕಗಳನ್ನು ನೋಡುವಾಗ ಮಕ್ಕಳು ಆ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿರ್ತಾರೆ, ಆ ನಿಟ್ಟಿನಲ್ಲಿ ಅವರು ನೇರವಾಗಿ ನಾವು ಸ್ಪರ್ಶಕಗಳ ನಡುವಿನ ಕೋನ ತಗೊಂಡು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೇನ್ ಮಾಡ್ಕೋಬೇಕು, ಅವರು ತ್ರಿಜ್ಯಗಳನ್ನು ರಚನೆ ಮಾಡ್ಕೋಬೇಕು. ಆ ತ್ರಿಜ್ಯಗಳನ್ನು ರಚನೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವರು 180 ಡಿಗ್ರಿನಲ್ಲಿ ಏನು ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿರ್ತಾರೆ ಅದನ್ನು ಕಳ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಸೊ 120 ಡಿಗ್ರಿ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ರೆ ಅಲ್ಲಿ ನಮಗೆ 180 ಮೈನಸ್ 120 ಡಿಗ್ರಿ ಅಂತ ಹೇಳಿದ್ರೆ ನಮಗೆ 60 ಡಿಗ್ರಿ ಬರುತ್ತೆ. ಆ 60 ಡಿಗ್ರಿನ ಅವರು ಕೇಂದ್ರದ ತ್ರಿಜ್ಯಗಳನ್ನ ನಡುವಿನ ಕೋನ ತಗೋಬೇಕು. ಸ್ಪರ್ಶಕಗಳ ನಡುವಿನ ಕೋನ 60 ಕೊಟ್ರೆ ಇಲ್ಲಿ 120 ಡಿಗ್ರಿ ತಗೊಳ್ಬೇಕು. ಸೊ ಇದನ್ನ ಮಕ್ಕಳು ಗಮನಿಸ್ಕೋಬೇಕು. ಸೊ ಆಗ ಅವ್ರಿಗೆ ಖಂಡಿತವಾಗ್ಲೂ ಅದಕ್ಕೇನು 2 ರಿಂದ 3 ಮಾರ್ಕ್ಸ್ಗಳಿರುತ್ತೆ, ಅದನ್ನ ಖಂಡಿತವಾಗಿ ತಗೊಳ್ತಾರೆ ಅಂತ. ಇನ್ನೊಂದು ದತ್ತ ರೇಖೆಯನ್ನು ದತ್ತ ಅನುಪಾತ ಕೊಟ್ಟಂತಹ ಅನುಪಾತದಲ್ಲಿ ವಿಭಾಗಿಸುವಂಥದ್ದು. ಸೊ ಅದು ಕೂಡ ಮಕ್ಕಳು ಈಗಾಗಲೇ ಕಲ್ತಿರ್ತಾರೆ. ಅದನ್ನ ವೇಗವಾಗಿ ಮಾಡುವಂಥದ್ದು ಮತ್ತು ತಪ್ಪಿಲ್ಲದೆ ಮಾಡುವಂಥದ್ದು. ಸೊ ಒಟ್ಟಾರೆ ಇದರಲ್ಲಿ 5 ಅಂಕಗಳನ್ನು ರಚನೆಗಳು ಅಧ್ಯಾಯದಲ್ಲಿ ತಗೊಳ್ಬೋದು. ಇದಲ್ಲದೆ ಮಕ್ಕಳು ರಚನೆಗೆ ಬಂದಾಗ ನಾವು ಗ್ರಾಫನ್ನು ರಚನೆ ಮಾಡುವಂಥದ್ದಿದೆ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅಧ್ಯಾಯದಲ್ಲಿ 4 ಅಂಕಗಳಿಗೆ ಗ್ರಾಫ್ ಬಂದಿರುತ್ತೆ. ಗ್ರಾಫನ್ನು ಮಕ್ಕಳು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಾಗ ಏನು ನಮಗೆ ಪರಿಹಾರಗಳನ್ನು ಕಂಡಿಟ್ಕೊಳ್ಬೇಕು, ಕನಿಷ್ಠ ಒಂದು 3 ಕಂಡಿಟ್ಕೊಳ್ಬೇಕು. ಸಾಕಷ್ಟು ವಿಧಾನಗಳಲ್ಲಿ ಈಗಾಗಲೇ ಅಭ್ಯಾಸ ಮಾಡಿರ್ತಾರೆ. ಇಂದಿನ ವರ್ಷಗಳ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಗ್ರಾಫನ್ನು ಪರ್ಫೆಕ್ಟಾಗಿ ಕಲ್ತ್ಬಿಟ್ರೆ ಹೆಚ್ಚು ಕಡಿಮೆ ಒಂದು 90 ಭಾಗದಷ್ಟು ಅವರು ಅದನ್ನ ಎದುರಿಸಲಿಕ್ಕೆ ಸಾಧ್ಯ ಇರುತ್ತೆ. 4 ಅಂಕ ಖಂಡಿತವಾಗ್ಲೂ ಬರುತ್ತೆ. ಇನ್ನೊಂದು ಸಂಖ್ಯಾಶಾಸ್ತ್ರ ಚಾಪ್ಟರ್ಲಿ ಕೂಡ ನಮಗೆ ಓಜಿವ್ ಕನ್ಸ್ಟ್ರಕ್ಷನ್ಸ್, ಕಡಿಮೆ ವಿಧಾನ ಮತ್ತು ಅಧಿಕ ವಿಧಾನ ಅಂತ 2 ವಿಧಾನದ ಕನ್ಸ್ಟ್ರಕ್ಷನ್ಸ್ಗಳಿದೆ. ಅಲ್ಲೂ ಕೂಡ ಮಕ್ಕಳು ಸುಲಭವಾಗಿ 3 ಅಂಕವನ್ನು ತಗೊಳ್ಬೋದು. ಅವರ ಉತ್ತರ ಪತ್ರಿಕೆಗಳಲ್ಲಿ 2 ಗ್ರಾಫ್ ಶೀಟ್ಸ್ಗಳಿರುತ್ತೆ. ಒಂದು ಏನು ನಮಗೆ ಗ್ರಾಫ್ ಅನ್ನ ರಚನೆ ಮಾಡುವಂಥದ್ದು ಲೀನಿಯರ್ ಈಕ್ವೇಷನ್ ಆಫ್ 2 ವೇರಿಯಬಲ್ ಚಾಪ್ಟರ್, ಇನ್ನೊಂದು ಓಜಿವ್ಗೆ ಬಳಸ್ಕೋಬೇಕಾಗ್ತದೆ. ಸೊ ಓಜಿವ್ ಕನ್ಸ್ಟ್ರಕ್ಷನ್ ಮಾಡುವಾಗಲೂ ಅಷ್ಟೇನೆ ಅದರಲ್ಲಿ ಏನು ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಥವಾ ಸಂಚಿತ ಆವೃತ್ತಿಯನ್ನು ಕೊಟ್ಟಿರ್ತಾರೆ, ಅದನ್ನು ಗಮನಿಸ್ಕೊಂಡು ಇದು ಅಧಿಕ ವಿಧಾನನ ಅಥವಾ ಕಡಿಮೆ ವಿಧಾನ, ಲೆಸ್ ದ್ಯಾನ್ ಟೈಪ್ ಮತ್ತೆ ಮೋರ್ ದ್ಯಾನ್ ಟೈಪ್ ಅಂತ 2 ವಿಧಾನ ಇದೆ. 2ರಲ್ಲಿ ಒಂದಂತೂ ಕಂಪಲ್ಸರಿ ಬರುತ್ತೆ. ಅದನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಕಲ್ತಿರ್ಲೇಬೇಕು. ಸೊ ಅದರಲ್ಲಿ ಮತ್ತೆ ಅವರು 3 ಅಂಕ ತಗೊಳ್ತಾರೆ. ಒಟ್ಟಾರೆ ನಮಗೆ 12 ಅಂಕಗಳು ರಚನೆಗಳ ಅಧ್ಯಾಯದಲ್ಲೇ ಸಿಗೋದ್ರಿಂದ ಇದು ಒಂದು ರೀತಿ ಗ್ಯಾರಂಟಿ ಮಾರ್ಕ್ಸ್ಗಳಂತ ಹೇಳ್ಬಿಡ್ಬೋದು. ಅಂದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಈ ಕ್ವಶನ್ಸ್ಗಳು, ಅದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರು ಅಭ್ಯಾಸ ಮಾಡ್ತಾರೆ. ಸರ್, ಇದು ಸಿಂಹ ಸರ್, ಇದು ಟೀಮ್ ಬೇಸ್ ಮೇಲೆ ನಿಮ್ದು ಅಂಕಗಳು ಪರಿಗಣನೆಯಾಗಿರುತ್ತೆ, ಹೇಗೆ ಅಂಕ ಡಿವೈಡ್ ಆಗಿರುತ್ತೆ? ಟೀಮ್ ಬೇಸ್ ಮೇಲೆ ಇದೆ. ಇಡೀ 15 ಚಾಪ್ಟರ್ಗಳನ್ನು ಏನು ಮಾಡಿದ್ದಾರೆ, 15 ಚಾಪ್ಟರ್ಗಳನ್ನು 7 ಥೀಮ್ಗಳಾಗಿ ಬದಲು ಮಾಡಿ ಅದನ್ನ ಗುಂಪು ಮಾಡಲಾಗಿದೆ. ಅದರ ಥೀಮ್ಗಳನ್ನು ಹೇಳ್ಬಿಡ್ತೀನಿ. ಸಂಖ್ಯಾ ಪದ್ಧತಿ ಅಂತ ಒಂದು ಥೀಮ್ ಇದೆ, ಬೀಜಗಣಿತದ ಥೀಮು, ನಿರ್ದೇಶಾಂಕ ರೇಖಾಗಣಿತ, ತ್ರಿಕೋನಮಿತಿ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ರೇಖಾಗಣಿತ ಮತ್ತು ಕ್ಷೇತ್ರಗಣಿತ ಅಂತ 7 ಥೀಮ್ಗಳಾಗಿ ಭಾಗ ಮಾಡಿ 15 ಚಾಪ್ಟರ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿ ಥೀಮ್ಗೂ ಮಾರ್ಕ್ಸ್ ಕೂಡ ಹೇಳ್ಬಿಟ್ಟಿದ್ದಾರೆ ನಮ್ಮ ಇಲಾಖೆಯಿಂದ. ಸಂಖ್ಯಾ ಪದ್ಧತಿಯಲ್ಲಿ ಇರೋದು ಒಂದೇ ಚಾಪ್ಟರ್, ವಾಸ್ತವ ಸಂಖ್ಯೆಗಳು ಅಂತ ಹೇಳಿ, ಅದಕ್ಕೆ 4 ಮಾರ್ಕ್ಸ್ ಇದೆ. ಬೀಜಗಣಿತದಲ್ಲಿ ಒಟ್ಟು ಬಹುಪದೋಕ್ತಿಗಳು, ಜೋಡಿ ಸಮೀಕರಣಗಳದ್ದು, ವರ್ಗ ಸಮೀಕರಣಗಳು ಮತ್ತು ಸಮಾಂತರ ಶ್ರೇಣಿಗಳಿಂದ 26 ಮಾರ್ಕ್ಸ್ನ ಅತಿ ದೊಡ್ಡ ಥೀಮ್ ಅಂತ ಹೇಳ್ಬೋದು ಇದನ್ನ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಒಂದೇ ಚಾಪ್ಟರ್, ಅದೊಂದೇ ಥೀಮು, 5 ಮಾರ್ಕ್ಸ್ ಇದೆ. ತ್ರಿಕೋನಮಿತಿ ಶಾಸ್ತ್ರದಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಅಂತ ಒಂದು, ಮತ್ತೊಂದು ತ್ರಿಕೋನಮಿತಿ ಅನ್ವಯಿಕೆ, ಅದಕ್ಕೆ 9 ಮಾರ್ಕ್ಸ್ಗಳನ್ನ ಥೀಮಲ್ಲಿ ಇಡಲಾಗಿದೆ. ಸಂಖ್ಯಾಶಾಸ್ತ್ರದ ಥೀಮ್ನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಇವೆರಡೂ ಸೇರಿ 9 ಅಂಕಗಳಿಗೆ ಬರುತ್ತೆ. ಇಂತೂ ರೇಖಾಗಣಿತದ ಥೀಮ್ ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು 17 ಅಂಕಗಳಿಟ್ಟಿದ್ದಾರೆ. ಇದು ನಮ್ಮೆಲ್ಲರ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಥೀಮ್ ಇದು. ಯಾಕೆಂದ್ರೆ ಸುದೀಶ್ ಅವರು ಹೇಳ್ದಂಗೆ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಬರುತ್ತೆ, ಥೀರಮ್ಸ್ಗಳು ಬರುತ್ತೆ. ಸೊ ಪಾಸ್ ಆಗ್ಲಿಕ್ಕೆ ಬೇಕಾಗುವಂತ ಬಹುತೇಕ ಎಲ್ಲ ಲೆಕ್ಕಗಳು ಈ ಥೀಮ್ ಒಳಗಡೆ ಇರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಫೇವರೇಟ್ ಥೀಮ್ ಅಂತ ನಾನು ಹೇಳ್ಬೋದು. ಇನ್ನು ಲಾಸ್ಟ್ ಕ್ಷೇತ್ರಗಣಿತದಲ್ಲಿದೆ, ಅಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಮತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳೇನಿದೆ ಇದರಲ್ಲಿ 10 ಮಾರ್ಕ್ಸ್ಗಳಿಗೆ ಸಿಗುತ್ತಾ ಹೋಗುತ್ತೆ.
ಆಗುತ್ತೆ. ಸೊ ಹಾಗಾಗಿ ಇಡೀ ಟೆಕ್ಸ್ಟ್ ಬುಕ್ನ ನೋಡುವ ಬದಲು ಥೀಮ್ ಮೂಲಕ ಟೆಕ್ಸ್ಟ್ ಬುಕ್ ಅನ್ನು ನೋಡಿದ್ರೆ ಖಂಡಿತವಾಗಿಯೂ ಅಪ್ರೋಚ್ ಬಹಳ ಸುಲಭ ಆಗುತ್ತೆ. ಅಲ್ಲಿ ಯಾವ ಥೀಮಲ್ಲಿ ಎಲ್ಲಿ ವೇಟೇಜ್ ಇದೆ, ಯಾವ ಚಾಪ್ಟರ್ಲಿ ಎಂಥದ್ದು ಓದಬೇಕು, ಯಾವುದಕ್ಕೆ ಎಷ್ಟು ಸ್ಟ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗೋದು ಥೀಮ್ ಮೂಲಕ ನೋಡಿದಾಗ. ಅಂದ್ರೆ ಪ್ರತಿ ವಿದ್ಯಾರ್ಥಿಗಳು ಇಡೀ ಚಾಪ್ಟರ್ ಎಲ್ಲ ಓದ್ಕೊಂಡು ನಾಲೆಡ್ಜ್ ವೈಸ್ ಬಂದ್ಬಿಟ್ಟಿರ್ತಾರೆ. ಈಗ ಎಕ್ಸಾಮಿನೇಷನ್ ರೆಡಿ ಆಗುವ ಅಪ್ರೋಚೇ ಬೇರೆ. ಅದನ್ನ ನಾವು ಥೀಮ್ ಮೂಲಕ ನೋಡಿದ್ರೆ ಖಂಡಿತವಾಗಿ ಆಗತ್ತೆ. ಕಡೆಯದಾಗಿ ನನ್ನ ಜೊತೆಗೆ ಹೇಳೋದಾದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ವೆರಿ ಇಂಪಾರ್ಟೆಂಟ್ ನಮಗೆ ಸಕ್ಸಸ್ಫುಲ್ಗೆ. ಅದಕ್ಕೆ ನಾವು ಕೋಡಿಫೈಡ್ ಮಾಡಿ ಇಟ್ಬಿಟ್ಟಿದ್ದೀವಿ 888941 112345 ಅಂತ. ಏನಿದು ಅಂತ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸುಮಾರು ಜನ ಪರಿಚಯ ಇದೆ. ಏನಿದು 888941 ಅಂದ್ರೆ 888 ಅನ್ನೋದು 888 ಕ್ವಶನ್ಸ್. ಫಸ್ಟ್ ಮೈನ್, ಸೆಕೆಂಡ್ ಮೈನ್, ಥರ್ಡ್ ಮೈನ್. ಫೋರ್ತ್ ಮೈನ್ಲಿ 9 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಮೈನ್ ಅಲ್ಲಿ 4 ಕ್ವಶನ್ಸ್ ಇರುತ್ತೆ. ಲಾಸ್ಟ್ ಮೈನ್ ಅಲ್ಲಿ 1 ಕ್ವಶನ್ಸ್ ಇರುತ್ತೆ. 38ನೇ ಪ್ರಶ್ನೆ ಒಂದೇ ಕ್ವಶನ್, 5 ಮಾರ್ಕ್ಸ್ ವೇಟೇಜ್ ಇರುವಂತ ಕ್ವಶನ್ಸ್. ಸೊ ಹಾಗಾದ್ರೆ 112345 ಏನು ಅದಂದ್ರೆ ಫಸ್ಟ್ ಮೈನ್ಗೆ 1 ಮಾರ್ಕ್ಸ್ದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಬಹು ಆಯ್ಕೆದು. ಸೆಕೆಂಡ್ ಮೈನ್ ಅಲ್ಲಿ ವೆರಿ ಶಾರ್ಟ್ ಆನ್ಸರ್, ಡೈರೆಕ್ಟ್ ಆಗಿ ಸೂತ್ರ ಬರೀಬಹುದು, 1 ವರ್ಡ್ ಅಲ್ಲಿ ಆನ್ಸರ್ ಬರೀಬಹುದು, ಇಲ್ಲ ಅಂದ್ರೆ ಒಂದು ಸಂಖ್ಯೆ ಬರೀಬಹುದು, ಇಲ್ಲ ಒಂದು ಸೆಂಟೆನ್ಸ್ ಅಲ್ಲಿ ಅದನ್ನ ಆನ್ಸರ್ ಮಾಡಬಹುದು. ಸೊ ಹಾಗಾಗಿ ಅದು 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಫೇವರೇಟ್ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಥರ್ಡ್ ಮೈನ್ 2 ಮಾರ್ಕ್ಸ್ ಕ್ವಶನ್, 8 ಕ್ವಶನ್ಸ್ ಇರುತ್ತೆ. ಎಂಥದೇ ವಿದ್ಯಾರ್ಥಿ ಆಗಿದ್ರು ಕೂಡ, ನಾವು ಸ್ಲೋ ಲರ್ನರ್ ಅಂತ ಅನ್ಕೊಂಡಿದ್ರು ಕೂಡ ಅವನು 4ರಿಂದ 5 ಕ್ವಶನ್ ಸುಲಭವಾಗಿ ಅಟೆಂಡ್ ಮಾಡುವಂತ ಸ್ಪಾಟ್ ಅದು ಆಗ್ದಲ್ಲಿದೆ. ಥರ್ಡ್ ಮೈನ್ ಅಲ್ಲಿ 8 ಕ್ವಶನ್ಸ್ ಅಲ್ಲಿ 16 ಮಾರ್ಕ್ಸ್, ಅಲ್ಲಿ 16 ಮಾರ್ಕ್ಸ್ ಇರುತ್ತೆ 8 ಕ್ವಶನ್ಸ್ ಇಂದ. ನೆಕ್ಸ್ಟ್ ಫೋರ್ತ್ ಮೈನ್ ಬಂದಾಗ ನಮಗೆ 9 ಕ್ವಶನ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಅಲ್ಲೂ ಕೂಡ ಬಹಳ ಕ್ವಶನ್ ಪೇಪರ್ನ ಎಲ್ಲ ಅನಲೈಸ್ ಮಾಡಿದ್ದೇ ಆದರೆ 4ರಿಂದ 5 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬಿಡ್ಬೋದು. ಇಷ್ಟು ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ಒಂದು ಪ್ಯಾಟರ್ನ್ ಒಂದು ಫಿಕ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ 4 ಮಾರ್ಕ್ಸ್ 4 ಕ್ವಶನ್ಸ್ ಇದೆ. ಅಲ್ಲೂ ಕೂಡ 2 ಗ್ಯಾರಂಟಿ ಇರುತ್ತೆ. ಒಂದು ಗ್ರಾಫ್ ಇದ್ದೇ ಇರುತ್ತೆ, ಒಂದು ಥಿಯರಮ್ಸ್ ಇದ್ದೇ ಇರುತ್ತೆ. ಅಟ್ ಲಾಸ್ಟ್ ಫೈನಲ್ ಆಗಿ ಬರುವುದು 6th ಮೈನ್ ಕ್ವಶನ್ಸ್ ಏನಿದೆ ಅದು 5 ಮಾರ್ಕ್ಸ್ ಇರುತ್ತೆ. ಅದು ಹೆಚ್ಚು ಶ್ರಮವನ್ನು ಕೇಳುವಂಥದ್ದು, ಹೆಚ್ಚು ನಾಲೆಡ್ಜ್ ಕೇಳುವಂಥದ್ದು, ಹೈಯರ್ ಆರ್ಡರ್ ಥಿಂಕಿಂಗ್ ಇರುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹೀಗೆ ನಾವು ಕ್ವಶನ್ ಪೇಪರ್ನ ಬಿಡಿಯಾಗಿ ನಾವು ಮೇನ್ಸ್ ವೈಸ್ ನೋಡ್ಬಿಟ್ರೆ ಕ್ವಶನ್ ಪೇಪರ್ನ ಅಟೆಂಡ್ ಮಾಡೋದು, ಕ್ವಶನ್ನ ಅಪ್ರೋಚ್ ಮಾಡೋದು, ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗೋದು ಡೆಫಿನೆಟ್ ಆಗಿ ಸಾಧ್ಯ ಆಗದೆ ಈಸಿ ಇರುತ್ತೆ. ಓಕೆ ಸುದೀಶ್ ಸರ್, ಮಕ್ಕಳು ಕೇಳ್ತಿರುವಾಗ ಸರ್ ಕರೆಕ್ಟು ಸರ್ ನೀವು ಹೇಳೋದು, ನನಗೆ ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸ್ತಾ ಇದೆ. ನಾನು 30ರಿಂದ 40 ಅಂಕ ತೊಗೊಳ್ಳೋದು ಹೆಂಗೆ ಸ್ವಲ್ಪ ಸುಲಭವಾಗಿ ಬಿಡಿಸ್ಕೆ ಹೇಳ್ಕೊಡ್ಬೋದಾ? ಹೆಂಗೆ ನಾನು ಯಾವ್ಯಾವ ಚಾಪ್ಟ್ರಲ್ಲಿ ಹೇಗೆ ನೋಡ್ಕೊಳ್ಳೇಬೇಕು ಅಥವಾ ನೋಡ್ಕೊಳ್ಳೋ ವಿಧಾನ ಅಂತ ಹೇಳೋದಾದರೆ ಮಕ್ಕಳಿಗೆ ಏನು ಹೇಳ್ತೀವಿ? ಮಕ್ಕಳು ಈಗ ಇರುವಂಥ ದಿನಗಳನ್ನು ಅವರು ಸಮಯವನ್ನು ವ್ಯರ್ಥ ಮಾಡ್ದೇನೆ ಸತತ ಅಭ್ಯಾಸವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರು ಫಸ್ಟ್ ಕ್ಲಾಸ್ವರೆಗೂ ರೀಚ್ ಆಗ್ಬೋದು. ಯಾರು ನಾವು ಪಾಸ್ ಆಗ್ಲಿಕ್ಕೇನೆ ಕಷ್ಟ ಆಗ್ತಾ ಇದೆಯಪ್ಪ ಅನ್ನೋಂಥ ನೆಗೆಟಿವ್ ಥಾಟ್ಸ್ ಇದೆಯಲ್ಲ ಅವರೆಲ್ಲ ಕೂಡ ಖಂಡಿತ ಈಗ ಇರುವ ದಿನಗಳನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಫುಲ್ ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್ಗಿಂತಲೂ ಹೆಚ್ಚಿಗೆ ತೆಗೆಯುವಷ್ಟು ಸಾಧ್ಯತೆ ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಕಂಡುಬರುತ್ತೆ. ಸೊ ಅದರಲ್ಲಿ ಇವಾಗ ಈ ಥಿಯರಮ್ಸ್ಗಳಿದೆ. ನಮಗೆ ಅವರು ಸ್ಪೆಸಿಫಿಕ್ ಆಗಿ ಥಿಯರಮ್ಸ್ಗಳನ್ನು ಹೇಳಿದ್ದಾರೆ. ತ್ರಿಭುಜಗಳಲ್ಲಿ ತೇಲ್ಸ್ನ ಪ್ರಮೇಯ, ಮತ್ತು ಕೋನ ನಿರ್ಧಾರಕ ಗುಣ ಪ್ರಮೇಯ, ಮತ್ತು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ, ಏರಿಯಾ ರಿಲೇಟೆಡ್ ಥಿಯರಮ್ಸು, ಮತ್ತು ಪೈಥಾಗರಸ್ ಪ್ರಮೇಯ ಹಾಗೂ ಪೈಥಾಗರಸ್ನ ವಿಲೋಮ ಪ್ರಮೇಯ. ಈ ಥಿಯರಮ್ಗಳನ್ನೇ ಸ್ಪೆಸಿಫಿಕ್ ಆಗಿ ನಮಗೆ 4 ಅಥವಾ 5 ಅಂಕಕ್ಕೆ ಕೇಳಬೇಕು ಅನ್ನೋದು ಮಂಡಳಿ ಈಗಾಗಲೇ ನಿರ್ಧಾರ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿದಿನ ಒಂದೊಂದು ಥಿಯರಮನ್ನು ಅವನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಒಂದು ವಾರದಲ್ಲಿ ಹೆಚ್ಚು ಕಡಿಮೆ 5 ಥಿಯರಮ್ಗಳನ್ನ ಕಲ್ತ್ಬಿಡ್ಬೋದು ತ್ರಿಭುಜ ಅಧ್ಯಾಯದಲ್ಲಿ. ಅದನ್ನ ಮತ್ತೆ ಮುಂದಿನ ವಾರ ಅದನ್ನೇ ರಿಪೀಟ್ ಮಾಡೋದು. ಹೌದು, ಅವನು ಅಷ್ಟನ್ನೇ ಕಲಿತಾ ಹೋದರೆ ಖಂಡಿತವಾಗ್ಲೂ 4ರಿಂದ 5 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನು ವೃತ್ತಗಳು ಅಧ್ಯಾಯದಲ್ಲಿ ಇರುವಂಥದ್ದು 2 ಥಿಯರಮ್ಮು, 2ರಲ್ಲಿ ಒಂದಂತೂ ಕಂಪಲ್ಸರಿ ಕೊಡಲೇಬೇಕು ಅಂತ ಹೇಳಿ ಮಂಡಳಿ ನಿರ್ಧಾರ ಇರೋದ್ರಿಂದ ಆ 2 ಥಿಯರಮ್ಗಳು ತುಂಬ ಸುಲಭ ಇದೆ. ಮಕ್ಕಳು ಸ್ವಲ್ಪ ಆಸಕ್ತಿಯಿಂದ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಮತ್ತೆ 3 ಅಂಕ ಸಿಗುತ್ತೆ. ಒಟ್ಟಾರೆ 7 ಅಂಕಗಳು ಈ ಥಿಯರಮ್ ಬೇಸಿಸ್ನಲ್ಲೇ ಇದೆ. ಸೊ ತ್ರಿಭುಜಗಳ ಅಧ್ಯಾಯದಲ್ಲಿ ಬಹುತೇಕ ಪ್ರಶ್ನೆಗಳು ಥಿಯರಮ್ಗೆ ಇದೆ. ಇನ್ನು ಉಳಿದಂಥ ಪ್ರಶ್ನೆಗಳೇನಾಗಿರುತ್ತೆ ಅಂತ ಹೇಳಿದ್ರೆ ಪೈಥಾಗರಸ್ ಥಿಯರಮ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳಿದೆ. ಅದೇ ಥರನೇ ತೇಲ್ಸ್ನ ಪ್ರಮೇಯಕ್ಕೆ ಅನುಪಾತಗಳನ್ನು ಕೊಡುವಂಥ ಲೆಕ್ಕಗಳಿದೆ. ಸೊ ಅವು ಕೂಡ ಸರಳವಾಗಿರುತ್ತೆ. 3 ಅಂಕದ ಪ್ರಶ್ನೆಗಳು ಈಗಾಗಲೇ ಹೇಳಿದಾಗೆ 9 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಚಾಯ್ಸ್ಗಳೇ ನಮಗೆ 4 ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ. ಅಂಥವು ಚಾಯ್ಸ್ ಕ್ವಶನ್ಸ್ಗಳಲ್ಲೂ ಕೂಡ ಮಕ್ಕಳು
ಒಂದೇ ಕಾನ್ಸೆಪ್ಟ್. ಈಗ ಒಂದು ಚಾಪ್ಟ್ರಲ್ಲಿ ಏನು ಚಾಯ್ಸ್ ಕೊಡ್ತಾರೆ ಅದೇ ಚಾಪ್ಟ್ರಲ್ಲೇ ಕೊಡಬೇಕು ಅಂತಿರುತ್ತೆ. ಡಿಫಿಕಲ್ಟಿ ಲೆವೆಲ್ ಹಾಗೇ ಇರುತ್ತೆ. ಹಾಗಾಗಿ ಚಾಯ್ಸ್ ಕ್ವಶನ್ ಎರಡರಲ್ಲಿ ಯಾವ್ದಾರು ಅಟೆಂಡ್ ಮಾಡ್ಬಿಡ್ಬೋದು. ಎಷ್ಟೋ ಸಮಯದಲ್ಲಿ ಎರಡೂ ಈಸಿ ಇರುತ್ತೆ. ಸೊ ಅಂಥ ಸಂದರ್ಭಗಳು ಕೂಡ ಇದೆ. ಇನ್ನು ವೃತ್ತಗಳು ಅಧ್ಯಾಯದಲ್ಲಿ 2 ಥಿಯರಮ್ಸ್ಗಳ ಜೊತೆಯಲ್ಲಿ ಅವರು ಮೂಲ ಪರಿಕಲ್ಪನೆಗಳಿದೆ. ಒಂದು ಅಂದ್ರೇನು, ಅಥವಾ ಸ್ಪರ್ಶಕ ಅಂದ್ರೇನು, ಛೇದಕ ಅಂದ್ರೇನು, ಸೊ ಅದಕ್ಕಿರುವ ವ್ಯತ್ಯಾಸ ಏನು, ಮತ್ತೆ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ರಚಿಸ್ಬೋದು, ಅಂದರೆ 2 ಸ್ಪರ್ಶಕ ರಚಿಸ್ಬೋದು. ಒಂದು ವ್ಯಾಸವನ್ನು ಕೊಟ್ಟು ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಎಷ್ಟು ಸ್ಪರ್ಶಕ ರಚಿಸ್ಬೋದು. ವ್ಯಾಸದ ಅಂತ್ಯ ಬಿಂದು ಅಂದಾಗ ಕೇವಲ 2 ಸ್ಪರ್ಶಕಗಳನ್ನು ಎಳಿಬೋದು. ಸ್ಪರ್ಶಕ ಮತ್ತು ತ್ರಿಜ್ಯಗಳು ಯಾವಾಗಲೂ ಲಂಬವಾಗಿರುತ್ತೆ ಅನ್ನೋದು. ಹಾಗೆಯೇ ಬಾಹ್ಯ ಬಿಂದುವಿನಿಂದ ಎಳೆದಾಗ ಕೇಂದ್ರದಲ್ಲಿ ಉಂಟಾಗುವಂತಹ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಎರಡೂ ಕೂಡ ಏನು ಪರಿಪೂರಕಗಳಾಗಿರುತ್ತವೆ. ಅವಾಗ ಎರಡೂ ಕೂಡ 180 ಡಿಗ್ರಿ ಆಗಿರುತ್ತೆ ಅನ್ನೋ ಒಂದು ಪರಿಕಲ್ಪನೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಅಲ್ಲೂ ಕೂಡ ಅವರಿಗೆ 1 ಅಂಕ ಸಿಗುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆ ನಿಮಗೆ ಈ ತ್ರಿಭುಜ ವೃತ್ತಗಳು ಅಧ್ಯಾಯಗಳು ಮತ್ತೆ ರಚನೆಗಳು ಅಧ್ಯಾಯ ಎಲ್ಲವನ್ನು ತಗೊಂಡಾಗ ಅಲ್ಲೇ ಅವರಿಗೆ ಹೆಚ್ಚು ಅಂಕಗಳು ಗಳಿಸಕ್ಕೆ ಅವಕಾಶಗಳು ಇರುತ್ತೆ. ಎಸ್ ಸರ್. ಸೀಮಾ ಸರ್, ಈಗ ಅವರು ಸುದೀಶ್ ಸರ್ ಹೇಳಿದರು ಯಾವ ರೀತಿ ಅಂಕಗಳನ್ನು ಪಡ್ಕೊಳ್ಬಹುದು ಅಂತ. ಮಕ್ಕಳು ಈಗ 16 ಚಾಪ್ಟರ್ ಇದೆಯಾ, ಇದು 15 ಚಾಪ್ಟರ್ ಇದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಡಯಾಗ್ರಾಮ್ಸು ಅಥವಾ ಫಾರ್ಮುಲಾಗಳನ್ನು ಹೆಚ್ಚು ನೆನ್ಪಿಟ್ಕೊಳ್ಳೋದ್ರಿಂದ ಏನಾದ್ರು ಹೆಚ್ಚು ಅಂಕಗಳ ತಗೊಳ್ಳೋಕೆ ಸಾಧ್ಯತೆ ಇದೆ? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಮಗೆ ಪ್ರತಿ ಚಾಪ್ಟರ್ದಲ್ಲಿ ಲಿಸ್ಟ್ ಮಾಡ್ತಾ ಹೋದರೆ ನಮಗೆ ಒಂದೊಂದು ಚಾಪ್ಟರ್ನಲ್ಲೂ 4 ರಿಂದ 5 ಫಾರ್ಮುಲಾಸ್ಗಳು ಬರ್ಬೋದು. ಒಟ್ಟಾರೆಯಾಗಿ ನೋಡಿದ್ರು ಕೂಡ ನಮಗೆ ಒಂದು 40 ಫಾರ್ಮುಲಾಸ್ಗಳನ್ನು ಯೂಸ್ ಮಾಡ್ತೀವಿ. ಆ ಫಾರ್ಮುಲಾಗಳನ್ನು ಬಯಾಟ್ ಮಾಡ್ಕೊಳ್ಳೋದ್ರಿಂದ ಆಗೋ ಉಪಯೋಗ ಏನಂತಂದ್ರೆ, ಒಂದು ಡೈರೆಕ್ಟ್ ಕ್ವಶನ್ಸು ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಾನೆ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಅಲ್ಲೋ ಅಥವಾ ಒನ್ ವರ್ಡ್ ಆನ್ಸಲ್ಲೋ ಇರುತ್ತೆ. ಸೊ ಇನ್ನೊಂದು ಬೆನಿಫಿಟ್ ಏನಿರುತ್ತೆ ಫಾರ್ಮುಲಾಗಳೇನಂದ್ರೆ, ಯಾವುದೇ ಒಂದು ಪ್ರಾಬ್ಲಮ್ಸ್ನ ಓದಿದಾಗ ಅದಕ್ಕೆ ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಅಂತ ಆ ಫಾರ್ಮುಲಾನ ಬರೆದು ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಾಕು, ನಿಮ್ಗೆ ಅದರಲ್ಲಿ ಅರ್ಧ ಅಂಕನೋ 1 ಅಂಕನೋ ಮುಂದೆ ಸಿಕ್ಬಿಡತ್ತೆ. ಸೊ ಬರೀ ನೀವು ಫಾರ್ಮುಲಾಸ್ಗಳನ್ನ ಬಯಾಟ್ ಮಾಡಿಕೊಂಡು ಸ್ಪೆಸಿಫಿಕ್ ಆಗಿ ಆ ಕ್ವಶನ್ಸ್ಗೆ ರಿಲೇಟ್ ಆಗಿರೋ ಫಾರ್ಮುಲಾ ಬರೆದ್ಬಿಟ್ರು ಕೂಡ ನಿಮ್ಗೆ ಓವರ್ ಆಲ್ ಇಡೀ 38 ಕ್ವಶನ್ ಅಲ್ಲಿ 4 ರಿಂದ 5 ಮಾರ್ಕ್ಸ್ ಡೆಫಿನೆಟ್ ಅದರಲ್ಲಿ ಬರೀ ಫಾರ್ಮುಲಾಗಳು ಬರೆದಿಟ್ಟಿದ್ರು ಕೂಡ. ಸೊ ಹಾಗಾಗಿ ಹೈಯರ್ ಆರ್ಡರ್ಗೆ ಹೋಗ್ತದ, ಹೈಯರ್ ಲೆವೆಲ್ ಕ್ವಶನ್ಸ್ ಗಳಿಗೆ ಹೋದಾಗ ಫಾರ್ಮುಲಾಸ್ಗಳು ಜಾಸ್ತಿ ಕೇಳುತ್ತೆ. ಸೊ ಆಗ ಒಂದೇ ಲೆಕ್ಕದೊಳಗಡೆ 2 ಫಾರ್ಮುಲಾ ಬರ್ಬೋದು, ಒಂದೇ ಫಾರ್ಮುಲಾ ಬರ್ಬೋದು ಕಡಿಮೆ ಅಂಕದ ಮಾರ್ಕ್ಸ್ ಗಳಾಗಿದ್ರೆ. ಸೊ ಹಾಗಾಗಿ ಈ ಫಾರ್ಮುಲಾಗಳ ಪಾತ್ರ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾನೇ ಇದೆ. ಆಮೇಲೆ ಯಾವುದನ್ನ ಫಾರ್ಮುಲಾ ಯೂಸ್ ಮಾಡಿ ತುಂಬಾ ಸುಲಭವಾಗಿ ಮಾಡ್ತೀವೋ ಆ ಕ್ವಶನ್ಸ್ ಎಲ್ಲ ಬಹಳ ಈಸಿ ಇರುತ್ತೆ. ಸಬ್ಸ್ಟಿಟ್ಯೂಷನ್ ಮಾಡಿ ಸಾಲ್ವೇಷನ್ ಮಾಡುವಂತ. ಸರ್ ಕೆಲವು ಮಕ್ಕಳು, ಸುದೀಶ್ ಸರ್, ಕೆಲವು ಮಕ್ಕಳು ಈ ಫಾರ್ಮುಲಾ ಡಯಾಗ್ರಾಮ್ ಸರ್ ಹೇಳ್ದಂಗೆ, ವಿಜಯ್ ಸರ್ ಹೇಳ್ದಾಗೇನೆ, ಅದಲ್ಲದೆ ಕೆಲವು ಮಕ್ಕಳು 15 ಪಾಠದಲ್ಲಿ ನಾನು 7 ಅಥವಾ 8 ಪಾಠ ಮಾತ್ರ ನೀಟಾಗಿ ಓದ್ಕೊಂಡು ಬಿಡ್ತೀನಿ, ಇನ್ನು ಉಳಿದು ಬಿಟ್ಬಿಡ್ತೀನಿ ಅಂದರೆ ಅದು ಅನುಕೂಲ ಆಗುತ್ತಾ ಪಾಸಿಂಗ್ಗೆ, ಅಥವಾ ಇಲ್ಲ ಬೇರೆ ಏನಾದರೂ ಟಿಪ್ಸ್ ಹೇಳ್ತೀರಾ? ಖಂಡಿತ ಇಲ್ಲ ಸರ್, ಆ ಥರ ಅವರು ಚಾಯ್ಸ್ನ ಮಾಡಲಿಕ್ಕೆ ಅವಕಾಶಗಳು ತುಂಬ ಕಡಿಮೆ. ಮಕ್ಕಳು ಎಲ್ಲ ಅಧ್ಯಾಯನೂ ಕೂಡ ಗಮನಿಸಲೇಬೇಕಾಗ್ತದೆ. ಸೊ ಎಲ್ಲ ಅಧ್ಯಾಯದಿಂದಲೂ ಕೂಡ ಎಷ್ಟೋ ಬಾರಿ ಸರಳವಾದ ಸೂತ್ರಗಳು ನಮಗೆ ಸಿಗುತ್ತೆ. ಸೊ ಅದನ್ನು ಅಟೆಂಡ್ ಮಾಡಲಿಕ್ಕೆ ಆಗುತ್ತೆ. ನಾವು ಇದನ್ನು ಚಾಪ್ಟರ್ ಬಿಡ್ತೀವಿ ಅಂತ ಹೋದರೆ ಅವರು ಹೆಚ್ಚು ಅಂಕಗಳನ್ನು ಕಳ್ಕೊಳ್ಳೋ ಸಾಧ್ಯತೆನೇ ಜಾಸ್ತಿ. ಹಾಗಾಗಿ ಮಕ್ಕಳು ಸ್ಪೆಸಿಫಿಕ್ ಆಗಿ ಎಲ್ಲಾ ಚಾಪ್ಟರ್ನು ಗಮನಿಸಬಹುದು. ಅಂದ್ರೆ ನಾನು ಕನಿಷ್ಠ ಅಂಕ ತಗೊಳ್ತೀನಿ ಅಂದ್ರೂ ಎಲ್ಲ ಚಾಪ್ಟರ್ ನೋಡ್ಲೇಬೇಕಾಗುತ್ತೆ. ಅಂದ್ರೆ ಮಿನಿಮಮ್ ಲರ್ನಿಂಗ್ ಏನಿದೆ ಅದು ಕಲ್ತ್ಕೊಂಡ್ಬಿಟ್ರೆ ಅವನು ಫಸ್ಟ್ ಕ್ಲಾಸಿಗೆ ರೀಚ್ ಆಗ್ಬಿಡ್ಬೋದು. ಅಂದ್ರೆ ಬೇರೆ ಬೇರೆ ಚಾಪ್ಟರ್ ಅಲ್ಲೂ ಸುಲಭವಾಗಿರೋ ಅದನ್ನ ನೋಡಿ, ಅಂದ್ರೆ ಆ ಚಾಪ್ಟರ್ ನಾನು ಯಾವ್ದಕ್ಕೆ ಹೆಚ್ಚಿಗೆ ಸ್ಟ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲವನ್ನೂ ಕಲಿಬೇಕಾಗುತ್ತೆ, ಹೆಚ್ಚಿಗೆ ಫೋಕಸ್ ಯಾವ್ದಕ್ ಮಾಡ್ಬೇಕು ಅನ್ನೋದು ಬಹಳ ಒಂದಷ್ಟು ಚಾಪ್ಟರ್ಗಳು ಇರುತ್ತೆ. ಅಂದ್ರೆ ಇಲ್ಲಿ ವ್ಯತ್ಯಾಸ ಏನಂದ್ರೆ, ನಾನು ಹೈಯೆಸ್ಟ್ ಅಂಕ ತಗೊಳ್ಳೋರು ಯಾವ ರೀತಿ ಯೋಚನೆ ಮಾಡಬೇಕು, ಮತ್ತೆ ಕನಿಷ್ಠ ನಾನು ಪಾಸ್ ಆಗಬೇಕು ಅನ್ನೋ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಕನಿಷ್ಠ ಪಾಸ್ ಆಗೋರು ಕೂಡ ಎಲ್ಲಾ ಚಾಪ್ಟರ್ನು ನೋಡಿ ಅಲ್ಲಿ ಏನೆಲ್ಲ ಫೋಕಸ್ ಮಾಡಲೇಬೇಕು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಪ್ರತಿ ಚಾಪ್ಟರ್ ಅಲ್ಲೂ ಈಸಿಯೆಸ್ಟ್ ಆಗಿರುವಂತದ್ದು ಅಂದ್ರೆ ಸುಲಭವಾಗಿ ಮಾಡುವಂತ ಲೆಕ್ಕ ಇದೆ ಪ್ರತಿ ಚಾಪ್ಟರ್ ಅಲ್ಲೂ. ಅದ್ರ ಕಡೆ ಅಟ್ಲೀಸ್ಟ್ ಅವ್ರ ಗಮನ ಕೊಟ್ರೆ ಖಂಡಿತವಾಗ್ಲೂ ಒಳ್ಳೆ ಅಂಕನೇ ತಗೊಳ್ಬಹುದು ಅವರು ಕೂಡ. ಈಗ ಫಾರ್ಮುಲಾಗಳು ಬಂದ್ರೆ ಈಗಾಗಲೇ ಹೇಳಿದಾಗೆ ಸಮಾಂತರ ಶ್ರೇಣಿಗಳು ಅಧ್ಯಾಯದಲ್ಲಿ ಫಾರ್ಮುಲಾಗಳಿದೆ. ಮೊತ್ತವನ್ನ ಕಂಡುಹಿಡಿಯೋದು ಸಮ್ ಅಂತ ಬಂದ್ಬಿಡುತ್ತೆ. ಸಮ್ ಅಂತ ಹೇಳಿದ ತಕ್ಷಣ SN ಫಾರ್ಮುಲಾ ಹಾಕ್ಬೇಕು. ಟರ್ಮ್ ಅಂತ ಬರುತ್ತೆ, ಪದಗಳು ಅಂತ ಹೇಳಿ. ಸೊ ಆಗ AN ಫಾರ್ಮುಲಾ ಹಾಕಬೇಕು. ಸ್ಪೆಸಿಫಿಕ್ ಆಗಿ ಯಾವ ಫಾರ್ಮುಲಾ ಹಾಕಬೇಕು ಅನ್ನೋದನ್ನ ಮಕ್ಕಳು ಸಾಕಷ್ಟು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಮೊತ್ತ ಅಂತ ಹೇಳಿದಾಗ ನಾವು ಟರ್ಮ್ ಫಾರ್ಮುಲಾ ಹಾಕೋದು, ಟರ್ಮ್ ಅನ್ನ ಕೇಳಿರ್ತಾರೆ 1 ಅಂಕ ಅಥವಾ 2 ಅಂಕದಲ್ಲಿ, ಅಲ್ಲಿ ಸಮ್ ಫಾರ್ಮುಲಾ ಹಾಕುವಂತ ಗೊಂದಲನ್ನ ಮಾಡ್ಕೊಳ್ಬಾರ್ದು. ಹಾಗೇನೆ 2 ಫಾರ್ಮುಲಾಗಳನ್ನ ಬಳಕೆ ಮಾಡುವಂತಹ ಅನ್ವಯಿಕ ಪ್ರಶ್ನೆಗಳು ಕೂಡ ಈ ಚಾಪ್ಟರ್ ಬರುತ್ತೆ. ಬಹುತೇಕ ಕ್ವಶನ್
ಪೇಪರ್ಗಳು ನೋಡಿದ್ರೆ ನಮಗೆ ಸಮಾಂತರ ಶ್ರೇಣಿಗಳಲ್ಲಿ 4 ಅಂಕದ ಪ್ರಶ್ನೆಗಳು, ಚಾಯ್ಸ್ ಕೂಡ ಇದೆ, 5 ಅಂಕದ ಪ್ರಶ್ನೆಗಳನ್ನು ಕೊಡೋ ಸಾಧ್ಯತೆ ಇದರಲ್ಲಿ ಹೆಚ್ಚಾಗಿದೆ. 2 ಅಂಕದ ಪ್ರಶ್ನೆಗಳು ನೇರವಾಗಿರುತ್ತೆ, ತುಂಬ ಸುಲಭವಾಗಿರುತ್ತೆ. ಮೊದಲ ಪದ ಸಂಖ್ಯೆಗಳನ್ನು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ಗಳನ್ನು ಕೊಟ್ಬಿಟ್ಟು ಮೊತ್ತವನ್ನು ಕಂಡು ಹಿಡಿಯಿರಿ ಅಂತಿರ್ಬೋದು. ಅಥವಾ ಒಂದು AN ಪದದ ಒಂದು N ರೂಪದ ಸಮೀಕರಣ ಕೊಟ್ಬಿಟ್ಟು ಅದರಲ್ಲಿ 4ನೇ ಪದ ಎಷ್ಟು ಅಥವಾ ಮೊದಲ 3 ಪದಗಳ ಮೊತ್ತ ಎಷ್ಟು, ಸೊ ಆ ರೀತಿಯ ಲೆಕ್ಕಗಳಲ್ಲಿ ಬರ್ಬೋದು. ಸೊ ಅದನ್ನು ಸ್ಪೆಸಿಫಿಕ್ ಆಗಿ ಮಕ್ಕಳು ಯಾವ ಫಾರ್ಮುಲಾ ಹಾಕಬೇಕು, ಅದರಲ್ಲಿ ಕಾಮನ್ ಡಿಫರೆನ್ಸ್ ಅಂದ್ರೆ ಏನು, N ಅಂದ್ರೆ ಏನು, ಅದನ್ನ ಮಕ್ಕಳು ಸರಿಯಾಗಿ ಗುರುತಿಸ್ಕೊಳ್ಬೇಕು. ಮೊದಲನೇ ಪದ ಅಂದ್ರೆ ಏನು, A, N, D ಏನು ವೇರಿಯೇಬಲ್ಸ್ ಇದೆ ಅವುಗಳನ್ನು ಅವರು ಸ್ಪೆಸಿಫಿಕ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಲೆಕ್ಕಕ್ಕೆ ಪೂರ್ತಿ ಅಂಕಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಎಸ್ ಸರ್. ಸಿಂಹ ಸರ್, ಈಗ ಮಕ್ಕಳು ಹೆಚ್ಚು ಅಂಕ ತಗೊಳ್ಬೇಕು ಅಥವಾ ಔಟ್ ತೆಗಿಬೇಕು ಅಂತ ಇರುವಂಥ ಮಕ್ಕಳು ಹೇಗೆ ಅದನ್ನು ನಾವು ರೆಫರ್ ಮಾಡಬೇಕು, ಓದಬೇಕು, ಬರೀಬೇಕು? ಜೊತೆಗೆ ಈ ಗಣಿತದಲ್ಲಿ ಔಟ್ ತಗೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆಯಾ, ಹೇಗೆ? ಹೌದು, ಗಣಿತದ ಒಂದೇ ಸಬ್ಜೆಕ್ಟ್ ಮಾತ್ರ 2+2 = 4. ಇದು ಎಲ್ಲೇ ಹೋದ್ರೂ ಒಂದೇ ವ್ಯಾಲ್ಯೂ. ಸೊ ಯಾರೇ ಇದಕ್ಕೆ ಆನ್ಸರ್ ಮಾಡಿದ್ರು ಕೂಡ ಫುಲ್ ಮಾರ್ಕ್ಸ್ ಗ್ಯಾರಂಟಿ. ಬೇರೆ ಸಬ್ಜೆಕ್ಟ್ಗಳು ಹಾಗಲ್ಲ, ಎಕ್ಸ್ಪ್ಲನೇಷನ್ ಮೇಲೆ ನಿಂತಿರುತ್ತೆ, ಅದು ಗ್ರಾಮರ್ ಮೇಲೆ ನಿಂತಿರುತ್ತೆ, ಆ ಥರ ಇರುತ್ತೆ. ಬಟ್ ಮ್ಯಾಥಮೆಟಿಕ್ಸ್ ಆಗಲ್ಲ, ಇಷ್ಟಿದೆ ಅಷ್ಟು ಕೊಡಲೇಬೇಕು ಅಲ್ವಾ. ಸೊ ಹಾಗಾಗಿ ಕಳ್ಕೊಳ್ಳೋದು ಈಸಿನೇ, ಇಷ್ಟಿದ್ರೆ ಅಷ್ಟೇ ಕೊಟ್ಟೋಗ್ಬಿಡುತ್ತೆ. ಸೊ ಅದರಿಂದ ಇಲ್ಲಿ ಮ್ಯಾಥಮೆಟಿಕ್ಸ್ ಸುಲಭ ಯಾಕಾಗತ್ತೆ ಅಂತಂದ್ರೆ ನಾವು ಅಪ್ರೋಚ್ ಮಾಡುವ ಫೋಕಸಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ನೋಡಿ, ಔಟ್ ತೆಗಿಯುವಂತ ಯಾವುದೇ ಸ್ಟೂಡೆಂಟ್ಗಳನ್ನ ನಾವು ಪೇಪರ್ಸ್ಗಳು ನೋಡಿದಾಗ ನಾವು ಗಮನಿಸಿದೆ ಅಂದರೆ ಅವರ ಕಂಪ್ಯೂಟೇಷನ್ ಸ್ಕಿಲ್ ಭಾಳ ಚೆನ್ನಾಗಿರುತ್ತೆ. ಏನದು ಕಂಪ್ಯೂಟೇಷನ್ ಸ್ಕಿಲ್ ಅಂತಂದರೆ, ಕಂಪ್ಯೂಟೇಷನ್ ಸ್ಕಿಲ್ ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಫಸ್ಟ್ ಮೊದಲನೇದು ಅಡಿಷನ್ನು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್, ಡಿವಿಷನ್ ಮಾಡ್ತಾರೆ. ಆಮೇಲೆ LCM HCF ತೊಗೊಳೋದಿರುತ್ತೆ, ಫ್ಯಾಕ್ಟರೈಸೇಷನ್ ಮಾಡೋದಿರುತ್ತೆ, ಕಾಮನ್ ಫ್ಯಾಕ್ಟರ್ ತೊಗೊಳೋದಿರುತ್ತೆ, ಸಿಂಪಲ್ ಈಕ್ವೇಷನ್ ಸಾಲ್ವ್ ಮಾಡೋದಿರುತ್ತೆ. ಇದೆಲ್ಲದರ ಮೊತ್ತನ ಸೇರಿ ಒಂದು ಕಂಪ್ಯೂಟೇಷನ್ ಸ್ಕಿಲ್, ಲೆಕ್ಕಾಚಾರ ಅಂತ ಕರಿತೀವಿ. ಆ ಸ್ಕಿಲ್ ಯಾವ ವಿದ್ಯಾರ್ಥಿ ಗಳಿಸ್ಕೋತಾನೋ ಖಂಡಿತವಾಗಿಯೂ ಔಟ್ ತೆಗೆಯೋದ್ರಲ್ಲಿ ಅದರಲ್ಲಿ ಸಂದೇಹವೇ ಇಲ್ಲ. ಆಮೇಲೆ ನೋಡಿ, SSLCಗೆ ಬಂದಾಗ ಯಾವ್ದಾರು ಒಂದು ಚಾಪ್ಟರ್ಗೆ ಮಾಡ್ತೀನಿ ಅಂದರೆ ಫಸ್ಟ್ 2 ಸ್ಟೆಪ್ಸ್ ಮಾತ್ರ ಆ ಕ್ಲಾಸಿಗೆ ರಿಲೇಟೆಡ್ ಆಗಿರುವಂಥದ್ದು. ಆ ಫಸ್ಟ್ 2 ಸ್ಟೆಪ್ ನಾವು ಅಪ್ರೋಚ್ ಮಾಡಿದ್ಮೇಲೆ ಮುಂದಕ್ಕೆ ಮ್ಯಾಥಮೆಟಿಕ್ಸಲ್ಲಿ ಇರೋದೇನು, ಕಂಪ್ಯೂಟೇಷನ್ ಸ್ಕಿಲ್. ಜಸ್ಟ್ ಫ್ಲೋ ಮಾಡ್ಕೊಂಡು ಹೋಗಬೇಕು ಚಾಪ್ಟರ್ನ, ಅದನ್ನು ತುಂಬ ಪ್ರಾಕ್ಟೀಸ್ ಆಗಬೇಕು. ಹಾಗಾಗಿ ಕಂಪ್ಯೂಟೇಷನ್ ಸ್ಕಿಲ್ ಅನ್ನೋದು ಮ್ಯಾಥಮೆಟಿಕ್ಸ್ನ ಎಂಡ್ಗೆ ತಗೊಂಡೋಗಿ ಅಕ್ಯುರೇಸಿ ಬರಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ಸ್ಕಿಲ್ಲು ಔಟ್ಗೆ ಭಾಳ ಹೆಲ್ಪ್ ಆಗುತ್ತೆ. ಇನ್ನು SSLCಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಫೋಕಸ್ ಮಾಡಿ ನೋಡಬೇಕು ಅಂದರೆ ಎವ್ರಿ ಚಾಪ್ಟರ್ಗಳನ್ನು ಕೂಡ ಲೀಸ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ಲೀಸ್ಟಿಂಗ್ ಮಾಡಬೇಕು. ವೆರೈಟೀಸ್ ಆಫ್ ಸಮ್ಸ್ ಯಾವುದಿದೆ ಅನ್ನೋದನ್ನು ಲೀಸ್ಟ್ ಮಾಡ್ತಾ ಹೋಗಬೇಕು. ವೆರಿ ಇಂಪಾರ್ಟೆಂಟ್. ಕ್ವಶನ್ಸ್ ಪೇಪರ್ ಅನಲೈಸ್ ಮಾಡಿಬಿಟ್ರೆ ಖಂಡಿತವಾಗಿಯೂ ಇದರ ಡಿಕೋಡ್ ಮಾಡಿಬಿಡ್ಬೋದು. ಕ್ವಶನ್ಸ್ ಪೇಪರ್ನ ಡಿಕೋಡ್ ಮಾಡಿಟ್ರೆ ಈ ಕ್ವಶನ್ ಪೇಪರ್ ಇಷ್ಟೇ ಇದರದ್ದು, ಈ ಥರ ನಾವು ಅಪ್ರೋಚ್ ಮಾಡಿದ್ರೆ ಸಿಗುತ್ತೆ, ಇಂತಿಂಥ ಲೆಕ್ಕಗಳೇ ನನಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳಬೇಕು. ಆಮೇಲೆ ಒಬ್ಬ ಸ್ಟೂಡೆಂಟ್ ಕೂತ್ಕೊಂಡು ಅವನಿಗೆ ಎಷ್ಟು ವೆರೈಟೀಸ್ ಆಫ್ ಸಮ್ಸ್ ಇದ್ರು ನನಗೆ ಬರುತ್ತೆ ಅಂತ ಲೀಸ್ಟ್ ಮಾಡಿ ನೋಡಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ನಾನು ಬರೆಸಿ ನೋಡಿದ್ದೀನಿ, 100ರಿಂದ 120 ಲೆಕ್ಕದವ್ರು ಬರೀತಾರೆ, ಆನ್ಸರ್ ಮಾಡೋದಲ್ಲ, ಇಷ್ಟು ಲೆಕ್ಕಗಳು ನನಗೆ ಬರುತ್ತೆ ಅಂತ. ಸೊ ಔಟ್ ಮಾಡೋನು ನನಗೆ 80 ಮಾರ್ಕ್ಸ್ ಬರಬೇಕು ಅಂದರೆ ಚಾಪ್ಟರ್ ವೈಸ್ ಕೂತ್ಕೊಂಡು ಲೀಸ್ಟ್ ಮಾಡೋಕ್ಕೆ ನೋಡಬೇಕು, ಲೀಸ್ಟ್ ಔಟ್ ಮಾಡಬೇಕು. ನನಗೆ ಇಂಥ ಸಮ್ಸ್ ಬರುತ್ತೆ, ಈ ಚಾಪ್ಟರ್ ಈ ಸಮ್ ಬರುತ್ತೆ, ಈ ಚಾಪ್ಟರ್ ನಂಗೆ ಈ ಸಮ್ ಬರುತ್ತೆ ಅಂತ. ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಅಂದರೆ ಅದನ್ನು ಅವನು ಪ್ರಾಕ್ಟೀಸ್ ಮಾಡಬೇಕು. ಸೊ ಖಂಡಿತವಾಗಿ ಆ ಥರ ಅಪ್ರೋಚ್ಗೆ ಹೊರಟೋಗ್ಬಿಟ್ರಂತೂ ಖಂಡಿತವಾಗಿ ಯಾವುದೇ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸ್ಬಿಡ್ಬೋದು. ನೆಕ್ಸ್ಟ್ ಎಕ್ಸಾಮಲ್ಲಿ ಗೊತ್ತಿರೋದನ್ನೇ ಫಸ್ಟ್ ಮಾಡಬೇಕು. 15 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ, ಓದಲಿಕ್ಕೆ ಕೊಟ್ಟಿದ್ದಾರೆ. ಬಹುಶಃ ನಮ್ಮಲ್ಲಿ ರೇಡಿಯೋ ಪ್ರೋಗ್ರಾಮ್ ನಡೆದ ಎಲ್ಲ ಶಿಕ್ಷಕರು ಹೇಳುವಂಥದ್ದು ಮೊದಲೇ ಕ್ವಶನ್ಸ್ ಓದಲ್ಲ, ಡೈರೆಕ್ಟ್ ಆಗಿ ಮಾಡಿಬಿಡ್ತಾರೆ ಅಂತ. ಸೊ ಹಾಗಾಗಿ ಕ್ವಶನ್ಸ್ ಓದೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ವೀಕ್ಲಿ 1 or 2 ಡೇಸ್ ಕೂತ್ಕೊಂಡು ಹಳೆಯ ಕ್ವಶನ್ ಪೇಪರ್ನ ಬರೀ ಕ್ವಶನ್ನೇ ರೀಡ್ ಮಾಡಲಿ ಅವರು, ಆನ್ಸರ್ ಮಾಡೋದು ಬೇಡ, ಕ್ವಶನ್ ರೀಡ್ ಮಾಡೋದು ಕಲೀರಿ ಅವರು. ಕ್ವಶನ್ ರೀಡ್ ಮಾಡ್ತಾ 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 ಅದರಲ್ಲಿ ಡೇಟಾ ಏನು, ಟಾರ್ಗೆಟ್ ಏನು, ಡೇಟಾ ಏನು, ಟಾರ್ಗೆಟ್ ಏನು, ಇಷ್ಟು ಗೊತ್ತಾದ್ರೆ ಸಾಕು, ಖಂಡಿತವಾಗಿಯೂ ಅಪ್ರೋಚ್ ಆಗ ಫೋಕಸಿಂಗ್ ಆಗುತ್ತೆ. ಈ ಕ್ವಶನ್ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಕ್ವಶನ್ ಓದ್ತಾ ಇದ್ದಂಗೆ ಅದು ಯಾವ ಚಾಪ್ಟರ್ ರಿಲೇಟೆಡ್ ಅಂತ ಗೊತ್ತಾದ್ರೆ ಅದು ಇನ್ನೂ ಸುಲಭ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಅಪ್ರೋಚ್ ಅಲ್ಲಿ ಮಾಡ್ತಾ ಹೋದ್ರೆ ಔಟ್ ತೆಗೆಯೋದ್ರಲ್ಲಿ ಸಂದೇಹವೇ ಇಲ್ಲ, ಖಂಡಿತ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಬಹುಶಃ ಇದೊಂದು ಸೂಕ್ಷ್ಮವಾಗಿ ಹೇಳಿದ್ರು ಸಿಂಹ ಸರ್, ಬರೀ ಕ್ವಶನ್ ಪೇಪರ್ನೇ ಓದಿ, ಬರೀ ಕ್ವಶನ್ಗಳನ್ನೇ ಓದಿ ಅನ್ನೋದ್ರ ಬಗ್ಗೆ ಹೇಳಿದರೆ ಬಹುಶಃ ಇದು ಒಂದು ಬಹಳ ಉತ್ತಮವಾದ ಟಿಪ್ಸ್, ಒಂದು ಒಳ್ಳೆಯ ಐಡಿಯಾ ಬರುತ್ತೆ ಅಂತ. ಸುದೀಶ್ ಸರ್ ಹೇಳಿದ್ರು ಅತ್ಯಂತ ಹೆಚ್ಚು ಅಥವಾ ಔಟ್ ತೊಗೊಳಕ್ಕೆ ಸುಲಭವಾದ ಸಬ್ಜೆಕ್ಟ್ ಅಂದರೆ ಅದು ಗಣಿತ. ಹೌದು. ಆದರೆ
ಕಳ್ಕೊಳ್ಳೋಕ್ಕೂ ಅದೇ ಗಣಿತನೇ. ಯಾಕೆಂದರೆ 2+2 ಅಂತ 4 ಬರೆದ್ರೇ ಆಗೋದು, ಇಲ್ಲಾಂದ್ರೆ ವ್ಯತ್ಯಾಸ ಬರೆದ್ರೆ ಪೂರ್ಣ ಅಂಕ ಕಳೆದೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಮಕ್ಕಳು ಬಹಳ ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗಿರೋ ಅಂಶಗಳು ಯಾವ ಇದರಲ್ಲಿ, ಅಂದರೆ ಔಟ್ ಆಫ್ ಔಟ್ ತೆಗಿಯೋರು. ಹೌದು, ಮಕ್ಕಳು ಸ್ಟೆಪ್ಸನ್ನು ಮಾಡಿಬಿಡ್ತಾರೆ. ಅವ್ರು ಯಾವುದೋ ಒಂದು ವಿಧಾನದಲ್ಲಿ ಮಾಡಿರ್ತಾರೆ, ಯಾವುದೋ ಸ್ಟೆಪ್ಪಲ್ಲಿ ಹೆಚ್ಚು ಕಡಿಮೆ ಮಲ್ಟಿಪ್ಲಿಕೇಶನಲ್ಲೋ ಅಥವಾ ಯಾವುದ್ರಲ್ಲೋ ತಪ್ಪಾಗಿ ಹೋಗ್ಬಿಟ್ಟಿರುತ್ತೆ. ಆಗ ಎಕ್ಸಾಕ್ಟ್ ಆನ್ಸರ್ ಖಂಡಿತ ಸಿಗಲ್ಲ. ಆಗ ಬರುವಂಥ ಅಂಕ ಏನಾಗ್ಬಿಡುತ್ತೆ, ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಸಂಖ್ಯಾಶಾಸ್ತ್ರದಲ್ಲಿ ನಾವು ನೋಡಿದಾಗ ಅಲ್ಲಿ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಅಂತೇಳಿ, ಮೀನ್, ಮೀಡಿಯನ್, ಮೋಡ್ ಅಂತ ಹೇಳಿ ನಾವು ಸೆಂಟ್ರಲ್ ಟೆಂಡೆನ್ಸಿಗಳು ಏನಿದೆ, ಸೊ ಅದರ ರಿಲೇಟೆಡ್ ಆದ ಪ್ರಾಬ್ಲಮ್ಸ್ಗಳು 3 ಪ್ರಾಬ್ಲಮ್ಸ್ಗಳನ್ನು 3 ವಿಧದಲ್ಲಿ ಕಲೀಲೇಬೇಕು ಕಡ್ಡಾಯವಾಗಿ ಮಕ್ಕಳು. ಸೊ ಅದರಲ್ಲಿ ಒಂದು ಲೆಕ್ಕ 3 ಅಂಕಕ್ಕೆ ಇದ್ದೇ ಇರುತ್ತೆ. ಅಲ್ಲಿ ಯಾವ ಕಾಲಮ್ಸ್ಗಳನ್ನು ಹಾಕ್ಕೊಳ್ಬೇಕು, ಈಗ ಸರಾಸರಿ ಅಂತ ಹೇಳಿದ್ರೆ 3 ವಿಧಾನಗಳಿದೆ. ಒಂದು ನೇರ ವಿಧಾನ, ಮತ್ತು ಇನ್ನೊಂದು ಸ್ಟೆಪ್ ಡಿವಿಯೇಷನ್, ಮತ್ತು ಅಸ್ಯೂಮ್ಡ್ ಮೀನ್ ಮೆಥಡ್ಸ್ ಅಂತೇಳಿ. ಸೊ ಅದರಲ್ಲಿ ಮೊದಲು ಏನು ಮಾಡಬೇಕು, ಅವರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು ಯಾವುದು ಈಸಿಯಾಗಿದೆ ಅದನ್ನು ಫಸ್ಟು ಕಲ್ತ್ಬಿಡ್ಬೇಕು. ಆ ನಂತರದಲ್ಲಿ ಈ ಸ್ಟೆಪ್ ಡಿವಿಯೇಷನ್ ಅಂದರೆ ಸ್ವಲ್ಪ ಹಂತಗಳು ಜಾಸ್ತಿ ಇರುತ್ತೆ, ಅದನ್ನು ನಂತರದಲ್ಲಿ ಕಲೀಲೇಬೇಕಾಗ್ತದೆ. ಸೊ ಹಾಗಾಗಿ ಯಾವ ಕಾಲಮ್ಸ್ಗಳನ್ನು ಹಾಕ್ಕೊಳ್ಬೇಕು ಮತ್ತು ಅದಕ್ಕೆ ಯಾವುದು ರೆಲೆವೆಂಟ್ ಫಾರ್ಮುಲಾ. ನಮಗೆ 3 ಫಾರ್ಮುಲಾ ಗೊತ್ತು. ಕ್ವಶನನ್ನು ಓದೋದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಪ್ರಶ್ನೆಯನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರು ಖಂಡಿತವಾಗ್ಲೂ ಅದಕ್ಕೆ ಸೂಟೇಬಲ್ ಫಾರ್ಮುಲಾನ ಹಾಕ್ಕೊಳ್ತಾರೆ. ಕ್ವಶನನ್ನು ಓದ್ದೇನೆ ನಾವು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಇದೇ ಇರ್ಬೋದು ಈ ಚಾಪ್ಟರ್ದು ಅಂತೇಳಿ ಬೇರೆ ಗೆಸ್ ಮಾಡಿಬಿಟ್ರೆ ಏನಾಗುತ್ತೆ, ಫಾರ್ಮುಲಾನೇ ತಪ್ಪು ಮಾಡ್ಕೊಂಡ್ಬಿಟ್ರೆ ಉಳಿದಂಥದ್ದೆಲ್ಲ ಪ್ರೊಸೆಸ್ಗಳು. ಮಧ್ಯಾಂಕ ಕೇಳಿರ್ತಾರೆ, ಅವ್ರು ಬಹುಲಕದ ಫಾರ್ಮುಲಾ ಹಾಕ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸರಾಸರಿ ಕೇಳಿರ್ತಾರೆ, ನನಗೆ ಇದು ಈಸಿ ಆಗ್ತದೆ ಅಂತ ಇನ್ನೊಂದು ಮೆಥಡಿಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಸೂಟೇಬಲ್ ಫಾರ್ಮುಲಾ ಹಾಕ್ಕೊಳ್ಬೇಕು, ಮತ್ತು ಸಬ್ಸ್ಟಿಟ್ಯೂಷನ್ ಬಹಳ ಮುಖ್ಯ. ಅದನ್ನು ಮಕ್ಕಳು ಗಮನಿಸಬೇಕಾಗ್ತದೆ. ಸಾಕಷ್ಟು ವಿಚಾರಗಳನ್ನು ತಾವು ಹೇಳ್ತಾ ಇದ್ದೀರಿ, ಸಾಕಷ್ಟು ಮಕ್ಕಳಿಗೆ ಮನನ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅಂದರೆ ಫಾರ್ಮುಲಾ ಬಹಳ ಮುಖ್ಯ, ಅದನ್ನು ಗಮನದಲ್ಲಿ ಇಟ್ಕೊಬೇಕು. ಜೊತೆಗೆ ಸೀಮಾ ಸರ್ ಹೇಳುವಂಥ ಹಲವು ಅಂಶಗಳನ್ನು ನೆನಪಿಟ್ಕೊಳ್ಳೇಬೇಕು. ಆದರೂ ನಮ್ಮ ಮಕ್ಕಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ, ಆದರೆ ತಮ್ಮ ಹತ್ರ ಕೇಳಲೇಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಅವ್ರ ಕರೆಗಳನ್ನು ತಗೊಂಡ್ಬಿಡ್ತೀನಿ. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ವಿಷ್ಣುವರ್ಧನ್ ಸರ್. JSS ಹೈಸ್ಕೂಲ್ ಸಿದ್ಧಾರ್ಥ ನಗರ, ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಸರ್. ಓಕೆ ವಿಷ್ಣುವರ್ಧನ್, ತಮ್ಮ ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಬಂದು, ಈಗ ಸರ್ ನಾವು ಒಂದು 4 ಅಂಕದ ಪ್ರಶ್ನೆಯನ್ನ ಅಟೆಂಡ್ ಮಾಡ್ತೀವಿ, ಅದರಲ್ಲಿ ನಾವು ಎಲ್ಲವನ್ನೂ ಸರಿ ಮಾಡಿರ್ತೀವಿ, ಆದ್ರೆ ಕೊನೆಯಲ್ಲಿ ಉತ್ತರ ಒಂದನ್ನ ತಪ್ಪು ಬರ್ದಿರ್ತೀವಿ. ಆಗ ನಮ್ಗೆ 4 ಅಂಕಕ್ಕೆ ಎಷ್ಟು ಅಂಕಗಳು ಬರಬಹುದು ಸರ್? 4 ಅಂಕದ ಪ್ರಶ್ನೆ ಅಂತ ಹೇಳಿದಾಗ ನಮಗೇನು ಮಂಡಳಿ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿರ್ತದೆ. ಯಾರೇ ವ್ಯಾಲ್ಯೂಯೇಷನ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಹಂತಗಳಿಗೂ ಅಂಕಗಳು ನಿಗದಿಯಾಗಿರುತ್ತೆ, ಪ್ರತಿ ಸ್ಟೆಪ್ಗೂ ಕೂಡ. ಪ್ರತಿ ಸ್ಟೆಪ್ನ ಮಾಡ್ಕೊಳ್ತಾ ಹೋಗ್ತೀರಾ, ಕೊನೆ ಹಂತದಲ್ಲಿ ಮಿಸ್ ಆಗಿದೆ ಅಂತ ಹೇಳಿದ್ರೆ ಕನಿಷ್ಠ ಒಂದು ಅರ್ಧ ಅಂಕನಾದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಕಟ್ ಮಾಡ್ತಾರೆ. ಪೂರ್ತಿ ಅಂಕಗಳು ಸಿಗುವಂಥ ಸಾಧ್ಯತೆ ಕಡಿಮೆ. ಹಾಗಾಗಿ ಅಂದ್ರೆ ವಿಷ್ಣುವರ್ಧನ್ ಅವರ ಪ್ರಶ್ನೆ ಏನಂದ್ರೆ, ಮಾಡಿರುವಂತಹ 3 ಹಂತಗಳಿಗೆ ನಂಬರ್ ಸಿಗುತ್ತೆ, ಕೊನೆ ಹಂತಕ್ಕೆ ನಂಬರ್ ಕಟ್ ಆಗುತ್ತೆ. ಸೊ ಪೂರ್ತಿ ಅಂಕ ಏನು ಕಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆಗ್ಬೋದಾ ವಿಷ್ಣು ಅವರೇ? ಸರ್, ಇನ್ನೂ ಒಂದು ಪ್ರಶ್ನೆ ಇದೆ ಸರ್. ಇವಾಗ ವರ್ಡ್ ಪ್ರಾಬ್ಲಮ್ಸ್ಗಳು ಇರ್ತವೆ ಸರ್, ಅದರಲ್ಲಿ ನಾವು ಅಲ್ಲಿರೋ ಸೆಂಟೆನ್ಸ್ ಗಳನ್ನ ಬರಿಬೇಕಾ, ಇಲ್ಲ ಡೈರೆಕ್ಟ್ ನಾವು ಅಲ್ಲಿ ಏನ್ ಸಮ್ ಮಾಡ್ಬೇಕು ಅಷ್ಟನ್ನ ಮಾಡಿ ಆನ್ಸರ್ ಹುಡುಕಿದ್ರೆ ಸಾಕಾ ಸರ್? ಮೇಡಮ್, ಈಗ ಎಲ್ಲ ವಿದ್ಯಾರ್ಥಿಗಳಲ್ಲಿ ತುಂಬಾ ಈಗ ಹೆಚ್ಚಿಗೆ ಸ್ಟ್ರೆಸ್ ಮಾಡಿ ನಾವು ಕಲಿಬೇಕಾಗಿರೋದು ಸ್ಟೇಟ್ಮೆಂಟ್ ಸಮ್ಸ್ಗಳು. ನೀವು ಹೇಳೋದಲ್ಲ, ವಾಕ್ಯದ ರೂಪದ ಲೆಕ್ಕಗಳನ್ನು ಕಲಿಬೇಕು. ಆ ವಾಕ್ಯದ ರೂಪದ ಲೆಕ್ಕ ಕಲಿಬೇಕಾ ಅದರಲ್ಲಿ 3 ಪಾರ್ಟ್ ಇರುತ್ತೆ. ಒಂದು, ಸ್ಟೇಟ್ಮೆಂಟ್ ಅನ್ನ ನಾವು ಈಕ್ವೇಷನ್ ಮಾಡಬೇಕು. ಈಕ್ವೇಷನ್ ನೆಕ್ಸ್ಟ್ ಸಾಲ್ವೇಷನ್ಗೆ ಕಂಪ್ಯೂಟೇಷನ್ ಸ್ಕಿಲ್ಗೆ ಹೋಗಬೇಕು. ಸೊ ಹಾಗಾಗಿ ನೀವು ಡೇಟಾಗಳನ್ನು ಬರ್ಕೊಳ್ಳೇಬೇಕು, ಡೇಟಾ ಬರೀಬೇಕು. ಯಾವುದ್ರಲ್ಲಿ ಕೊಟ್ಟಿರುವಂಥ ಡೇಟಾ ಬರ್ಕೊಂಡು ತದನಂತರ ಸಾಲ್ವೇಷನ್ಗೆ ನಾವು ಮುಂದಕ್ಕೆ ಬರಬೇಕಾಗತ್ತೆ. ಇದು ಅಪ್ರೋಚು ಸ್ಟೇಟ್ಮೆಂಟ್ ಸಮ್ಸ್ಗಿರೋದು ಮೇಡಮ್. ವಿಷ್ಣುವರ್ಧನ್ ಸರ್, ನನ್ನ ಫ್ರೆಂಡ್ ಹಲೋ. ಹೇಳಿ ಸರ್, ನನ್ನ ಫ್ರೆಂಡ್ಗೆ ಒಂದು ಪ್ರಶ್ನೆ ಇದೆ. ಹೇಳಿ ಸರ್, ಕೇಳ್ತಾನೆ. ಹಲೋ ಸರ್. ನಮಸ್ತೆ, ತಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ. ಓಕೆ ಪ್ರಶಾಂತ್, ಕೇಳಿ ಪ್ರಶ್ನೆ. ಸರ್, ನನ್ನ ಕ್ವಶನ್ಸ್ ಬಂದು ಇವಾಗ ಅಥವಾ ಪ್ರಶ್ನೆಗಳು ಇರ್ತಾವಲ್ಲ ಸರ್, ಅದರಲ್ಲಿ ಮೊದಲನೇ ಪ್ರಶ್ನೆಗೆ ನಾವು ಅರ್ಧ ಬರ್ದಿರ್ತೀವಿ, ಆಗ ಮುಂದಕ್ಕೆ ಕನ್ಫ್ಯೂಸ್ ಆಗಿ 2ನೇ ಪ್ರಶ್ನೆ ಫುಲ್ ಬರ್ದಿರ್ತೀವಿ. ಅವಾಗ ನಾವು ಅರ್ಧ ಬರ್ದಿರ್ತೀವಲ್ಲ ಅದಕ್ಕೆ ಮಾರ್ಕ್ಸ್ ಸಿಗುತ್ತಾ, ಇಲ್ಲ ಫುಲ್ ಬರ್ದಿರ್ತೀವಲ್ಲ ಅದಕ್ಕೆ ಮಾರ್ಕ್ಸ್ ಸಿಗುತ್ತಾ? ಈಗ ಅರ್ಧ ಬರ್ದಿದ್ದು ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂದ್ಬಿಟ್ಟು ಸೆಕೆಂಡ್ ಅಂಡ್ ಫುಲ್ ಬರ್ದ್ಮೇಲೆ ಫಸ್ಟ್ ಬರ್ದಿರೋ ಕ್ವಶನ್ಸ್ ನ ಕಾಟ್ ಮಾಡ್ಬೇಕಲ್ವಾ? ಅದನ್ನ ಯಾಕೆ ಬಿಡಬೇಕು ಅಲ್ವಾ? ಆಗೇನಾಗತ್ತೆ, ವ್ಯಾಲ್ಯೂಟರ್ಸ್ ಮಾಡುವಾಗ ಇದು ಅವ್ರಿಗೆ ಡೈಲಾಮ ಬಂದ್ಬಿಡತ್ತೆ. ಸೊ
ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಹಾಂ, ಅದರಿಂದ ನೀವು ಈ ಥರ ಸಿಚುಯೇಷನ್ಸ್ ಬಂದಾಗ ಒಂದು ಕ್ವಶನ್ಸ್ನ ಕಾಟ್ ಮಾಡಬೇಕು. ಸೊ ವ್ಯಾಲ್ಯೂಟರ್ಸ್ ಏನು ಮಾಡ್ತಾರೆ, ಫಸ್ಟ್ ಕ್ವಶನ್ಗೆ ಅವ್ರು ಮಾರ್ಕ್ಸ್ ಹಾಕ್ಬಿಟ್ರೆ ಸೆಕೆಂಡ್ ಕ್ವಶನ್ಗೆ ಮಾರ್ಕ್ಸ್ ಹಾಕ್ಲಿ ನೀವು ಆಪ್ಷನ್ಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ರಿಪೀಟೇಷನ್ ಆಗುತ್ತೆ ಅಂತ ಬಂದ್ಬಿಡುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕೆಲ್ಲರೂ. ನೀವು ಯಾವುದನ್ನ ಬೇಡ ಅಂತೀರೋ ಅದನ್ನ ಕಾಟ್ ಮಾಡಿ ನೆಕ್ಸ್ಟ್ ಇರಬೇಕು. ಓಕೆ ವಿಷ್ಣುವರ್ಧನ್, ಇದು ನಿಮ್ಮ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಮುಖ್ಯ ಇದು. ಯಾಕೆಂದ್ರೆ ನಿಮಗೆ ಯಾವುದನ್ನ ನೋಡಬೇಕು ಅಂತ ಗೊತ್ತಿರುತ್ತೋ, ಅಂದ್ರೆ ಯಾವುದನ್ನ ಗಣನೆಗೆ ತಗೋಬೇಕು ಅನ್ಸಿರುತ್ತೋ ಅದನ್ನ ಬಿಟ್ಟು ಬೇರೆದನ್ನ ಕಾಟ್ ಮಾಡಿ. ಯಾಕೆಂದ್ರೆ ಅವರು ಫಸ್ಟೇ ಅಂಕಗಳನ್ನ ಕೊಟ್ಬಿಟ್ಟಾಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಬೇಕು. ಓಕೆ, ಧನ್ಯವಾದಗಳು ಪ್ರಶಾಂತ್ ಅಂದ್ ವಿಷ್ಣುವರ್ಧನ್. ಮತ್ತೊಂದು ಕರೆ ಇದೆ ಸರ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್, ನನ್ನ ಹೆಸರು ಮಹೇಶ ಅಂತ, ಜೆಎಸ್ಎಸ್ ಪ್ರೌಢಶಾಲೆ ದೇವಲಾಪುರದಿಂದ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಹೇಳು ಸರ್, ಅನ್ವಯಿಕ ಪ್ರಶ್ನೆಗಳು 16 ಅಂಕಕ್ಕೆ ಬರ್ತದೆ ಅಂತ ಅಂದಿದ್ರಲ್ಲ. ಹೌದು ಸರ್, ಅವು ಯಾವ ಪಾಠದಿಂದ ಬರ್ತವೆ, ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಸರ್ ನಾವು? ಓಕೆ, ಅಂದ್ರೆ ಅನ್ವಯಿಕ ಪ್ರಶ್ನೆಗಳು ಯಾವ ಪಾಠದಿಂದ ಬರುತ್ತೆ? ಅನ್ವಯಿಕ ಪ್ರಶ್ನೆಗಳು ಅಂತ ಹೇಳಿದ್ರೆ ಅದೇನು ವಿಶೇಷವಾದ ಪ್ರಶ್ನೆ ಅಲ್ಲ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ, ನೀವೇನು ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ತೊಗೊಂಡ್ರೆ ಈಗಾಗಲೇ ಅದರಲ್ಲಿ ಬರೋವಂಥ ಸೂತ್ರಗಳು ಎಲ್ಲ ಗೊತ್ತಿರುತ್ತೆ. ಅದನ್ನು ನೀವೇನು ಮಾಡಬೇಕು, ಕೊಟ್ಟಿರೋಂತಹ ಪ್ರಶ್ನೆನ ಸರಿಯಾಗಿ ನೀವು ಓದ್ಕೊಂಡು ಬೇಕಾಗಿರುವಂಥ ಈಕ್ವೇಷನ್ಗಳನ್ನು ಫ್ರೇಮ್ ಮಾಡ್ಕೊಳ್ತಾ ಹೋದರೆ ಸುಲಭವಾಗಿ ನೀವು ಅಂಕ ಅದು ಸುಲಭನೇ ಆಗ್ಬಿಟ್ಟಿರುತ್ತೆ. ಕಷ್ಟ ಅಂತ ಕೊಟ್ಟಿರ್ಬೋದು, ಆದರೆ ಅದೇ ಪ್ರಶ್ನೆಗಳು ಹೆಚ್ಚು ಕಡಿಮೆ ಸುಲಭವಾದ ಪ್ರಶ್ನೆಗಳಾಗಿ ಮಾರ್ಪಾಟಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅನ್ವಯಿಕ ಪ್ರಶ್ನೆಗಳು ಬರುವಂಥದ್ದು ಸಾಮಾನ್ಯವಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕೊಡ್ಬೋದು, ಅಥವಾ ತ್ರಿಕೋನಮಿತಿಯ ಅನ್ವಯಗಳು ಅಂತಿದೆ, ಅಲ್ಲಿ ಡಿಸ್ಟೆನ್ಸ್ ಮತ್ತು ಹೈಟ್ ಕ್ವಶನ್ಸ್ಗಳು ಬರುತ್ತೆ. ಆ ತ್ರಿಕೋನಮಿತಿ ಅಧ್ಯಾಯದಲ್ಲೇ ನಾವು ಅನ್ವಯಿಕ ಪ್ರಶ್ನೆಯನ್ನು ಹೆಚ್ಚು ಕಡಿಮೆ ಕೇಳಿರ್ತಾರೆ. ಅದಕ್ಕೆ ಚಿತ್ರಗಳನ್ನು ಕೊಡುವ ಸಂದರ್ಭಗಳು ಹೆಚ್ಚಾಗಿದೆ. ಆ ಪ್ರಶ್ನೆಗೆ ಸೂಟೇಬಲ್ ಆದಂತಹ ಚಿತ್ರ ಇರುತ್ತೆ. ಅಂದರೆ ಅನ್ವಯಿಕ ಅಂದರೆ ಇಷ್ಟೇನೆ, ಎಲ್ಲೂ ಕೂಡ ನಾವು ನೋಡದೇ ಇರುವಂತಹ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಪಠ್ಯದಲ್ಲಿ ಯಾರು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತಾರೋ ಅವರು ತಮ್ಮದೇ ಆದಂತಹ ಪಠ್ಯ ಪುಸ್ತಕದಲ್ಲಿರೋ ಫಾರ್ಮುಲಾ ಬೇಸಿಸ್ ಮೇಲೆ ಹೊರಗಡೆಯಿಂದ. ಸುದೀಶ್ಗೆ ಆಡ್ ಮಾಡೋದಾದ್ರೆ, ಮಹೇಶ, ಅನ್ವಯಿಕ ಪ್ರಶ್ನೆಗಳು ಅಂದ್ರೆ ನಿನ್ಗೆ ಏನ್ ಅನ್ಸುತ್ತೆ? ಯಾವ ತರ ಲೆಕ್ಕಗಳು ಅಂತ ನೀ ಅನ್ಕೊಂಡಿದ್ಯಾ? ಸರ್, ಕಷ್ಟವಾಗಿರುತ್ತೆ ಅಂತ. ಇಲ್ಲ ಹಾಗಲ್ಲ, ಕಷ್ಟವಾದ್ದಲ್ಲ, ಅದು ಸುಲಭವಾದ್ದು. ಯಾಕೆ ಅಂತ ಹೇಳ್ತೀನಿ ಕೇಳೋ. ಈಗ ಯಾವುದೋ ಒಂದು ಚಾಪ್ಟರ್ಲಿ ತ್ರಿಕೋನಮಿತಿ ಶಾಸ್ತ್ರದಲ್ಲಿ ಒಂದು ಲೆಸನ್ನ ಅರ್ಥ ಮಾಡ್ಕೊಂಡಿದ್ಯಾ, ಚೆನ್ನಾಗಿ ಮಾಡ್ಕೊಂಡಿದ್ಯಾ, ಅವ್ರು ಕೇಳುವಂಥ ಪ್ರಶ್ನೆ ಏನಾಗಿರುತ್ತೆ ಅಂದರೆ ಡೇ ಟು ಡೇ ಲೈಫಿಗೆ ರಿಲೇಟ್ ಮಾಡಿರ್ತಾರೆ ಅನ್ವಯಿಕ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್ ಈಗ ನಮಗೆ ಸೈನ್ ತೀಟಾ ಕಾಸ್ ತೀಟಾದಲ್ಲಿ ವ್ಯಾಲ್ಯೂಗಳನ್ನು ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ವ್ಯಾಲ್ಯೂ ಮಾಡ್ತಾ ಇರ್ತೀವಿ. ಇವ್ರೇನು ಮಾಡ್ತಾರೆ, ಒಂದು ಮನೆಗೆ ಒಂದು ಏಣಿಯನ್ನು ಹೊರಗಿಸಿ ನಿಲ್ಲಿಸಿದಾಗ ಆ ಏಣಿಯ ಪಾದವು ಮನೆಯಿಂದ 8 ಮೀಟರ್ ದೂರದಲ್ಲಿದೆ, ಮನೆಯ ಎತ್ತರವು 6 ಮೀಟರ್ ಎತ್ತರ ಇದ್ರೆ ಏಣಿಯ ಎತ್ತರ ಎಷ್ಟು ಅಂತ ಕೇಳ್ತಾರೆ. ಸೊ ಇದನ್ನೇ ನಾವು ಅನ್ವಯಿಕ ಅಲ್ಲದೆ ಕೊಡೋದಾದ್ರೆ ಹೇಗೆ ಕೊಡ್ತಾರೆ, ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು 2 ಸೈಡ್ ಕೊಟ್ಬಿಟ್ಟು ಇನ್ನೊಂದು ಸೈಡ್ ಎಷ್ಟು ಅಥವಾ ಇನ್ನೊಂದು ಸೈಡ್ ಎಷ್ಟು ಅಂತ ಕೇಳಿರ್ತಾರೆ. ಸೊ ಟ್ರಿಗ್ನೋಮೆಟ್ರಿ ಬರುವಾಗ ಒಂದು ಸೈಡ್ ಕೊಟ್ಟು ಒಂದು ಆಂಗಲ್ ಕೊಟ್ಟಿರ್ತಾರೆ. ಅಂದ್ರೆ ಯಾವ ನಾಲೆಡ್ಜ್ ಇರುತ್ತೋ ಅದೇ ನಾಲೆಡ್ಜ್ ನ ಡೇ ಟು ಡೇ ಲೈಫ್ಗೆ ರಿಲೇಟ್ ಮಾಡ್ಬಿಟ್ರೆ ದಟ್ ಈಸ್ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಅಂತ ಅಷ್ಟೇನೆ. ಸೊ ಹಾಗಾಗಿ ನೀನು ಎಲ್ಲ ಅಪ್ಲಿಕೇಶನ್ಗಿಂತ ಮುಂಚೆ ಏನೆಲ್ಲ ಕಲ್ತಿದೆಯೋ ಅದನ್ನ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಮಾಡಿ ಕೊಡುವಂಥದ್ದು ಅನ್ವಯಿಕ ಆಗಿರುತ್ತೆ ಅಷ್ಟೇ. ಬ್ರೈನ್ ಸ್ಟಾರ್ಮಿಂಗ್ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಮಾಡ್ತಾರೆ. ಈಗ ಪ್ರೈಮರಿ ಸ್ಕೂಲ್ ಲೆವೆಲ್ ಮಕ್ಕಳಿಗೆ ಹೇಳೋದಾದ್ರೆ 2+3 ಎಷ್ಟಪ್ಪ ಆಡ್ ಮಾಡು ಅಂತ ಹೇಳ್ತಾರೆ, 5 ಅಂತ ಹೇಳಿರ್ತಾರೆ. ಅದನ್ನ ಅನ್ವಯಿಕ ಮಾಡೋದು ಹೇಗೆ? ನಿನ್ನ ಸ್ನೇಹಿತನಿಗೆ 2 ಚಾಕ್ಲೇಟ್ ಕೊಟ್ಟೆ, ಇವನು 3 ಕೊಟ್ಟೆ, ಹಾಗಾದ್ರೆ ಒಟ್ಟೆ ಎಷ್ಟು ಕೊಟ್ಟೆ ನೀನು ಅಂತ ಕೇಳಿದ್ರೆ ಇಟ್ ಬಿಕಮ್ಸ್ ಅಪ್ಲಿಕೇಶನ್ ಲೆವೆಲ್ಗೆ ಆಗುತ್ತೆ. ಅಂದ್ರೆ ಡೇ ಟು ಡೇ ಲೈಫ್ಗೆ ರಿಲೇಟ್ ಮಾಡೋದು ಅಂತ ಕಾನ್ಸೆಪ್ಟ್ಸ್ಗಳು ಇವ್ರು ಹೇಳಿದಾಗೆ, ಸುದೀಶ್ ಹೇಳಿದಾಗೆ ಎಪಿಲ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ, ತ್ರಿಕೋನಮಿತಿ ಶಾಸ್ತ್ರದಲ್ಲಿದೆ, ವರ್ಗ ಸಮೀಕರಣಗಳಲ್ಲಿದೆ, ಮತ್ತೆ ಕಡೆ ಚಾಪ್ಟರ್ಲಿ ವಿಸ್ತೀರ್ಣಗಳ ಚಾಪ್ಟರ್ಗಳು ಮತ್ತು ಘನಫಲ. ಸೊ ಎಲ್ಲಾ ಚಾಪ್ಟರ್ಗಳಲ್ಲೂ ಎಕ್ಸರ್ಸೈಸ್ ನ ಕಡೆಯ ಭಾಗದಲ್ಲಿ ಅನ್ವಯಿಕ ಪ್ರಶ್ನೆಗಳೇ ಇರೋದು, ಡೇ ಟು ಡೇ ಲೈಫ್ಗೆ ಇರುತ್ತೆ. ಎಕ್ಸಾಮಿನೇಷನ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಅಂದ್ರೆ ಅನ್ವಯಿಕ ಪದಗಳು ಯಾಕೆ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದೇನೆ, ಎಷ್ಟು ವಿಶ್ಲೇಷಣೆ ಮಾಡ್ತಾನೆ ಅನ್ನುವಂತ ಒಂದು ಅಬ್ಸರ್ವ್ ಮಾಡ್ಲಿಕ್ಕೆ ಎಲ್ಲರ ನಾಲೆಡ್ಜ್ ಅಲ್ಟಿಮೇಟ್ ಎಲ್ಲಿಗೆ ಬರಬೇಕು, ನಮ್ಮ ಡೇ ಟು ಡೇ ಲೈಫ್ ರಿಲೇಟ್ ಆಗಬೇಕು, ಆಗ ನಾಲೆಡ್ಜ್ ಕಂಪ್ಲೀಟ್ ಆಗಿದೆ. ಇವತ್ತು ಓದ್ತಾ ಇರೋದೇ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಅಂತ. ಸೊ ಹಾಗಾಗಿ ಅದು ಅಲ್ಪ ಮಟ್ಟದ ಅಳವಡಿಕೆಯನ್ನ ಹಾಕಿರ್ತಾರೆ. ಅದನ್ನ ಟೆಸ್ಟ್ ಮಾಡೋದು ಬಹಳ ಕಡಿಮೆ, ಕೇವಲ 16 ಅಂಕಕ್ಕೆ ಮಾತ್ರ ಇರುತ್ತೆ. ಫಾರ್ಮುಲಾಗಳೇ ಇರುತ್ತೆ. ನಾವು ಹೊಸದಾಗಿ ಏನು ಬೇರೆ ಚಾಪ್ಟರ್ ಇಂದ ಅಥವಾ ಬೇರೆ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಇಂದ ಕೊಟ್ಟಿರೋಂಥದ್ದು ಇರಲ್ಲ, ಅಲ್ಲಿರುವಂತಹ ಸೂತ್ರಗಳನ್ನೇ ಬಳಸಬೇಕು, ಆಲೋಚನೆ ಮಾಡಿ ಬಳಸಬೇಕಷ್ಟೇ. ಆಗ್ಬೋದಾ ಮಹೇಶ್? ಸರ್, ಇನ್ನೊಂದು ಕ್ವಶನ್ ಐತೆ ಕೇಳಿ ಸರ್. ಪ್ರಮೇಯಗಳು ಐತಲ್ಲ ಸರ್ 7, ಹೌದು.
ಸರ್ ಅದ್ರಲ್ಲಿ ಈ ವರ್ಷ ಕೊಟ್ಟಿರೋದ್ ಬಿಟ್ಟು ಇನ್ನು ಉಳ್ದೋ ಕಲ್ತ್ಕೋಬೇಕು ಎಲ್ಲಾನು ಕಲ್ತ್ಕೋಬೇಕಾ ಸರ್? ಹಾಗಿಲ್ಲಪ್ಪ ಮಹೇಶ್, ಹಾಗಿಲ್ಲ, ಆ ಥರ ಏನಿಲ್ಲ. ಆ ಥರ ಎಲ್ಲ ಪ್ರಮೇಯಗಳು ಬಹಳ ಮುಖ್ಯ. ಈಗಾಗಲೇ ಹೇಳಿದಾಗೆ ತ್ರಿಭುಜಗಳ ಅಧ್ಯಾಯದಲ್ಲಿ 5 ಪ್ರಮೇಯಗಳಿದೆ, ಹಾಗೆ ವೃತ್ತಗಳ ಅಧ್ಯಾಯದಲ್ಲಿ 2 ಪ್ರಮೇಯಗಳಿದೆ. ಎಲ್ಲವನ್ನೂ ಕಲಿಬೇಕು. ಸೊ ವೃತ್ತಗಳಲ್ಲಿ ನಾವು ಚಾಯ್ಸ್ ಮಾಡ್ಬೋದು, 2ರಲ್ಲಿ 1 ಬರುತ್ತೆ ಅಂತೇಳಿ ಅಷ್ಟೇ. ತ್ರಿಭುಜಗಳು 5ರಲ್ಲಿ 1 ಬರುತ್ತೆ ಅಂತೇಳಿ ಚಾಯ್ಸ್ ಮಾಡ್ಕೋಬಹುದು. ಆದರೆ ಎಲ್ಲದೂ ಕಲಿಬೇಕು. ಇದೇ ಬರುತ್ತೆ ಅಥವಾ ಈಗ ಬರಲ್ಲ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಇಲ್ಲಿ. ಸೊ ಮಂಡಳಿ ಏನು ನಿರ್ಧಾರ ಮಾಡಿದೆ ಆ ಪ್ರಮೇಯಗಳು ಇದ್ದೇ ಇರುತ್ತೆ. ಆ ಪ್ರಮೇಯಗಳನ್ನು ಇವಾಗಿಂದನೇ ನೀನು ಪ್ರತಿ ವಾರ ಒಂದೊಂದು ಪ್ರಮೇಯವನ್ನು ಕೂಡ ಶಿಕ್ಷಕರ ಮಾರ್ಗದರ್ಶನ ಕಲಿತಾ ಹೋದ್ರೆ ಸುಲಭ ಆಗುತ್ತೆ ಖಂಡಿತ. ಸರ್ ಫಸ್ಟ್ 5 ಪ್ರಮೇಯಗಳು ಮತ್ತೆ 2 ವೃತ್ತದಲ್ಲಿ 2 ಪ್ರಮೇಯಗಳು. ಸೊ ಈ ಒಂದು ವೇಳೆ ನಾನು ಸ್ವಲ್ಪ ಕಷ್ಟ ಅನ್ನೋ ವ್ಯಕ್ತಿ ಮಕ್ಕಳು ತ್ರಿಭುಜದಲ್ಲಿ ವೃತ್ತದಲ್ಲಿ 1 ಪ್ರಮೇಯ ಕಲ್ತ್ಕೊಂಡು ತ್ರಿಭುಜದಲ್ಲಿ 3 ಪ್ರಮೇಯಗಳನ್ನು ಕಲ್ತ್ಕೊಂಡ್ರೆ ಸಾಧ್ಯತೆಗಳಿದೆಯಾ? ಇಲ್ಲ, ಅದು ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಬಿಟ್ಟಿರೋಂಥದ್ನ ಕೇಳುವಂತ ಸಾಧ್ಯತೆ ಇರ್ಬೋದು. ಹಾಗಾಗಿ ಇಲ್ಲಿ ನಾವು ಅದನ್ನ ಯಾವುದನ್ನು ಕೈ ಬಿಡೋ ಅವಕಾಶನೇ ಇಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆ 7 ಪ್ರಮೇಯವನ್ನ ಓದಲೇಬೇಕು. ಸೊ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್? 7 ಪ್ರಮೇಯ 7 ಮಾರ್ಕ್ಸ್, ಮಿನಿಮಮ್ 7 or 8. ಓಕೆ, ನೋಡಿ ಈ 7 ಪ್ರಮೇಯಗಳನ್ನ ಕಲಿಯೋದ್ರಿಂದ 7ರಿಂದ 8 ಅಂಕಗಳು ನಿಮ್ದಾಗುತ್ತೆ. ಹಾಗಾಗಿ ಅದನ್ನು ಕಲ್ತ್ಕೊಳ್ಳಿ ಅಂತ. ಎಸ್ ಥ್ಯಾಂಕ್ ಯು, ಧನ್ಯವಾದಗಳು ಮಹೇಶ್. ಮತ್ತೊಂದು ಪ್ರಶ್ನೆ ಇದೆ ಸರ್. ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ? ಹಲೋ ಸರ್, ನನ್ನ ಹೆಸರು ಸ್ನೇಹ ಅಂತ, ಸರ್ಕಾರಿ ಪ್ರೌಢಶಾಲೆ ಗಾಗಿನಹಳ್ಳಿ. ಸರ್ ನನ್ನ ಪ್ರಶ್ನೆ ಬಂದ್ಬಿಟ್ಟು 5 ಅಂಕದ ಪ್ರಶ್ನೆ ಬೇರೆ ಪಾಠದಿಂದಾನು ಬರುತ್ತಾ ಅಥವಾ ಪ್ರಮೇಯಗಳೇ ಬರುತ್ತಾ ಅಂತ? ಪ್ರಮೇಯ ಬರುತ್ತಾ ಅಥವಾ ಬೇರೆ ಪಾಠಗಳಿಂದ ಬರುತ್ತಾ ಅಂತ. ಈಗ ಪ್ರಮೇಯಗಳನ್ನೇ ಕೊಡೋದಾದ್ರೆ ವಿತ್ ಸ್ಟೇಟ್ಮೆಂಟ್ ನಿರೂಪಣೆಯನ್ನು ಬರಿಬೇಕಾಗತ್ತೆ ಪ್ರಮೇಯವನ್ನು. ಬೇರೆ ಪಾಠದಿಂದ ಬರುವ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಸೊ ಈಗ ಹಳೆಯ ವರ್ಷದ ಕ್ವಶನ್ ಪೇಪರ್ಗಳು ನೋಡಿದಾಗ ಪ್ರಮೇಯನೂ ಇದೆ, ಬೇರೆ ಚಾಪ್ಟರ್ಗಳಿಂದ 5 ಮಾರ್ಕ್ಸ್ ಕೊಟ್ಟಿರೋದು ಇದೆ. ಸೊ ಹಾಗಾಗಿ ಇಂಥದೇ ಬರುತ್ತೆ, ಈ ವರ್ಷ ಹೀಗೆ ಬರುತ್ತೆ ಅನ್ನೋದನ್ನು ಯಾರೂ ಕೂಡ ಎಲ್ಲೂ ಹೇಳಲಿಕ್ಕಾಗೋಲ್ಲ. ಅದು ಕ್ವಶನ್ ಪೇಪರ್ ಸೆಟರ್ಸ್ ಹೆಂಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಇರುತ್ತೆ. ಅದರಿಂದ ಸ್ನೇಹ 5 ಮಾರ್ಕ್ಸಿಗೆ ಬೇಕಾಗುವಂಥ ಕ್ವಶನ್ಸ್ಗಳು ಯಾವ್ಯಾವುದಿದೆ ಅನ್ನೋದು ಒಂದು ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಳೆಯ ವರ್ಷದ ಕ್ವಶನ್ ಪೇಪರ್ಗಳ ಜೊತೆಗೆ ಇವತ್ತಿನ ಟೆಕ್ಸ್ಟ್ ಬುಕ್ಲಿರೋ ಕ್ವಶನ್ಸ್ಗಳನ್ನು ಒಂದು ಲೀಸ್ಟ್ ಮಾಡಿಬಿಡಿ. ಖಂಡಿತವಾಗಿಯೂ 5 ಮಾರ್ಕ್ಸನ್ನು ಅಟೆಂಡ್ ಮಾಡ್ಬೋದು. 5 ಮಾರ್ಕ್ಸ್ ಅಂತ ಭಯ ಪಡೋ ಅವಶ್ಯಕತೆನೇ ಇಲ್ಲ. 5 ಮಾರ್ಕ್ಸ್ ಅಂದ ತಕ್ಷಣ ಇದು ದೊಡ್ಡದು ಕಷ್ಟ ಅಂತ ಅನ್ಕೋಬಾರ್ದು, ಹಾಗಿಲ್ಲ ಅದು. ಆಯ್ತಾ ಸ್ನೇಹ? ಸರ್ ನನ್ನ ಫ್ರೆಂಡ್ ಇನ್ನೊಂದು ಕ್ವಶನ್ ಕೇಳ್ತಾಳೆ. ಹಲೋ, ಹೇಳಿಪ್ಪ, ತಮ್ಮ ಹೆಸರು? ಸರ್ ನಮಸ್ತೆ ಸರ್, ನನ್ನ ಹೆಸರು ಲಕ್ಷ್ಮಿ. ಓಕೆ ಲಕ್ಷ್ಮಿ, ತಮ್ಮ ಪ್ರಶ್ನೆ ಕೇಳಿಪ್ಪ. ಸರ್ 4 ಅಂಕದ ಪ್ರಶ್ನೆ ನೇರವಾಗಿ ಪುಸ್ತಕದಲ್ಲಿರೋದನ್ನೇ ಕೊಡ್ತಾರಾ ಅಥವಾ ಪುಸ್ತಕದಿಂದ ಹೊರಗಡೆ ಬರುತ್ತಾ? 4 ಅಂಕದ್ದು ಸುದೀಶ್ ಸರ್. 4 ಅಂಕದ ಪ್ರಶ್ನೆಗಳು ಅಂತ ಹೇಳಿದಾಗ ನಿಮಗೆ ಒಂದು ಥೇರಮ್ ಕೊಟ್ಟಿದ್ದಾರೆ ಅಂದ್ಕೋ, ಅದು ಪುಸ್ತಕದಲ್ಲಿರೋದನ್ನೇ ಕೊಡಬೇಕಾಗ್ತದೆ. ಇನ್ನು ಉಳಿದಂಥ ಪ್ರಶ್ನೆಗಳೇನಾಗುತ್ತೆ, ಅವು 16 ಅಂಕದ ಅನ್ವಯಿಕ ಪ್ರಶ್ನೆಗಳಲ್ಲಿ ಏನಾದರೂ ಆಯ್ಕೆ ಮಾಡ್ಕೊಂಡಿದ್ರೆ ಆಗ ನೀನು ಅನ್ವಯಿಸಿ ಆ ಪ್ರಶ್ನೆಗಳನ್ನು ಕೊಟ್ಟಿರೋದ್ರಿಂದ ಅದು ಪುಸ್ತಕದಿಂದ ಬೇರೆ ಇರುತ್ತೆ ಅಂತ ಖಂಡಿತ ಭಾವಿಸಬಾರ್ದು. ಪುಸ್ತಕದಲ್ಲಿರುವಂತಹ ಸೂತ್ರಗಳು ಅಥವಾ ಪುಸ್ತಕದಲ್ಲಿರುವಂತಹ ಹೇಳಿಕೆಗಳು ಸ್ವಲ್ಪ ಬದಲಾವಣೆ ಆಗಿರ್ಬೋದು, ಸಿಚುವೇಶನ್ಸ್ಗಳು ಬೇರೆ ಇರ್ಬೋದು ಅಷ್ಟೇ. ಹಾಗಾಗಿ ತೀರಾ ಕಷ್ಟವಾದ ಪ್ರಶ್ನೆಗಳೇ ಬರುತ್ತೆ ಅನ್ನೋದ ಭಾವನೆಯನ್ನು ಇಟ್ಕೊಳ್ಬಾರ್ದು ಮಕ್ಕಳು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ಸುಲಭ ನಿರ್ಧಾರ ಆಗಿರುತ್ತೆ. ನೀವು ಹೆಚ್ಚು ಅಭ್ಯಾಸ ಮಾಡಿದಷ್ಟು ನಿಮಗೆ ಯಾವ ಪ್ರಶ್ನೆ ಕೊಟ್ಟರೂ ಕೂಡ ಸುಲಭವಾಗಿ ಉತ್ತರಿಸಲಿಕ್ಕೆ ಅವಕಾಶ ಖಂಡಿತ ಇರುತ್ತೆ. ಹಾಗಾಗಿ ಲಕ್ಷ್ಮಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಾನು 4 ಅಂಕನ ಪ್ರಶ್ನೆಗಳನ್ನು 4 ಅಟೆಂಡ್ ಮಾಡ್ತೀನಿ. ಅದರಲ್ಲಿ ಒಂದು ಕ್ವಶನ್ ಚಾಯ್ಸ್ ಕೂಡ ಇರುತ್ತೆ. ಚಾಯ್ಸ್ ಏನಾಗುತ್ತೆ ಅಂದರೆ 2 ಈಸಿ ಇರುತ್ತೆ ಅಥವಾ 2 ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಸೊ ಅದನ್ನು ನೀನು 4-6 ಪ್ರಶ್ನೆಗಳನ್ನು ಪತ್ರಿಕೆಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಸುಲಭ ಆಗುತ್ತೆ. ಆಗ್ಬೋದಾ? ಲಕ್ಷ್ಮಿ ಆ್ಯಂಡ್ ಸ್ನೇಹ, 4-5 ವರ್ಷದ ಪ್ರಶ್ನೆಗಳನ್ನು ನೋಡಾದ ಮೇಲೆ ಈ ಪಾಠದಿಂದ ಇದು ಇವತ್ತು 5 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಬರ್ಬೋದು ಅಂತ ಗೆಸ್ ಮಾಡಿ ನೀವು ಕೂಡ ಅದನ್ನು ಅಧ್ಯಯನ ಮಾಡ್ಬೋದು. ಸೊ ಆ ರೀತಿಯನ್ನು ಮಾಡ್ಕೊಳ್ಳಿ. ಜೊತೆಗೆ ಅವ್ರು ಹೇಳ್ದಂಗೆ ಭಯ ಬೇಡ, ಆರಾಮಾಗಿ ಮಾಡಿ. ಅದ್ರ ಬಗ್ಗೆ ಮಾತನಾಡ್ತೀನಿ, ಕೇಳ್ತಾ ಇರಿ. ಹಲೋ, ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಸರ್ ಮೊಹಮ್ಮದ್ ಫಯಾಜ್ ಅಂತ. ಮೊಹಮ್ಮದ್ ಫಯಾಜ್, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್ ಸರ್ಕಾರಿ ಪ್ರೌಢಶಾಲೆ MC ತೊಳಲು ಇಂದ. ಓಕೆ, MC ತೊಳಲು ಸರಗುರಾ? ಹಾಂ ಸರ್, ಸರಗುರು. ಓಕೆ ಫಯಾಜ್, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್ ಪ್ರಮೇಯಗಳಲ್ಲಿ ಬರೋದ್ರಲ್ಲಿ ಯಾವ ಪ್ರಮೇಯ ಫುಲ್ ಮೇನ್ ಆಗಿರುತ್ತೆ ಅಂತ ಸರ್?
ಇದು ಬರಲೇಬಹುದು ಅಂತ ಗೆಸ್ ಯಾವ್ದು ಮಾಡ್ತೀರಿ ಅಂತನಾ? ಈಗಾಗಲೇ ಉತ್ತರ ಕೊಟ್ಟಾಗಿದೆ. ತುಂಬಾ ಮೇನ್ ಆಗಿ ಯಾವ ಪ್ರಮೇಯಗಳು ಯಾವ್ಯಾವ ಪ್ರಮೇಯಗಳು? ಯಾವ್ಯಾವ ಪ್ರಮೇಯಗಳು ಅಂತ ಹೇಳಿ ಈಗಾಗಲೇ ಹೇಳಿದೀವಿ. ಅಂದ್ರೆ ಅದು ಕಳೆದ ಒಂದು 5 ವರ್ಷಗಳದ್ದು ನೋಡಿದಾಗ ರಿಪಿಟೇಟಿವ್ಲಿ ಯಾವ ಪ್ರಮೇಯಗಳು ಆ ಸಾಮಾನ್ಯವಾಗಿ ತರ ಗೆಸ್ ಮಾಡ್ಲಿಕ್ಕೂ ಕೂಡ ಕಷ್ಟನೇ. ಏನು 5 ಪ್ರಮೇಯಗಳನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇದೇ ಪ್ರಮೇಯಗಳನ್ನ ಸಾಮಾನ್ಯ ಕೇಳಬೇಕು ಅಂತ ಹೇಳಿ ಮಂಡಳಿ ನಿರ್ಧಾರ ಮಾಡಿದೆ. ಆ 5 ಪ್ರಮೇಯಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋದಾದ್ರೆ ಥೇಲ್ಸ್ ಪ್ರಮೇಯ, ಮತ್ತೆ ಆಂಗಲ್ ಕ್ರೈಟೀರಿಯಾ, ಕೋನ ನಿರ್ಧಾರಕ ಗುಣವುಳ್ಳಂಥ ಪ್ರಮೇಯ ಇದೆ. ಆಮೇಲೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಇದೆ, ಮತ್ತು ಪೈಥಾಗೊರಸ್ನ ಪ್ರಮೇಯ ಮತ್ತು ಪೈಥಾಗೊರಸ್ನ ವಿಲೋಮ ಪ್ರಮೇಯ. ಇದನ್ನ ತ್ರಿಭುಜಗಳ ಅಧ್ಯಾಯದಲ್ಲಿ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮೇಯ ಅಂತೂ ಖಂಡಿತ ಇರುತ್ತೆ. ಸೊ ಒಂದು ಪ್ರಮೇಯ ಬರೀಲಿಕ್ಕೆ ನೀವು 5 ಪ್ರಮೇಯನ ಓದಲೇಬೇಕು. ಖಂಡಿತ ಚಾಯ್ಸ್ ಇಲ್ಲ ಇದಕ್ಕೆ. ಮಹಮ್ಮದ್, ಇದು ಅದೇ 5 ಪ್ರಮೇಯದಲ್ಲಿ ಒಂದು ಬರುತ್ತೆ ಅಂತ ಇರೋ ಸಂತೋಷ ಪಟ್ಕೊಂಡು ಮೋಸ್ಟ್ಲಿ 5 ಓದ್ಬೇಕಂತ. ಅದರಲ್ಲಿ ಸಾಮಾನ್ಯ ಹೇಳಿಕೆಗಳು ಸ್ಟೇಟ್ಮೆಂಟ್ ಇರೋಂಥದ್ದು ಥೇಲ್ಸ್ನ ಪ್ರಮೇಯ ಮತ್ತು ಪೈಥಾಗೊರಸ್ನ ಪ್ರಮೇಯ ಮತ್ತು ವಿಲೋಮ ಪ್ರಮೇಯ, 3ಕ್ಕೂ ಹೇಳಿಕೆಗಳಿದೆ. ಆ ಸ್ಟೇಟ್ಮೆಂಟ್ ಕೂಡ ಕಲ್ತಿರ್ಬೇಕು. ಸರ್ ಅವುಗಳನ್ನ ನಾವು ಓನಾಗಿ ಬರಿಬೋದಾ ಸರ್, ಇಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಬರೋ ರೀತಿನೇ ಬರಿಬೋದಾ ಸರ್? ಓನಾಗಿ ಅಂದ್ರೆ ಹೇಗಪ್ಪ? ಅಲ್ಲಿ ಲಾಜಿಕಲ್ ಸೀಕ್ವೆನ್ಸ್ ಕ್ರಿಯೇಟ್ ಆಗ್ಬೇಕಲ್ವಾ, ಅದಕ್ಕೊಂದು ರೀಸನಿಂಗ್ ಇರಬೇಕು. ಸೆಂಟೆನ್ಸ್ಗಳನ್ನ ಹೇಳಿಕೆಗಳನ್ನ ನಾವು ಓನಾಗಿ ಬರಿಬೋದಾ ಅಂತ. ಪ್ರಮೇಯಗಳ ಹೇಳಿಕೆಗಳು ಮತ್ತು ವ್ಯಾಖ್ಯೆಗಳು ಡೆಫಿನೇಷನ್ಸ್ಗಳೇನಿರುತ್ತೆ ಅದು ಹೇಗಿದೆಯೋ ಹಾಗೆ ಬರೀಬೇಕು. ಅದನ್ನು ತಿರುಚಲಿಕ್ಕೆ ಅವಕಾಶಗಳೇ ಇರೋದಿಲ್ಲ. ನೀನು ಅದನ್ನು 2-3 ಬಾರಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತ ಅದೇ ರೀತಿ ನೆನಪಿರಲಿ ಮೊಹಮ್ಮದ್ ಫಯಾಜ್, ಪ್ರಮೇಯಗಳನ್ನು ಬರೆಯುವಾಗ ತುಂಬ ಸ್ಟೂಡೆಂಟ್ಸ್ಗಳು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಚಿತ್ರನೇ ಬರೆಯಲ್ಲ, ಮಿಕ್ಕಿದ್ದು ಬರೆದು ಬಿಟ್ಟಿರ್ತಾರೆ. ಸೊ 0 ಮಾರ್ಕ್ಸ್ ಅದಕ್ಕೆ. ಫಿಗರ್ ಎಲ್ಲ ಕರೆಕ್ಟು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಿದೆ, ಆದರೆ ಏನಾಗುತ್ತೆ ಅಂತಂದರೆ ಚಿತ್ರ ಇಲ್ಲ ಅದಕ್ಕೆ. ಸೊ ಹಾಗಾಗಿ 0 ಮಾರ್ಕ್ಸ್ ಆಗಿಬಿಡುತ್ತೆ. ನಾನು ಏನೂ ಬರ್ದಿಲ್ಲ, ಬರೀ ಚಿತ್ರ ಬರೆದು ಬಿಟ್ಟಿದ್ದೀನಿ ಅಂತಂದರೆ ಒಂದು ಹಾಫ್ ಮಾರ್ಕ್ಸ್ ಅರೇ ಇರುತ್ತೆ. ಸೊ ಅಲ್ಲಿಗೆ ಚಿತ್ರ ಅನ್ನೋದು ಪ್ರಮೇಯಕ್ಕೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗಾಗಲೇ ನೀವು ಪ್ರಮೇಯದಲ್ಲಿ ಮಾಡಿಸಿರೋ ಪ್ರಕಾರ ನಿರೂಪಣೆ ಆಗುತ್ತೆ, ನಿರೂಪಣೆ ಆದಮೇಲೆ ಚಿತ್ರ ಬರೀತೀಯ, ಚಿತ್ರ ಆದಮೇಲೆ ದತ್ತ ಬರೀತೀಯ, ದತ್ತ ಆದಮೇಲೆ ನಿರೂಪಣೆ, ರಚನೆಯನ್ನು ಅಂತ ಎಲ್ಲ ಪ್ರಮೇಯಕ್ಕೂ ಅವಶ್ಯಕತೆ ಇದ್ದರೆ ಮಾಡ್ತೀವಿ, ಇಲ್ಲದರೆ ಇಲ್ಲ. ನಿಜಕ್ಕೂ ಕೋರ್ ಏನು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಪ್ರಮೇಯದ್ದು ಅಂದರೆ ಸಾಧನೆ ಪಾರ್ಟ್, ಪ್ರೂಫ್ ಅಲ್ವಾ, ಪ್ರೂಫ್ ಇರುತ್ತೆ. ಸೊ ಹಾಗಾಗಿ ಚಿತ್ರವನ್ನು ಕರೆಕ್ಟಾಗಿ ಯಾವ ಪ್ರಮೇಯಕ್ಕೆ ಯಾವ ಚಿತ್ರ ಇದೆ ಅನ್ನೋದನ್ನು ಎಕ್ಸಾಕ್ಟಾಗಿ ತಿಳ್ಕೊಬೇಕು. ಯಾಕೆಂದರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸು ನಾವು ಬೇಕು ಅಂತ ಯಾರು ತುಂಬ ಕಷ್ಟಪಡ್ತಾ ಇರ್ತೀರೋ ಅವ್ರುಗಳೆಲ್ಲ ಪ್ರಮೇಯಗಳನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. 7 ಪ್ರಮೇಯಗಳನ್ನು ಹಿಡ್ಕೊಳ್ಳಿ ಅಲ್ವಾ, ಖಂಡಿತವಾಗಿ ಆಗ್ಬೋದಾ ಫಯಾಜ್? ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಮತ್ತೊಂದು ಕರೆ ಇದೆ ಸರ್. ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಿ? ಸರ್, ನನ್ನ ಹೆಸರು ಜೀವನ್ ಅಂತ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕುವೆಂಪು ನಗರ್, ಮೈಸೂರು. ಜೀವನ್, ಏನ್ ಗೊತ್ತಾ, ಇವತ್ತು ಎಷ್ಟು ದಿನ ಹೆಣ್ಮಕ್ಳು ಮಾಡ್ತಾರೆ ಗಂಡು ಮಕ್ಳು ಮಾಡೋದೇ ಇಲ್ಲ ಅಂತಿದ್ವಿ. ಇವತ್ತು ನೋಡಿ, ಆರಂಭದಿಂದ ಗಂಡು ಮಕ್ಕಳದ ಧ್ವನಿ ಏನು ಪರವಾಗಿಲ್ಲ, ಇಂಪ್ರೂವ್ ಆಗೋದ್ರು ನಮ್ಮ ಗಂಡು ಮಕ್ಕಳು. ಕೇಳಿ, ಪ್ರಶ್ನೆ ಕೇಳಿ ಸುದೀಶ್ ಸರ್. ಸರ್, ನಾನು 80 ತಗೊಬೇಕು ಅಂತ ಇದ್ದೀನಿ ಸರ್. ಸರ್, ಅದರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿರೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನ ಡೇಟಾ ಕನ್ವರ್ಟ್ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತಿದೆ ಸರ್. ಅದಕ್ಕೆ ಏನಾದ್ರು ಟ್ರಿಕ್ಸ್ ಇದೆಯಾ ಅಂತ. ಈಗ ನಿನ್ನ ಏನು ಸಮಸ್ಯೆ ಇದೆ ಜೀವನ್, ಅದು ಸಾಮಾನ್ಯ ಬಹುತೇಕ ಮಕ್ಕಳ ಸಮಸ್ಯೆನೇ ಅದು. ಯಾಕೆಂದ್ರೆ ಅವರಿಗೆ ಸ್ಟೇಟ್ಮೆಂಟ್ ಲೆಕ್ಕಗಳು ಬಂದ ತಕ್ಷಣನೇ ಅದನ್ನ ಈಕ್ವೇಶನ್ ಕನ್ವರ್ಟ್ ಮಾಡ್ಕೊಳ್ಳೋದೇ ಕಷ್ಟ. ಕನ್ವರ್ಟ್ ಮಾಡ್ಕೊಂಡ ನಂತರ ಉಳಿದಂತೆ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ತಾರೆ, ಉತ್ತರ ಕಂಡಿಡ್ಬಿಡ್ತಾರೆ. ಅದಕ್ಕೆ ಹೇಳೋದಾದ್ರೆ ನೋಡಿ, ಈಗ ಅದರಲ್ಲಿ ಬರೋಂಥದ್ದೇನು ಸ್ಪೀಡ್ ಬಗ್ಗೆ ಇರುತ್ತೆ, ಡಿಸ್ಟೆನ್ಸ್ ಬಗ್ಗೆ ಮತ್ತು ಟೈಮ್, ಈ ರಿಲೇಷನ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳಿರುತ್ತೆ. ಸೊ ಅದನ್ನು ನೀವು ಈಗ ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತಾ ಇದೆ. ಸೊ ಅದರ ಜವ 5 km/h ಹೆಚ್ಚಾದರೆ ಏನು ಮಾಡಬೇಕು, ಅದು 1 ಗಂಟೆ ಕಡಿಮೆ ತಗೊಳುತ್ತೆ ಅಂತ ಇದೆ. ಸೊ ಅಲ್ಲಿ ನೀನು ಟೈಮ್ ರಿಲೇಷನ್ ಕೊಟ್ಟಿರೋದ್ರಿಂದ ಟೈಮ್ಗೆ ಈಕ್ವೇಟ್ ಮಾಡ್ಕೊಳ್ತೀಯಾ. ಅದೇ ಥರ ಒಂದು ಎಕ್ಸ್ಪ್ರೆಸ್ ರೈಲಿನ ಒಂದು ಲೆಕ್ಕ ಇದೆ, ಅದು ಅಷ್ಟೇ ಟೈಮ್ಗೆ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀನು ಅಲ್ಲಿ ಟೈಮ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಸ್ಪೀಡನ್ನು ಎಕ್ಸ್ ಅಂತ ತೊಗೊಂಡು ನಾವು ಮಾಡ್ಕೊಳ್ತಾ ಹೋದರೆ ಒಂದು 10 ಲೆಕ್ಕಗಳನ್ನು ಇದೇ ರೀತಿಯಾದದ್ದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಈಕ್ವೇಷನ್ಸ್ಗಳು ಮಾಡ್ಕೊಳ್ಳೋದು ಅಂತಹ ಕಷ್ಟ ಏನೂ ಆಗಲಿಕ್ಕೆ. ಜಯಶಿವ ಸರ್, ಈ ಥರದ ಮಕ್ಕಳಿಗೆ ತಾವೇನು ಹೇಳಕ್ಕೆ? ಖಂಡಿತ ಜೀವನ್, ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳು ಈಗ ಸುದೀಶ್ ಹೇಳ್ದಂಗೆ ನಿನಗೆ ಮಾತ್ರ ಅಲ್ಲ, ನಾವು ಥ್ರೂಔಟ್ ಎಲ್ಲ ಸ್ಟೂಡೆಂಟ್ಗಳು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಹೆಚ್ಚು ಸ್ಟ್ರೆಸ್ ಮಾಡ್ತಾ ಇರ್ತಾರೆ, ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಈಸಿ ಆಗಬೇಕು ಅಂದರೆ ನಾನು ಈಗಾಗಲೇ ಹಿಂದೆ ಒಂದು ಟಿಪ್ಸ್ ಕೊಟ್ಟಿದ್ದೆ. ಕ್ವಶನ್ಸ್ ಪೇಪರ್ಲಿರುವ ಹಳೆಯ ಕ್ವಶನ್ಸ್ನ ತುಂಬ ರೀಡ್ ಮಾಡಿ. ಆ ರೀಡ್ ಮಾಡುವಾಗ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು 2 ಪಾಯಿಂಟು. ಅಲ್ಲಿ ಕೊಟ್ಟಿರುವ ಡೇಟಾ ಏನಿದೆ ಮತ್ತು ಟಾರ್ಗೆಟ್ ಏನಿದೆ. ಡೇಟಾನ ಕ್ವಶನ್ ಪೇಪರ್ ಇರೋದನ್ನ ಹಾಗೆ ಮತ್ತೆ ನೀವು ಶಾರ್ಟ್ ಸೆಂಟೆನ್ಸಲ್ಲಿ ಬರ್ಕೊಳ್ತೀರಿ. ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಆ ಡೇಟಾನ ಈಕ್ವೇಷನ್ಗೆ ಕನ್ವರ್ಟ್ ಮಾಡೋದನ್ನು ಕಲಿಬೇಕು. ಆ ಈಕ್ವೇಷನ್ಸ್ ಕನ್ವರ್ಟ್ ಆದ ತಕ್ಷಣ
ನೀ ಹೇಳ್ದಂಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗೆ ಸಂಬಂಧಪಟ್ಟಂಗೆ ಬರೋದಾದರೆ ಡೇಟಾನ ಬರ್ಕೊಳ್ತೀರಿ, ಡೇಟಾನ ಈಕ್ವೇಷನ್ಗೆ ಕನ್ವರ್ಟ್ ಮಾಡ್ತೀಯಾ, ಈಕ್ವೇಷನ್ ಕನ್ವರ್ಟ್ ಆಗಿದ್ದು ನೆಕ್ಸ್ಟ್ ಏನು ಕನ್ವರ್ಟ್ ಆಗಬೇಕದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಕನ್ವರ್ಟ್ ಆಗಬೇಕು. ಸೊ ಅಲ್ಲಿಗೆ ಸ್ಟೇಜಸ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೆಂಟೆನ್ಸು ಡೇಟಾ ಪಿಕ್ ಮಾಡೋದು, ಡೇಟಾನ ಈಕ್ವೇಷನ್ ಮಾಡೋದು, ಈಕ್ವೇಷನನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡೋದು, ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಮಾಡಬೇಕು ನೆಕ್ಸ್ಟು ಎನಿ ಒನ್ ಮೆಥಡ್, ಫ್ಯಾಕ್ಟರೈಸೇಷನ್ ಮೆಥಡ್ ಇದೆ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಇದೆ, ಅಥವಾ ಎನಿ ಒನ್ ಮೆಥಡಲ್ಲಿ ನಾವು ಅದನ್ನು ಫಾರ್ಮುಲಾ ಮೆಥಡಲ್ಲಿ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಸೊ ನಿನಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳು ಡಿಫಿಕಲ್ಟ್ ಆಗ್ತಾ ಇದೆ ಅಂದರೆ ಪ್ರಾಪರ್ಲಿ ರೀಡಿಂಗ್ ಕಲಿಬೇಕು. ಅದರಲ್ಲಿ ಪ್ರಾಪರ್ ರೀಡಿಂಗ್ ಮಾಡಿ ಡೇಟಾ ಫೆಚ್ ಮಾಡಬೇಕು. ಈ ಡೇಟಾ ಕೊಟ್ಟಿದ್ದಾರೆ, ನನ್ನ ಟಾರ್ಗೆಟ್ ಏನು ಅಂತ ಗೊತ್ತಿರಬೇಕು. ಸೊ ಹಾಗಾಗಿ ಇದು ಹೆಚ್ಚಿಗೆ ಪ್ರಾಕ್ಟೀಸ್ ಕೇಳುತ್ತೆ. ಸುಲಭ ಅಂದರೆ ಹೆಚ್ಚಿಗೆ ಪ್ರಾಕ್ಟೀಸ್ ಬೇಕಷ್ಟೇ ಸುಲಭ ಮಾಡ್ಕೊಳ್ಳಿಕ್ಕೆ. ಸೊ ಬಹುಶಃ ನಿನಗೆ 80 ಔಟ್ ಆಫ್ 80 ಬೇಕು ಅಂತ ಭಾಳ ಆಸೆ ಪಟ್ಟಿದೆ. ಕಂಗ್ರ್ಯಾಚುಲೇಷನ್, ನಿನಗೆ ಬರಲಿ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡು. ಎಲ್ಲ ಚಾಪ್ಟರ್ಗಳಲ್ಲೂ ಪ್ರಾಕ್ಟೀಸ್, ನಾಟ್ ಓನ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್, ಎಲ್ಲ ಚಾಪ್ಟರ್ಗಳಲ್ಲೂ ಪ್ರಾಕ್ಟೀಸ್ ಮಾಡು. ಖಂಡಿತವಾಗಿಯೂ ನಿನಗೆ ಈ ವರ್ಷ ಬಂದೇ ಬರುತ್ತೆ. ಸರ್ ಇಲ್ಲೇ ಇದ್ದಾರೆ, ನಾನು ನಿಮ್ಮ ಬಗ್ಗೆ ಕೇಳ್ಕೊಳ್ತೀನಿ. ಜೀವನ್, ಧನ್ಯವಾದಗಳು. ಸರ್ ನಮ್ಮ ಫ್ರೆಂಡ್ ಒಂದು ಕ್ವೆಶ್ಚನ್ ಕೇಳ್ತಾರೆ, ಕೇಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಾನು ಕೂಡ 80ಗೆ 80 ತಗೋಬೇಕು ಅನ್ಕೊಂಡಿದ್ದೀನಿ. ಹೆಸರು ಹೇಳು ಕಂದ. ಸರ್, ನನ್ನ ಹೆಸರು ಯಶಿಕಾ ಅಂತ. ಯಶಿಕಾ ಕೇಳಿಪ್ಪ, ಪ್ರಶ್ನೆ ಕೇಳಿ. ಸರ್, ನನ್ಗೆ ಟ್ರಿಗ್ನೋಮೆಟ್ರಿಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದ್ರಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅಂತಿದ್ದೀನಿ ಟ್ರಿಗ್ನೋಮೆಟ್ರಿ ಪಾರ್ಟ್ ಅಲ್ಲಿ. ಅದಕ್ಕೆ ಏನಾದ್ರು ಸ್ವಲ್ಪ ಟ್ರಿಕ್ಸ್ ಇದ್ರೆ ಹೇಳ್ಕೊಡಿ ಸರ್. ಆಯ್ತು, ಇದಕ್ಕೆ ವಿಜಯ್ ಸಿಂಹ ಸರ್ ಟಿಪ್ಸ್ ಕೊಡ್ತಾರೆ. ಟ್ರಿಗ್ನೋಮೆಟ್ರಿ ಯಶಿಕಾ ನನ್ನ ಫೇವರೇಟ್ ಚಾಪ್ಟರ್ ಇದು. ನನಗೆ 2 ಚಾಪ್ಟರ್ಗಳು ಫೇವರೇಟ್ ಇದೆ, ಒಂದು ರಿಯಲ್ ನಂಬರ್ಸ್ ಮತ್ತೆ ಟ್ರಿಗ್ನೋಮೆಟ್ರಿ. ಯಶಿಕಾನು ಫೇವರೇಟ್ ಮಾಡ್ಕೋಬೇಕು. ಫೇವರೇಟ್ ಮಾಡ್ಕೋಬೇಕು. ನಿನಗೆ ಏನು ಕಷ್ಟ ಆಗ್ತದೆ, 2 ಚಾಪ್ಟರ್ ಇದೆ ಅಲ್ವಾ ಅದರಲ್ಲಿ. ಟ್ರಿಗ್ನೋಮೆಟ್ರಿಲಿ ಒಂದು ಇಂಟ್ರೊಡಕ್ಷನ್ ಒಂದಿದೆ, ಒಂದು ಅಪ್ಲಿಕೇಶನ್ ಒಂದಿದೆ, ಹೌದಲ್ವಾ? ನಿನಗೆ 2 ಚಾಪ್ಟರ್ ಯಾವ್ದು ಕಷ್ಟ ಅನ್ನಿಸ್ತಾ ಇದೆ ನಿನಗೆ? ಸರ್, ನನಗೆ ಇಂಟ್ರೊಡಕ್ಷನ್ ಕಷ್ಟ ಆಗಿದೆ. ಅಪ್ಲಿಕೇಶನ್ ಅಲ್ಲಿಗೆ ನೀನು ನೋಡು, ಅಪ್ಲಿಕೇಶನ್ ತುಂಬ ಈಸಿ ಆಗಿದೆ ನಿನಗೆ ಅಂದರೆ ಇದು ಡಿಫಿಕಲ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಒಟ್ಟು 4 ವೆರೈಟೀಸ್ ಇದೆ. ಒಂದು ರೇಷಿಯೋಸ್ ಬರೆಯೋದು, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೋಸೆಕೆಂಡ್ ತೀಟಾ, ಸಿಕೆಂಡ್ ತೀಟಾ ಅಲ್ವಾ, 6 ಥರ ರೇಷಿಯೋಸ್ ಇದೆ. ಸೊ ನೆಕ್ಸ್ಟ್ ಬಂದಾಗ ಸ್ಟ್ಯಾಂಡರ್ಡ್ ಆ್ಯಂಗಲ್ಸು, ಟೇಬಲ್ಸ್ ಬರೀಗೆ ಬರುತ್ತಲ್ವ, ಕಲ್ತ್ಕೊಂಡಿರಬೇಕು. ಟೇಬಲ್ಸ್ ಬರಬೇಕು, ಸ್ಪೆಸಿಫಿಕ್ ಆ್ಯಂಗಲ್ಸು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, ಹೌದಲ್ಲ, 60 ಡಿಗ್ರಿ ಮತ್ತು 90 ಡಿಗ್ರಿ ಟೇಬಲ್ಸ್ ಬರೀಬೇಕು. ನೆಕ್ಸ್ಟು ಅಲೈಡ್ ಆ್ಯಂಗಲ್ಸ್ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಗ್ಗೆ ಇದೆ. ಈ ಚಾಪ್ಟ್ರಲ್ಲಿ ನಾನು ಅಂದ್ಕೊಳ್ತೀನಿ ನಿನಗೆ ಕಷ್ಟ ಆಗಿರೋ ಪಾರ್ಟ್ ಯಾವ್ದಾರ ಇದ್ದರೆ ಅದು ಖಂಡಿತವಾಗಿಯೂ ನಿನಗೆ ನಿತ್ಯ ಸಮೀಕರಣಗಳಿದೆಯಲ್ಲ, ಐಡೆಂಟಿಟೀಸ್, ಅದು ನಿನಗೆ ರಿಸ್ಕ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ಈ ಚಾಪ್ಟರ್ನಲ್ಲಿ ಎಲ್ಲ ಮಕ್ಕಳುಗಳು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದರಲ್ಲಿ 3 ಥರ ಐಡೆಂಟಿಟೀಸ್ ಇದೆ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ ಸೆಕೆಂಡ್ ಸ್ಕ್ವೇರ್ ತೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಕೋಸೆಕೆಂಡ್ ಸ್ಕ್ವೇರ್ ತೀಟಾ. ಇದೆಲ್ಲ ಮೂರೇ. ಆ 3ನ್ನ ವೆರೈಟಿ ಬೇರೆ ಬೇರೆ ಫಾರಮ್ಸಲ್ಲಿ ಬರೀದನ್ನು ಕಲ್ತ್ಕೊಂಬಿಡಿ, ಖಂಡಿತ ಆಗುತ್ತೆ. ಜೊತೆಗೆ ಐಡೆಂಟಿಟೀಸಲ್ಲಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಏನಪ್ಪ ಅಂದರೆ ಕೊಟ್ಟಿರುವ ಏನನ್ನೇ ಸೈನ್ಗೆ ಮತ್ತು ಕಾಸ್ಗೆ ಕನ್ವರ್ಟ್ ಮಾಡೋದು. ಬಹುತೇಕ ಲೆಕ್ಕಗಳು ಹಾಗೆ ಇದೆ. ಟ್ಯಾನ್ ಕೊಟ್ಟಿರ್ತಾರೆ, ಕಾಟ್ ಕೊಟ್ಟಿರ್ತಾರೆ, ಏನೇ ಕೊಟ್ಟಿದ್ರು ಅದನ್ನು ಸೈನ್ ಮತ್ತು ಕಾಸಿಗೆ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟು ಕಂಪ್ಯೂಟೇಷನ್ ಸ್ಕಿಲ್ ಕ್ಲಿಯರ್ ಮಾಡಬೇಕು. LCM ತಗೊಳ್ಳೋದು, ಆ ಕಡೆ ತಗೊಳ್ಳೋದು, ಇದು ಪ್ರಾಕ್ಟೀಸ್ ಆಗಬೇಕು. ಇದು ಮುಂದಕ್ಕೆ ಬರುವ ಸ್ಟೆಪ್ಸ್ಗಳು ಪ್ರಾಕ್ಟೀಸ್ ಆಗಬೇಕು. ಅದರಿಂದ ಯಶಿಕಾ ರೇಷಿಯೋಸ್ ಬರೆಯೋದು ಕಷ್ಟ ಇಲ್ಲ. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತೂ ನೇರವಾಗಿ ಟೇಬಲ್ಸ್ ನೋಡಿ ಬರೆದು ಬಿಡ್ತೀವಿ. ಅದರಿಂದ ನಾನು ಒಂದು ಟಿಪ್ಸ್ ಮತ್ತೊಂದು ಕೊಡೋದೇನೆಂದರೆ, ಕ್ವಶನ್ ಪೇಪರ್ ನಿಮಗೆ ಎಕ್ಸಾಮ್ ಹೋದ ತಕ್ಷಣ, ಆನ್ಸರ್ ಶೀಟ್ ಕೊಟ್ಟ ತಕ್ಷಣ ಲಾಸ್ಟ್ ಪೇಜ್ನಲ್ಲಿ ಕ್ವಶನ್ ಪೇಪರ್ ಕೊಡೋಕ್ಕಿಂತ ಮುಂಚಿತವಾಗಿ ಈ ಟೇಬಲ್ನ ಬರೆದುಬಿಡಿ. ಆಮೇಲೆ ಬರ್ಕೊಳಕ್ಕೆ ಹೋಗ್ಬೇಡಿ, ಫಸ್ಟೇ ಬರೆದಿಟ್ಕೊಂಡ್ಬಿಡಿ. ಕಡೆಯಲ್ಲಿ ಬರುವಾಗ ಅದನ್ನು ಕಾಟ್ ಮಾಡಿ ಬರೀರಿ. ಈ ಟೇಬಲ್ಸಲ್ಲಿರುವ ವ್ಯಾಲ್ಯೂಸ್ಗಳನ್ನು ಒಳಗಡೆ ಹಾಕಿದ್ರೆ ಸಾಕು, ನಿಮಗೆ ಹಾಫ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಲಾಸ್ಟ್ ಪೇಜಲ್ಲಿ ಆನ್ಸರ್ ಶೀಟ್ ಕೊಡ್ತಿದ್ದಂಗೆ ಟ್ರಿಗ್ನಾಮೆಟ್ರಿ ಟೇಬಲ್ಸ್ ಬರ್ಬಿಡ್ಬೇಕು. 0 ಡಿಗ್ರಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇದೆಯಲ್ಲ, ಅದು ಬರ್ಕೊಳ್ಳಿ. ಖಂಡಿತವಾಗಿಯೂ ಟ್ರಿಗ್ನಾಮೆಟ್ರಿ ಒಂದು ಬಹಳ ಅದ್ಭುತವಾದ ಸಬ್ಜೆಕ್ಟು, ಖುಷಿ ಕೊಡುವ ಸಬ್ಜೆಕ್ಟು. ಅದು ಕಷ್ಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಶಿಕಾ. ಪ್ರಾಕ್ಟೀಸ್ ಮಾಡು. ನಾನು ಹೇಳಿದ್ದನ್ನು ಟಿಪ್ಸ್ಗಳನ್ನ ನೆನ್ಪಿಟ್ಕೊ, ಖಂಡಿತ ಸಾಧ್ಯ ಇದೆ ಯಶಿಕಾ. ಅಲ್ಲಿ ಸೈನ್ ಫಂಕ್ಷನ್, ಕಾಸ್ ಫಂಕ್ಷನ್, ಟ್ಯಾನ್ ಫಂಕ್ಷನ್, ಇವು 3 ಬರ್ಕೊಂಡ್ರೆ ಮೇಜರ್ ಆಗಿ ನಮ್ಗೆ ಸೈನ್ ಫಂಕ್ಷನ್ ಬರ್ಕೊಂಡ್ರೆ ಸಾಕು ಸರ್ ಹೇಳಿದಾಗೆ. ಅದನ್ನ ರಿವರ್ಸ್ ಮಾಡ್ಕೊಂಡ್ರೆ ಕಾಸ್ ಫಂಕ್ಷನ್ ಸಿಗುತ್ತೆ, ಡಿವೈಡ್ ಮಾಡಿದ್ರೆ ಟ್ಯಾನ್ ಫಂಕ್ಷನ್ ಸಿಗುತ್ತೆ. ಆ ಟೇಬಲ್ನ ಸರ್ ಹೇಳಿದಾಗೆ ಕೊನೆಗೆ ಬರ್ಕೊಂಡ್ರೆ ಬೇಗನೆ ಅವರು ಸಬ್ಸ್ಟಿಟ್ಯೂಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಆಗ್ಬೋದಾ ಯಶಿಕಾ? ಜೀವನ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಸರ್. ನಮಸ್ತೆ. ಹಲೋ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ನನ್ನ ಹೆಸರು ಪ್ರೇಕ್ಷಾ ಅಂತ. ಪ್ರೇಕ್ಷಾ, ಹೇಳಪ್ಪ. ಎಲ್ಲಿಂದಪ್ಪ? ಬೀರಿ ಉಂಡಿ ಶಾಲೆ. ಓಹೋ, ಮಾತಾಡಿ ತಮ್ಮ ಪ್ರಶ್ನೆ ಕೇಳಿ. ಸರ್, ಅಪ್ಲಿಕೇಶನ್ ಫಾರ್ಮ್ 4 ಮಾರ್ಕ್ಸ್ ಇರುತ್ತಲ್ಲ ಕ್ವೆಶ್ಚನ್, ಅದು 5 ಮಾರ್ಕ್ಸ್.
ಸರ್ ಅದ್ರಲ್ಲಿ ನಾವು ಕ್ವಶನ್ ಅಲ್ಲಿರೋ ಡೇಟಾನ ಫಸ್ಟ್ ಸ್ಟೇಟ್ಮೆಂಟ್ ಆಗಿ ಬರೀಬೇಕು, ಆಮೇಲೆ ಲೆಕ್ಕ ಮಾಡ್ತೀವಲ್ಲ. ಹೌದು. ಆ ಸ್ಟೇಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಡೇಟಾನ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡ್ತಾರಾ? ಲಾಸ್ಟ್ ಅಲ್ಲಿ ಬಂದಿರೋ ಆನ್ಸರ್ ಸ್ಟೇಟ್ಮೆಂಟ್ ಅಲ್ಲಿ ಬರೀತೀವಿ. ಅಲ್ಲ, ಬಹುತೇಕ ಸಂದರ್ಭದಲ್ಲಿ ನೀನು ಈಕ್ವೇಷನ್ ಕನ್ವರ್ಟ್ ಮಾಡ್ಕೊಳ್ತೀಯಲ್ಲ, ಅದು ಪ್ರಾಪರ್ ಆಗಿರಬೇಕು. ನೀನು ಸ್ಟೇಟ್ಮೆಂಟ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸ್ಟೇಟ್ಮೆಂಟು ಬರಿಬೋದು. ಈಕ್ವೇಷನ್ಸ್ ಏನು ಬರುತ್ತೆ, ಒಂದೊಂದು ಸಲ ಕ್ವಾಡ್ರಾಟಿಕ್ ಈಕ್ವೇಷನ್ ಕನ್ವರ್ಷನ್ ಮಾಡ್ಕೊಂಡಾಗ ನೀನು ಕ್ವಾಡ್ರಾಟಿಕ್ ಈಕ್ವೇಷನ್ ಕರೆಕ್ಟಾಗಿ ಬಂದ್ಬಿಟ್ಟಾಗ ನಿನಗೆ ಉತ್ತರನೂ ಸರಿಯಾಗಿ ಸಿಕ್ಬಿಡುತ್ತೆ. ಉತ್ತರ ಸರಿಯಾಗಿ ಸಿಕ್ಕಿದಾಗ ಹೆಚ್ಚು ಕಡಿಮೆ ನಿನಗೆ ಅಂಕಗಳು ಪೂರ್ಣ ಸಿಗೋ ಸಾಧ್ಯತೆ ಇರುತ್ತೆ. ಅಂದರೆ ನಿನಗೆ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಉಳಿದಿದ್ದನ್ನು ಮಾಡ್ತೀಯ ಅಂದರೆ ಸ್ಟೇಟ್ಮೆಂಟ್ ಬರ್ಕೊಳ್ಳೋದೇನು ಅಂತಹ ಕಷ್ಟ ಆಗಲಿಕ್ಕಿಲ್ಲ. ಒಂದು 10-16 ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ತೊಗೊಂಡ್ರೆ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಮತ್ತು ತ್ರಿಕೋನಮಿತಿ ಅನ್ವಯಗಳು, ಸೊ ಇದರಲ್ಲೆಲ್ಲ ಮೇಜರಾಗಿ ಬರೋದು ನಿನಗೆ ಈಕ್ವೇಷನ್ ಕನ್ವರ್ಟ್ ಮಾಡ್ಕೊಳ್ಳೋ ವರ್ಗ ಸಮೀಕರಣಗಳು ಅಧ್ಯಾಯದಲ್ಲಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡೋ, ನೀನು ಖಂಡಿತ ಆ ಸ್ಟೇಟ್ಮೆಂಟನ್ನು ಬರ್ಕೊಳ್ಳೋದು ಈಸಿಯಾಗಿ ಹೋಗುತ್ತೆ. ಮೋರ್ ಓವರ್ ಪ್ರೇಕ್ಷೆ ನಾನು ಹೇಳೋದು, ಕ್ವಶನ್ ಓದ್ತಾ ಇದ್ದಾಗೇನೆ ಡೈರೆಕ್ಟ್ ಈಕ್ವೇಷನ್ ಬರೀಕ್ ಸಾಧ್ಯನೇ ಇಲ್ಲ ಅಲ್ವಾ? ಹೌದು, ಡೈರೆಕ್ಟ್ ಈಕ್ವೇಷನ್ ಬರೀಕ್ ಆಗೋದೇ ಇಲ್ಲ. ಒಳಗಡೆ ಡೇಟಾನ ನೀನು ಒಂದು ಸೆಂಟೆನ್ಸಲ್ಲಿ ಸಣ್ಣ ಸ್ಮಾಲ್ ಸೆಂಟೆನ್ಸಲ್ಲಿ ಬರ್ಕೊಂಡು ಆಮೇಲೆ ಅದು ರಿಲೇಷನ್ ಹುಡ್ಕೊಂಡು ಈಕ್ವೇಷನ್ಗೆ ಬರಬೇಕು. ಸೊ ಯಾರು ಕೂಡ ಕ್ವಶನ್ ಓದ್ತಾ ಇದ್ದಂಗೆ ಡೈರೆಕ್ಟ್ ಈಕ್ವೇಷನ್ ಬರೀಲಿಕ್ಕೆ ಆಗಲ್ಲ. ಯಾಕಂದರೆ ಆ ಸ್ಟೆಪ್ಸು ಕೂಡ ಒಂದಷ್ಟು ಹಾಫ್ ಮಾರ್ಕ್ಸು 1 ಮಾರ್ಕ್ಸನ್ನ ಕೀ ಆನ್ಸರ್ಲಿ ಇಟ್ಟಿರ್ತಾರೆ. ಹಾಗಾಗಿ ಡೇಟಾ ಜೊತೆಗೇನೆ ಈಕ್ವೇಷನ್ಗೆ ಬಂದು ಆಮೇಲೆ ಮುಂದೆ ಫಾರ್ವರ್ಡ್ ಆಗೋದು ಕರೆಕ್ಟ್ ಪ್ರೊಸೀಜರ್. ಸರಿ, 5 ಅಂಕಗಳ ಪ್ರಶ್ನೆಗೆ 5 ಅಂಕಗಳನ್ನು ತಗೊಳ್ಳುವಂಥ ಎಲ್ಲ ವಿದ್ಯಾರ್ಥಿಗಳು ಈ ವಿಚಾರವನ್ನು ತಿಳ್ಕೊಳ್ಳಿ. ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಸರ್, ನನ್ನ ಹೆಸರು ಸೌಮ್ಯ ಅಂತ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಟಿ ನರಸೀಪುರದಿಂದ ಕಾಲ್ ಮಾಡ್ತಾ ಇರೋದು. ಓಪನಿಂಗ್ ಟಿ ನರಸೀಪುರ, ಹೇಳಿಪ್ಪ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ವರ್ಗ ಸಮೀಕರಣ ಸೂತ್ರ ಸಹಾಯದಿಂದ ಪ್ರಶ್ನೆ ಕೇಳಿದ್ರೆ ಬೇರೆ ವಿಧಾನದಿಂದ ಬಿಡಿಸಿದ್ರೆ ಅಂಕಗಳು ಕೊಡ್ತಾರಾ ಅಥವಾ ಇಲ್ವಾ ಅಂತ ಪ್ರಶ್ನೆ ಸರ್. ಇಲ್ಲ, ಇಲ್ಲಿ ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ ಅನ್ಕೋ. ಆಗ ನೀನು ವರ್ಗ ಸಮೀಕರಣದ ಸೂತ್ರ ಅಂತ ಹೇಳಿದ್ರೆ x = -b ± √b² - 4ac/2a ಈ ಫಾರ್ಮುಲಾನೇ ಹಾಕಬೇಕಾಗುತ್ತೆ. ಹಾಗಾಗಿ ನೀನು ಅದು ಇನ್ನೊಂದು ಸೂತ್ರ ಇದೆ. ಕೆಲವೊಮ್ಮೆ ಏನು ಮಾಡ್ಕೊಳ್ತಾರೆ, ಸೂತ್ರ ಅಂದ ತಕ್ಷಣವೇ ಶೋಧಕದ ಸೂತ್ರವನ್ನು ಹಾಕ್ಬಿಡುವಂಥ ಚಾನ್ಸಸ್ ಇರುತ್ತೆ. d = b² - 4ac. ಅದು ಏನಕ್ಕೆ ಅಂತ ಹೇಳಿದ್ರೆ ಮೂಲಗಳ ಸ್ವಭಾವವನ್ನು ವಿವೇಚಿಸಲಿಕ್ಕೆ, ನೇಚರ್ ಆಫ್ ರೂಟ್ಸನ್ನು ಹೇಗೆ ಕಂಡುಹಿಡಿಯೋದಕ್ಕೆ ಅದು ಶೋಧಕದ ಸೂತ್ರ. ಹಾಗಾಗಿ ವರ್ಗ ಸಮೀಕರಣದ ಸೂತ್ರ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂತೆ x = -b ± b² - 4ac/2a ಏನಿದೆ, ಇದೇ ಸೂತ್ರವನ್ನು ಬಳಸಿ ಮಾಡಬೇಕು. ಇನ್ನೊಂದು ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತ ಇದೆ, ವರ್ಗ ಪೂರ್ಣಗೊಳಿಸುವ ವಿಧಾನದಲ್ಲಿ ಬಿಡಿಸಿ ಅಂತ. ಅದನ್ನು ಕೂಡ ಆ ಏನು ಹಂತಗಳಿದೆ ಅದೇ ಸ್ಪೆಸಿಫಿಕ್ ಆಗಿ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಅದನ್ನೇ ಚಾಯ್ಸ್ ಕೊಟ್ಟಿದ್ರು, ಒಂದು ಸೂತ್ರದ ಸಹಾಯದಿಂದ ಇನ್ನೊಂದು ಕಂಪ್ಲೀಟಿಂಗ್ ಸ್ಕ್ವೇರ್ ಇಂದ ಮಾಡಿ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ನಿಮಗೆ ಸರಾಸರಿ ಕೊಟ್ಟಿದ್ರೆ ಆ ವಿಧಾನದಿಂದ ಬಿಡಿಸಿ, ಸರಾಸರಿ ಕೊಟ್ಟಿಲ್ಲ ಅಂತಂದ್ರೆ ಸರಾಸರಿ ಅಂತ ಹೇಳಿದ್ರೆ ಇದ್ರ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆಯಾ, ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿಗೂ ಅಷ್ಟೇನೆ. ನೀನು ನೇರ ವಿಧಾನ ನಿನಗೆ ಸುಲಭ ಇದೆ, ಈಗ ಫಸ್ಟ್ ಕಲ್ತ್ಕೊಂಡ್ಬಿಡು. ಇನ್ನೊಂದು ಸ್ವಲ್ಪ ದಿನ ಆದ ನಂತರ ಅಸ್ಯೂಮ್ಡ್ ಮೀನ್ ಮೆಥಡ್ ಈಸಿ ಆಗ್ಬೋದು, ಮತ್ತು ಸ್ಟೆಪ್ ಡಿವಿಯೇಷನ್ಸು ಈಸಿ ಆಗ್ಬೋದು. ಯಾವಾಗ ಡೇಟಾದಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಗಳಿರುತ್ತೆ, ಅಂದರೆ 3 ಡಿಜಿಟ್ಟು ಆ ಥರ ಇದ್ದರೆ 100ರ ಮೇಲಿತ್ತು ಅಂತ ಹೇಳಿದ್ರೆ ಸ್ಟೆಪ್ ಡಿವಿಯೇಷನ್ ನಿನಗೆ ಸುಲಭ ಆಗಿಬಿಡುತ್ತೆ. ಅಥವಾ ನಿಮಗೆ ಅಸ್ಯೂಮ್ಡ್ ಮೀನ್ ಮೆಥಡ್ ಅಥವಾ ಊಹಿತ ಸರಾಸರಿ ವಿಧಾನ ಇದೆಯಲ್ಲ, ಅದು ಕೂಡ ಇರುತ್ತೆ. ಸ್ಪೆಸಿಫಿಕ್ಕಾಗಿ ನೇರ ವಿಧಾನನೇ ಕಂಡುಹಿಡೀರಿ ಅಂತ ಕೇಳಿಲ್ಲ, ಅಂದರೆ ನೇರ ವಿಧಾನದಲ್ಲಿ ಉತ್ತರಿಸಿ ಅಂತ ಇದೆ. ಸ್ಟೆಪ್ ಡಿವಿಯೇಷನಲ್ಲಿ ಮಾಡಿ ಆ ಥರನೂ ಕೂಡ ಕೇಳಿಲ್ಲ. ಆದರೆ 3 ಕಲ್ತಿರೋದು ಒಳ್ಳೆಯದೇ ಮಕ್ಕಳು. ಸೊ ಹಾಗಾಗಿ ಸರ್, ಇನ್ನೊಂದು ಕ್ವಶನ್ ಇದೆ. ಹೇಳಪ್ಪ. ಕೇಳಿ ಸೌಮ್ಯ. 5 ಅಂಕದ ಪ್ರಶ್ನೆಗಳು ಕ್ಷೇತ್ರ ಗಣಿತ ಲೆಸನ್ ಇಂದ ಬರುತ್ತಾ ಅಥವಾ ಪ್ರಮೇಯಗಳ ಮೇಲೆ ಬರುತ್ತಾ ಅಂತ ಕ್ವಶನ್. ಸೌಮ್ಯ, ಅದನ್ನು ಹಾಗೆ ಹೇಳಲಿಕ್ಕೆ ಆಗೋಲ್ಲ. ಅದು ಕ್ವಶನ್ ಪೇಪರ್ ಸೆಟರ್ಸ್ ಪ್ರತಿ ವರ್ಷ ಮಾಡುವಾಗ ಯಾವುದು ಅವ್ರಿಗೆ ಹೇಗೆ ಬರುತ್ತೆ ಹಾಗೇನೆ. ಸೊ ಪ್ರಮೇಯ ಕೊಟ್ಟರೆ ನಮಗೆಲ್ಲ ಈಸಿ ಅನ್ನೋದು ನಮ್ಮೆಲ್ಲರ ಭಾವನೆ, ನಿಮ್ಮೆಲ್ಲರ ಭಾವನೆ, ಹೌದಲ್ವಾ? ಪ್ರಮೇಯ ಬರಲಿ ಅಂತ ನಾವು ಆಶಿಸೋಣ, ಆದರೆ ನಾವು ಎಲ್ಲದಕ್ಕೂ ರೆಡಿ ಇರೋಣ, ಹೌದಲ್ವಾ? ನೀವು ಔಟ್ ಆಫ್ ಔಟ್ ತೆಗಿಬೇಕಂದ್ರೆ ಎಲ್ಲರೂ ನೋಡ್ಕೊಬೇಕು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅಧ್ಯಾಯದಲ್ಲಿ ತುಂಬ ಸುಲಭವಾಗಿರುತ್ತೆ. ಅಲ್ಲಿ ಕಂಬೈನ್ಡ್ ಸಾಲಿಡ್ಸ್ಗಳನ್ನು ಕೊಡ್ತಾರೆ. ಇರೋಂಥವು ಬೇಸಿಕ್ ಸಾಲಿಡ್ಸ್ಗಳೇನಿದೆ
ಸಿಲಿಂಡರು, ಕೋನು ಮತ್ತು ಸ್ಪಿಯರು, ಹೆಮಿಸ್ಪಿಯರ್ ಮತ್ತು ಜೊತೆಗೆ ಫ್ರಸ್ಟ್ರಮ್ ಆಫ್ ಕೋನ್ ಅನ್ನೋದು ಬಹಳ ಮುಖ್ಯ ಈ 10th ಸ್ಟ್ಯಾಂಡರ್ಡಲ್ಲಿ. ಆ ಕಂಬೈನ್ಡ್ ಸಾಲಿಡ್ಸ್ಗಳು ಹೇಗಿದೆ, ಅದಕ್ಕೆ ಯಾವ ಸೂತ್ರಗಳನ್ನು ಹಾಕಬೇಕು, ಒಂದಕ್ಕೊಂದು ಜೋಡಿಸಿದ್ರೆ ಹೇಗೆ ನಾವು ಅದನ್ನು ವಾಲ್ಯೂಮ್ ಇದ್ದಾಗ ಆ್ಯಡ್ ಮಾಡ್ಕೋಬೇಕು, ಏರಿಯಾ ಇದ್ದಾಗ ಕರ್ವ್ಡ್ ಸರ್ಫೇಸ್ ಮಾತ್ರ ತಗೋಬೇಕು, ಅದನ್ನು ಆ ಚಿತ್ರಗಳನ್ನು ಅವರೇ ಮಕ್ಕಳು ಬರ್ಕೊಂಡು ಕಂಬೈನ್ಡ್ ಸಾಲಿಡ್ಸ್ಗಳ ವಿಧಾನಗಳು ಬೇರೆ ಬೇರೆ ರೀತಿಯಾಗಿ ಜೋಡಿಸ್ಕೊಂಡಾಗ ಅದಕ್ಕೆ ಸ್ಪೆಸಿಫಿಕ್ ಆಗಿ ಸೂತ್ರಗಳನ್ನು ಹಾಕೋದು, ವಾಲ್ಯೂಮ ಅಥವಾ ಏರಿಯಾನ. ಸೊ ಯಾವುದು ಅನ್ನೋದನ್ನು ಸ್ಪೆಸಿಫಿಕ್ ಹಾಕ್ಕೊಂಡ್ರೆ ಅದರಲ್ಲಿ ಮಾರ್ಕ್ಸ್ಗಳು ಖಂಡಿತ ಕಳ್ಕೊಳ್ಳಲ್ಲ. 5 ಅಂಕಕ್ಕೆ ಬಂದ್ರಂತೂ ಪೂರ್ತಿ 5 ಅಂಕನೂ ಸಿಗುವಂಥ ಸಾಧ್ಯತೆ ಹೆಚ್ಚು ಇರುತ್ತೆ. ಓಕೆ ಸೌಮ್ಯ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್, ನನ್ನ ಹೆಸರು ನೈಶಾ ಅಂತ, ಜೆಎಸ್ಎಸ್ ಹೈಸ್ಕೂಲ್ ಹುಣಸೂರಿಂದ ಮಾತಾಡ್ತಾ ಇದ್ದೀನಿ. ನೈಸಾ? ಹಾ ಸರ್. ನೈಶಾ, ಓಕೆ, ಹುಣಸೂರು. ಸರ್, ಕ್ವಶನ್ ಇವಾಗ ಈ ಸರ್ ಲಾಸ್ಟ್ ಟೈಮ್ ಮತ್ತೆ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ನೆಲ್ಲ ರೆಫರ್ ಮಾಡಿದ್ರೆ ಅದರಿಂದ ಕ್ವಶನ್ಸ್ ಬರುವಂತಹ ಸಾಧ್ಯತೆಗಳಿರುತ್ತಾ? ಆಯಿಷಾ, ಈಗ ಕಳೆದ 7-8 ವರ್ಷದ ಕ್ವಶನ್ ಪೇಪರ್ ನೋಡಿದ್ದೀನಿ, ಅಲ್ಲಿರೋದೇ ಬರುತ್ತಾ, ಆ ಥರದ್ದೇ ಬರುತ್ತಾ ಅಂತ ಪ್ರತಿ ವರ್ಷ ಕ್ವಶನ್ ಪೇಪರ್ ಸೆಟ್ಟರ್ಸ್ ಮಾಡುವಾಗ ಬೇರೆ ಬೇರೆ ವ್ಯಕ್ತಿಗಳೇ ಇರ್ತಾರೆ. ಸೊ ಹಾಗಾಗಿ ಆ ಪ್ರಾಬ್ಲಮ್ನ ಎಸೆನ್ಸ್ ಅದೇ ಇರುತ್ತೆ. ಇದೇ ಬರುತ್ತಾ, ಇದೇ ವ್ಯಾಲ್ಯೂ ಬರುತ್ತಾ ಅಂತ ಹೇಳಲಿಕ್ಕಾಗೋಲ್ಲ. ಸೊ ಪ್ರಮೇಯಗಳನ್ನು ನಾವು ಹೇಳುವಾಗಲೂ ಕೂಡ ಅಷ್ಟೇ, ಥಿಯರಮ್ಸ್ಗಳನ್ನ ಹೇಳುವಾಗಲೂ ಇದೇ ಪ್ರಮೇಯ ಬರುತ್ತಾ ಅಂತ ಹೇಳಕ್ಕೆ, ಅದಕ್ಕೆ 7 ಕೊಟ್ಟಿದ್ದಾರೆ, 7ಅಲ್ಲಿ ಯಾವ್ದಾರ 1-2 ಬಂದೇ ಬರುತ್ತೆ ಅಂತ ಕಳಿಬೇಕು. ಸೊ ಕ್ವಶನ್ಸ್ ಕೆಲವೊಂದು ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗುವಂತಹ ಸಾಧ್ಯತೆಗಳಿರುತ್ತಾ ಅಂತ? ಇಲ್ಲ, ಹೇಳಲಿಕ್ಕೆ ಬರಲ್ಲ, ಆ ಥರ ಹೇಳೋಕ್ಕಾಗಲ್ಲಪ್ಪ. ಎಲ್ಲವನ್ನ ನಾವು ಕಲ್ತ್ಕೊಳ್ಳೇಬೇಕು. ಇದೇ ಬರುತ್ತೆ, ಈ ಥರ ಪ್ಯಾಟರ್ನಲ್ಲಿ ಇರ್ತಾರೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳ್ಬೋದು ಹೊರತು ಕ್ವಶನ್ಸ್ ಇದೆ ಅಂತಲೇ ಹೇಳಲಿಕ್ಕಾಗಲ್ಲ. ನೈಸಾ ಆಯಿಷಾ. ಓಕೆ, ಈಗ ಲೆಫ್ಟಲ್ಲಿ ವೆಹಿಕಲ್ಗಳು ಲೆಫ್ಟಲ್ಲೇ ಹೋಗ್ಬೇಕು, ಆ ಕಡೆಯಿಂದ ಬರೋದು, ಆ ಕಡೆಯಿಂದ ಬರಬೇಕು ಅಂತ ಇದೆ. ಕೆಲವು ಸಲ ಆಪೋಸಿಟೇ ಬಂದ್ಬಿಡ್ತವೆ, ಹೇಳೋಕ್ಕಾಗಲ್ಲ ಅಲ್ವಾ? ಈಗ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ರವೇ ಲೆಫ್ಟಲ್ಲಿ ಬರೋ ಬದಲು ಇಲ್ಲ ಆಪೋಸಿಟಲ್ಲಿ ಬರೋ ಸಾಧ್ಯತೆ ಉಂಟು. ಆದರೆ ಇವುಗಳನ್ನು ನಾವು ಹಂಗೆ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ವ್ಯಾಲ್ಯೂಗಳು ಚೇಂಜ್ ಆಗುತ್ತೆ, ಸೂತ್ರ ಇನ್ನೇನು ಅದೇ ಸೂತ್ರ ಹಾಕಬೇಕು. ವ್ಯಾಲ್ಯೂಗಳು ಬದಲಾಗ್ಬೋದು ಅಥವಾ ಹೇಳಿಕೆಗಳು ಬದಲಾಗ್ಬೋದು. ಈ ಪುಸ್ತಕದಲ್ಲಿರುವಂಥ ಸೂತ್ರಗಳನ್ನೇ ಅವ್ರು ಬಳಕೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದೇ ಪ್ರಶ್ನೆ ಬರುವಂಥ ಸಾಧ್ಯತೆಗಳು ಕಡಿಮೆ. ಅದೇ ರೀತಿಯಾದ ಫಾರ್ಮುಲಾಗಳನ್ನು ಬಳಸ್ಬೋದು. ಒಂದು ಐಡಿಯಾ ಬರುತ್ತೆ. ನೀನು 7 ವರ್ಷದ ಪತ್ರಿಕೆಗಳನ್ನು ಓದಿದಾಗ ಒಂದು ಐಡಿಯಾ ಅಂತೂ ಬರುತ್ತೆ. ಐಡಿಯಾದ ಮೇಲೆ ನೀನೇ ಒಂದು ಪ್ರಶ್ನೆ ಹಿಂಗೆ ಬರ್ಬೋದು ಅಂತ ಗೆಸ್ಸು ಕೂಡ ಮಾಡ್ಬಿಡ್ಬೋದು ನೀನು. ಹೌದು ಅಲ್ವಾ? ಹೇಳಪ್ಪ ನೈಶ್. ಅನ್ವಯಕ ಪದ ಪ್ರಶ್ನೆಯಿಂದ ಮಾತ್ರ ಕೇಳಿಸ್ತು, ಉಳಿದದ್ದು ಕರೆಕ್ಟಾಗಿ ಕೇಳಿಸ್ಲಿಲ್ಲ ನೈಶಾ. ಅಥವಾ ಪ್ರಶ್ನೆ ಚಾಯ್ಸ್ ಸರ್, ಅದು ಎರಡು ಪ್ರಶ್ನೆಗಳು ಒಂದೇ ಪಾಠದಿಂದ ಅಥವಾ ಸಿಗುತ್ತಾ ಅಥವಾ ಬೇರೆ ಬೇರೆ ಪಾಠಗಳಿಂದ ಸಿಗುತ್ತಾ? ಖಂಡಿತವಾಗಿ ಒಂದೇ ಚಾಪ್ಟರ್ ಇರುವಂತದ್ದು ಚಾಯ್ಸಸ್ ಇರುತ್ತೆ. ಹೌದು, ಅದೇ ಥೀಮ್ ಒಳಗಡೆ ಅದೇ ಚಾಪ್ಟರ್ ಒಳಗಡೆ ಬರುತ್ತೆ. ಇನ್ಯಾವುದೋ ಬೇರೆ ಚಾಪ್ಟರ್ಲಿ ಅದನ್ನು ಚಾಯ್ಸಸ್ ಬರಲ್ಲಪ್ಪ. ಈಗ ಉದಾಹರಣೆಗೆ ಟ್ರಿಗ್ನೋಮೆಟ್ರಿನಲ್ಲಿ ಕೇಳಿದರೆ ಅದು ಟ್ರಿಗ್ನೋಮೆಟ್ರಿದೇ ಕ್ವಶನ್ ಆಗಿರುತ್ತೆ. ಅಥವಾ ಸಮಾಂತರ ಶ್ರೇಣಿಗಳೇನಿದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಕ್ವಶನ್ನು, ಅದಕ್ಕೆ ಚಾಯ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ದೇ ಕೊಟ್ಟಿರ್ತಾರೆ. ಒಟ್ಟಾರೆ ಎರಡರದ್ದು ಕೂಡ ಡಿಫಿಕಲ್ಟಿ ಕೂಡ ಅಷ್ಟೇ ಇರುತ್ತೆ. ಅಥವಾ ಸುಲಭ ಇದ್ದರೆ ಎರಡು ಸುಲಭ ಇರುತ್ತೆ, ಹಾಗೆ ಆಗ್ಬೋದಾ? ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್, ನನ್ನ ಹೆಸರು ಸ್ಪಂದನ ಅಂತ, ನಾನು ಜೀವಿಗೌಡ ಗರ್ಲ್ಸ್ ಹೈಸ್ಕೂಲ್ ಬನ್ನೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಹೇಳು ಸ್ಪಂದನ. ಸರ್, ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದಲ್ಲಿ ಸರ್, ಅದರಲ್ಲಿ ಉದಾಹರಣೆ 2ರಲ್ಲಿ ದಶಮಾಂಶ ವಿಸ್ತೀರ್ಣ ಮತ್ತೆ ವರ್ಗ ಸಮೀಕರಣ, ಮಿಶ್ರ ಬಿಂದು, ಅದ್ರೆಲ್ಲ ಸರ್ ಬೇರೆ ಬೇರೆ ಉತ್ತರಗಳಿದೆ ಸರ್. ಇವಾಗ ಯಾವ್ದ್ರಲ್ಲಿ ಸರ್ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಆ ಪಾಠದಲ್ಲಿ ಸರ್. ಅದನ್ನ ನಾವು ಹಾಗೆ ಬರಿಬೇಕಾ ಸರ್ ಅಥವಾ ಬೇರೆ ತರ ಬರೀಬೇಕಾ ಸರ್? ಈಗ ಉದಾಹರಣೆಗೊಂದು 19√3 ಮೀಟರ್ ಅಂತ ಇದೆ ಸರ್. 19√3, ಓಕೆ ಸರ್. ಅದಕ್ಕೆ ಸರ್ ನಾವು √3 = 1.73 ಅಂತ ಬರೋದಾಗುತ್ತೆ ಸರ್. ಇವಾಗ ಅದೇ ತರ ಬರಿಬೇಕಾ ಅಥವಾ ಸರ್ ನಾವು ಸ್ಕೋರ್ ಮಾಡ್ಬೇಕು ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಸರ್? ಅದಕ್ಕೆ ನಿಮ್ ಸರ್ ಈಗ √3ಗೆ 1.73ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಪ್ರಶ್ನೆನಲ್ಲಿ ಏನಾದರೂ ಇದ್ರೆ ಖಂಡಿತ ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು √3ಗೆ. ಇಲ್ಲ ಅಂತ ಹೇಳಿದ್ರೆ √3 ಆನ್ಸರ್ನ ಹಾಗೆ ಇಟ್ಟರು ಕೂಡ ತೊಂದರೆ ಇಲ್ಲ. ಒಂದು ವೇಳೆ ಅವರು ಸ್ಪೆಸಿಫಿಕ್ √3 ವ್ಯಾಲ್ಯೂನ ನೀವು 1.73 ಅಂತ ತೆಗೆದುಕೊಳ್ಳಿ ಅಂತ ಇರುತ್ತೆ ಸೂಚನೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲೆಸ್ಟ್ ಫಾರ್ಮಲ್ಲೇ ಇಡಬೇಕಾಗುತ್ತೆ. ಸರ್, ನನ್ನ ಫ್ರೆಂಡ್ ಮಾತಾಡ್ತಾರಂತೆ. ಹಲೋ. ಹಲೋ. ನಮಸ್ತೆ. ತಮ್ಮ ಹೆಸರು?
ಸರ್ ನನ್ನ ಹೆಸರು ನಂದಿನಿ ಅಂತ. ಓಕೆ ನಂದಿನಿ. ಏನ್ ಕ್ವಶನ್ ನಂದಿನಿ ತಮ್ಮ ಪ್ರಶ್ನೆ ಕೇಳಿ. ಸರ್ ಅದು ನನ್ ಫ್ರೆಂಡ್ ಕೇಳಿಲ್ವ, ಅದೇನಂತಂದ್ರೆ ಈಗ ಒಂದ್ ಕ್ವಶನ್ ಇರುತ್ತೆ ಸರ್, ಅದಕ್ಕೆ ಈಗ ಒಂದು ಕ್ವಶನ್ ಅಲ್ಲಿ ದಶಮಾಂಶ ರೂಪದಲ್ಲಿ ಆನ್ಸರ್ ಬರುತ್ತೆ, ಮತ್ತೆ ಇನ್ನೊಂದ್ ಕ್ವಶನ್ ನಲ್ಲಿ ವರ್ಗ ಸಮೀಕರಣ ರೂಪದಲ್ಲಿ ಬರುತ್ತೆ, ಮತ್ತೆ ಇನ್ನೊಂದ್ ಕ್ವಶನ್ ಅಲ್ಲಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರುತ್ತೆ ಸರ್. ಅದನ್ನ ನಾವು ಹಾಗೆ ಬರಿಬೇಕು ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಈಗ ಸುಧೀಶ್ ಅವ್ರು ಹೇಳಿದ್ರಲ್ಲ, ಈಗ ಕ್ವಶನ್ಸ್ ಓದಿದಾಗ ನೀವು ಕ್ವಶನ್ಸ್ ಒಳಗಡೆ √3 = 1.73 ಅಂತ ಕೊಟ್ಟುಬಿಟ್ಟಿದ್ರೆ ವ್ಯಾಲ್ಯೂ, ನೀವು ಕಂಪ್ಲೀಟ್ ಆಗಿ ಎಂಡ್ವರೆಗೂ ತಗೊಂಡೋಗಿ ನೀವು ಡೆಸಿಮಲ್ ಫಾರ್ಮುಲಾ ಇಡಬೇಕು. ಇಲ್ಲ ಅಂದ್ರೆ ಸರ್ ನಾವು ಕೇಳ್ತಿದ್ರೆ ಲಾಸ್ಟ್ ಆನ್ಸರ್ ಬರುತ್ತಲ್ಲ, ಅದು ಒಂದೊಂದ್ಸರಿ ನಾವು ಭಾಗ ಮಾಡ್ತೀವಿ, ಒಂದೊಂದ್ಸರಿ ಹಾಗೆ ಇಡ್ಬೋದಲ್ಲ ಸರ್? ಹಾಗೆ ಇಡಬಹುದು. ಬಹುತೇಕ ಟ್ರಿಗ್ನಾಮೆಟ್ರಿನಲ್ಲಿ ಹಾಗೆ ಇಟ್ಟಿದ್ದಾರೆ. ಆದರೆ ನೀನು ಇದಕ್ಕೆ ಹೋದ್ರೆ, ಮೇಲ್ಮೈ ವಿಸ್ತೀರ್ಣ ಪಾಠಕ್ಕೆ ಹೋದ್ರೆ ಅದನ್ನ ನೀವು ಕಂಪ್ಲೀಟ್ ಆಗಿ ಅದನ್ನು ಡೆಸಿಮಲ್ ಫಾರ್ಮಲ್ಲಿ ಇಡಬೇಕು, ವಿತ್ ಯೂನಿಟ್ಸ್ ಇಡಬೇಕು ಅದರಲ್ಲಿ, ಅಲ್ವಾ? ಸೊ ಆ ಟ್ರಿಗ್ನಾಮೆಟ್ರಿನಲ್ಲಿ ಬಹುತೇಕ ನಮಗೆ √3 ವ್ಯಾಲ್ಯೂಸ್ ಇನ್ ಕ್ವಶನ್ಸ್ ಅಲ್ಲಿ ಕೊಡೋದಿರೋದ್ರಿಂದ ನೀವು √3 ವ್ಯಾಲ್ಯೂ, ಈಗ 20√3 ಅಂತ ಬಂದ್ರೆ 20√3 ಅಂತ ಇಡಬಹುದು, 20√3 -1 ಅಂತ ಬಂದ್ರೆ 20√3 -1 ಅಂತಾನೆ ಬರೀಬಹುದು, ಮೀಟರ್ ಅಂತಾನೆ ಬರೀಬಹುದು. ನಿನಗೆ ಕನ್ಫ್ಯೂಷನ್ ಇನ್ನೊಂದ್ರಲ್ಲಿ ಅಂತ ಹೇಳಿದ್ರೆ ಸಂಭವನೀಯತೆ ಪ್ರಾಬ್ಲಮ್ ಬರುತ್ತಲ್ಲ, ಸಂಭವನೀಯತೆನಲ್ಲಿ ನೀವು ಕೊನೆ ಆನ್ಸರ್ನ ಕೆಲವೊಂದನ್ನು ದಶಮಾಂಶದಲ್ಲಿ ಇಡಬೇಕಾಗುತ್ತೆ, ಅಥವಾ ನೀನು ಒಟ್ಟಾರೆ ದಶಮಾಂಶ ಇಡುವಾಗ ಅಲ್ಲಿ 0 ಮತ್ತು 1 ನಡುವೆ ಬರುವ ಹಾಗೆ ಇರಬೇಕು ದಶಮಾಂಶ. ಸಂಭವನೀಯತೆ ಅಧ್ಯಾಯದಲ್ಲಿ ನೋಡಿದಾಗ ನಿನಗೆ ಯಾವಾಗಲೂ ಕೂಡ ನ್ಯೂಮರೇಟರ್ ಕಡಿಮೆ ಇರುತ್ತೆ, ಅಂದರೆ ಅಂಶ ಕಡಿಮೆ ಇರುತ್ತೆ, ಛೇದ ಹೆಚ್ಚಾಗಿರುತ್ತೆ. ನೀನು ಬರುವಂಥ ಆನ್ಸರು 0 ಪಾಯಿಂಟ್ ಸಮಥಿಂಗ್ ಅಂತ ಇರುತ್ತೆ. ಸೊ ಅದನ್ನು ನೀನು ಸ್ವಲ್ಪ ಗಮನಿಸಬೇಕು. ಮಿಕ್ಕಂತೆ ಅಲ್ಲಿ ಪೂರಕ ಘಟನೆಗಳು ಅಂತ ಬರುತ್ತೆ, ಅದರಲ್ಲಿ 0.36 ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಅದಕ್ಕೆ ಪೂರಕವಾದ ಘಟನೆಯ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ನೀನು 1.00ನಲ್ಲೇ ಸಬ್ಟ್ರಾಕ್ಟ್ ಮಾಡಬೇಕು. ನಿನಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ 100ರಲ್ಲೇ ಕಳಿ, 100ರಲ್ಲಿ ಕಳೆದಾಗ ನಿನಗೆ 64 ಬರುತ್ತೆ, ಆದರೆ ಉತ್ತರವನ್ನು ಮಾತ್ರ 0.64 ಅಂತಲೇ ಇಡಬೇಕಾಗುತ್ತೆ. 2 ಡಿಜಿಟ್ ಇದ್ದರೆ 100ರಲ್ಲಿ ಕಳ್ಕೊಳ್ತೀಯ, 2 ಡಿಜಿಟ್ ಇದ್ದರೆ 10ನಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀಯ. ಆ ರೀತಿಯಾಗಿ ಉತ್ತರ ಮಾತ್ರ ದಶಮಾಂಶದಲ್ಲೇ ಇಡಬೇಕಾಗ್ತದೆ ಸಂಭವನೀಯತೆ ಲೆಕ್ಕದಲ್ಲಿ. ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಪೂರಕ ಘಟನೆಗಳನ್ನು ಹೇಳುವಾಗ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ, ಆಗ ಆ ಪರ್ಸೆಂಟೇಜ್ ವ್ಯಾಲ್ಯೂಗೆ 100ಕ್ಕೆ ಕಳ್ಕೊಂಡು ನೀನು ಇನ್ನೊಂದು ಪರ್ಸೆಂಟೇಜನ್ನು ಬರಿಬೇಕಾಗ್ತದೆ. ಭಿನ್ನರಾಶಿನಲ್ಲಿದ್ದಾಗ ಅಂದರೆ 10/23 ಇದೆ ಒಂದು ಘಟನೆ, ಅದರ ಪೂರಕ ಘಟನೆ ಹೇಳು ಅಂತ ಹೇಳಿದಾಗ ನೀನು 10ಕ್ಕೆ ಎಷ್ಟನ್ನು ಸೇರಿಸಿದ್ರೆ 23 ಆಗುತ್ತೆ, ಹಾಗಾಗಿ 13ಅನ್ನು ಸೇರಿಸಿದ್ರೆ 23 ಆಗುತ್ತೆ. ಹಾಗಾಗಿ ಇನ್ನೊಂದು ಅದರ ಪೂರಕ ಘಟನೆ 13/23 ಆಗಿರುತ್ತೆ. ಒಟ್ಟಾರೆ ಅವೆರಡೂ ಭಿನ್ನರಾಶಿಗಳನ್ನು ಸೇರಿಸಿದ್ರೆ ನಮಗೆ 1 ಬರಬೇಕು. ಸೊ ಅದನ್ನು ನಾವು ಪೂರಕ ಘಟನೆಗಳು ಅಂತ ಹೇಳ್ತೀವಿ. ಅಲ್ಲಿ ನಿನಗೆ ಸ್ವಲ್ಪ ದಶಮಾಂಶಗಳ ಲೆಕ್ಕಗಳು ಬರುವಂಥ ಸಾಧ್ಯತೆ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ನಂದಿನಿ ಅಂಡ್ ಸ್ಪಂದನ. ಮತ್ತೊಂದು ಕರೆ ತಗೊಂತೀನಿ. ನಮಸ್ತೆ. ನಮಸ್ತೆ ಸರ್, ನನ್ನ ಸತೀಶ್ ಅಂತ. ಸತೀಶ್ ಎಲ್ಲಿಂದ? ಜ್ಞಾನಗಂಗೋತ್ರಿ ಶಾಲೆಯಿಂದ. ಹೇಳಪ್ಪ ಸತೀಶ್. ಸರ್ ಇದು ಲೀನಿಯರ್ ಈಕ್ವೇಶನ್ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಸ್ಟೇಟ್ಮೆಂಟ್ ಸಮ್ ಬರ್ತಲ್ಲ ಸರ್? ಲೀನಿಯರ್ ಈಕ್ವೇಶನ್ ಸತೀಶ್ ಹೇಳು, ಕಂಟಿನ್ಯೂ ಮಾಡಿ. ಸರ್ ಅದು ಲೀನಿಯರ್ ಈಕ್ವೇಶನ್ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಸ್ಟೇಟ್ಮೆಂಟ್ ಸಮ್ ಬರ್ತಲ್ಲ ಸರ್, ಅದನ್ನ ಹೆಂಗ್ ಐಡೆಂಟಿಫೈ ಮಾಡೋದು? ಸ್ಟೇಟ್ಮೆಂಟ್ ಸಮ್ ಅಲ್ಲಿ ಲೀನಿಯರ್ ಈಕ್ವೇಶನ್ ಅಲ್ಲಿ 2 ವೇರಿಯೇಬಲ್ಗಳು ಇರುತ್ತಲ್ವಾ? ಚಾಪ್ಟರ್ ಹೆಸರೇ 2 ವೇರಿಯೇಬಲ್ಸ್ ಅಂತ. ಸೊ ಹಾಗಾಗಿ 2 ವೇರಿಯೇಬಲ್ಸ್ಗಳನ್ನು ತೆಗೆದುಕೊಂಡ ಕ್ವಶನ್ಸ್ ಓದುವಾಗ 2 ವೇರಿಯೇಬಲ್ಸ್ ಐಡೆಂಟಿಫೈ ಮಾಡ್ತಿದ್ದಂಗೆ ಅದು ನಮಗೆ ಲೀನಿಯರ್ ಈಕ್ವೇಷನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ನಿಮಗೆ 2 ವೇರಿಯೇಬಲ್ಸ್ ಸಿಗಲ್ಲ. ನಿಮಗೆ ಭಾಳ ಈಸಿಯಾಗಿ ನಮಗೆ 1 ವೇರಿಯೇಬಲಲ್ಲಿ ಇರುತ್ತೆ, 1 ವೇರಿಯೇಬಲ್ನ ಐಡೆಂಟಿಫೈ ಮಾಡಿದ್ರೆ ಅದು ಕ್ವಾಡ್ರಾಟಿಕ್ಗೆ ಹೋಗಿರುತ್ತೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಪ್ಪ. ಸೊ ವೇರಿಯೇಬಲ್ಸ್ ಎಷ್ಟು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಎಕ್ಸ್ ಮತ್ತು ವೈ ಅಂತ 2 ವೇರಿಯೇಬಲ್ಸಲ್ಲಿ ಬಂದತ್ತಲ್ಲ, ಆ ವೇರಿಯೇಬಲ್ಸ್ ಐಡೆಂಟಿಫಿಕೇಷನ್ಸೇ ನಾವು ಕ್ವಶನ್ಸ್ ಓದಬೇಕು ಅಂತ ಹೇಳೋದು. ಆ ಕ್ವಶನ್ಸ್ ಓದಿದಾಗ ಎಷ್ಟು ವೇರಿಯೇಬಲಿಂದ ಐಡೆಂಟಿಫೈ ಮಾಡಿದ್ರೆ ಯಾವ ಚಾಪ್ಟರ್ಗೆ ಹೋಗುತ್ತೆ ಅನ್ನೋದು ಭಾಳ ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ಏಜ್ಗೆ ಸಂಬಂಧಪಟ್ಟ ಲೆಕ್ಕಗಳಿದೆ. ಸೊ ಅದೆಲ್ಲ 2 ವೇರಿಯೇಬಲ್ಸ್ ಇರುತ್ತೆ, ತಂದೆಯ ವಯಸ್ಸಿಗಿಂತ ಮಗನ ವಯಸ್ಸು, ಆ ಥರ ಅಂದಾಗ 2 ವೇರಿಯೇಬಲ್ಸ್ಗಳು. ಆ ಥರ ಉದಾಹರಣೆಗಳನ್ನು ಸಾಕಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವುದು ಸ್ಪೆಸಿಫಿಕ್ ಆಗಿ ಇದು ವರ್ಗ ಸಮೀಕರಣದ ಅಥವಾ ಲೀನಿಯರ್ ಈಕ್ವೇಷನ್ ಆಫ್ 2 ವೇರಿಯೇಬಲ್ಸ್ ಅನ್ನೋದನ್ನು ಸ್ಪೆಸಿಫೈ ಮಾಡ್ಕೊಳ್ಬೋದು. ಅಂದರೆ ಇದು ಉದಾಹರಣೆಗಳನ್ನು ಸಾಕಷ್ಟು ಪ್ರಶ್ನೆಗಳನ್ನು ಅವ್ರು ಓದ್ಕೊಳ್ಬೇಕು. ಓಕೆ, ಅದರಿಂದ ಸಾಧ್ಯ. ಓಕೆ ಸತೀಶ್, ಕೊನೆಯ ವರ್ಡ್ ಕೇಳಲಿಲ್ಲ ಅಂದರೆ ಯೂಟ್ಯೂಬನ್ನ ಆನ್ ಮಾಡಿ JSS ರೇಡಿಯೋ ಅಂತ ಯೂಟ್ಯೂಬ್ನ ಆನ್ ಮಾಡಿದ್ರೆ ಅದರಲ್ಲಿ ಸಿಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನು ನೋಡಿದರೆ ಸಾಕಷ್ಟು ವಿಚಾರಗಳು ತಮಗೆ ಸಿಗುತ್ತೆ. ಎಸ್ ಸರ್, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ. ಹಲೋ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಿ? ಸರ್ ನನ್ನ ಹೆಸರು ಧೃತಿ ಅಂತ, ಸುದರ್ಶನ್ ವಿದ್ಯಾಸಂಸ್ಥೆ ಮೈಸೂರು. ಧೃತಿ. ಹಾ ಸರ್. ಓಕೆ, ಪ್ರಶ್ನೆ ಕೇಳಪ್ಪ. ಸರ್ ನಾನು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಇದ್ದೀನಿ. ವೆರಿ ಗುಡ್.
ಸರ್ ಯಾವ ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಮಾಡ್ಬೇಕು ಸರ್, ಅಂದ್ರೆ ಯಾವ ಲೆಸನ್ಗೆ? ಎಲ್ಲ ಲೆಸನ್ ಮಾಡ್ಲೇಬೇಕಲ್ಲಪ್ಪ. ಸರ್ ಯಾವ ಲೆಸನ್ಗೆ ಜಾಸ್ತಿ ಮಾರ್ಕ್ಸ್ ಬರ್ಬೋದು? ಯಾವ ಲೆಸನ್ಗೆ ಜಾಸ್ತಿ ನಿಮಗೆ ಥೀಮ್ ಪ್ರಕಾರ ಇರೋದಲ್ವಾ? ಥೀಮ್ ಅಂತ ಗೊತ್ತಿದೆ, ಥೀಮ್ ಗೊತ್ತಿದೆ ಅಲ್ವಾ? ಥೀಮ್ ಅಲ್ಲಿ ಆಲ್ಜಿಬ್ರಾದಲ್ಲಿ 26 ಮಾರ್ಕ್ಸ್ ಇದೆ. ಅದರಲ್ಲಿರುವ ಚಾಪ್ಟರ್ಗಳು ಯಾವ್ಯಾವುದು? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ, ಪಾಲಿನೋಮಿಯಲ್ಸ್ ಇದೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ. ಇದು ಹೈಯೆಸ್ಟ್ ಮಾರ್ಕ್ಸ್ ವೇಟೇಜ್ ಇರುವಂಥ ಥೀಮು, 26 ಮಾರ್ಕ್ಸ್ ಇದೆ. ಸೊ ಅದು ಬಿಟ್ಟರೆ ನಿಮಗೆ ಮತ್ತೆ ಜಾಸ್ತಿ ಬರೋದು ಜಾಮಿಟ್ರಿನಲ್ಲಿ, ರೇಖಾಗಣಿತದಲ್ಲಿ 17 ಮಾರ್ಕ್ಸ್ ಇದೆ. ಸೊ ಔಟ್ ಆಫ್ ಔಟ್ ಬೇಕು ಅಂತಂದರೆ ನಾನು ಇದನ್ನು ಮಾತ್ರ ನೋಡ್ಕೊಳ್ತೀನಿ ಜಾಸ್ತಿ ಮಾರ್ಕ್ಸ್ ಇದೆ ಅಂತದಲ್ಲ, ಎಲ್ಲವನ್ನು ನೀವು ನೋಡಲೇಬೇಕಾಗತ್ತೆ. ಹಾಗಾಗಿ 80 ಔಟ್ ಆಫ್ 80 ಬೇಕು ಅನ್ನೋದಾದರೆ ಎಲ್ಲವನ್ನು ನೋಡ್ಕೊಳ್ಳಿ. ಖಂಡಿತವಾಗಿಯೂ ನಿನಗೆ ಸಾಧ್ಯತೆ ಆಗತ್ತೆ. ನಿನ್ನಲ್ಲಿ ಮಾತಲ್ಲೇ ಗೊತ್ತಾಗ್ತದೆ ನಿನಗೆ ಭಾಳ ಕಾನ್ಫಿಡೆನ್ಸ್ ಇದೆ ಅಂತ. ಧೃತಿಗೆಡವಂಗಿಲ್ಲ, ಹೆಸರೇ ಆಗಿತ್ತು ಆ ರೀತಿಯಾಗಿದೆ. ಖಂಡಿತವಾಗಿ ಇನ್ನು ಹೆಚ್ಚಿನ ಡೌಟ್ಸ್ಗಳೇನಾರ ಇದ್ದರೆ ನಿಮ್ಮ ಶಿಕ್ಷಕರನ್ನ ಕೇಳಿ. ಅಂದರೆ ಯಾವುದು ಬಿಡೋಕ್ಕಾಗಲ್ಲಪ್ಪ. ಧೃತಿ ಎಲ್ಲವೂ ಇಂಪಾರ್ಟೆಂಟ್, ಎಲ್ಲ ಸ್ಟೆಪ್ಸು ಇಂಪಾರ್ಟೆಂಟ್. ಯಾರು ಆರಂಭದಲ್ಲಿ ಹೇಳಿದ್ರು 4 ಅಂಕಕ್ಕೆ 4 ಸ್ಟೆಪ್ಸ್ ಇರುತ್ತೆ ಬರುತ್ತೆ ಅಂತ. ಸೊ ಪ್ರತಿಯೊಂದು ಸ್ಟೆಪ್ಸು, ಪ್ರತಿಯೊಂದು ಫಾರ್ಮುಲಾನು, ಪ್ರತಿಯೊಂದು ಎಲ್ಲ ವಿಚಾರಗಳು ಬಹಳ ಮುಖ್ಯ. ಈ ನಮ್ಮ ಮಂಡಳಿಯ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದು ಅಥವಾ CBSE ಬೋರ್ಡ್ ಕ್ವಶನ್ ಪೇಪರ್ಗಳು ಸಿಗುತ್ತೆ. ಶಿಕ್ಷಕರ ಸಹಾಯದಿಂದ ಅವುಗಳನ್ನು ಕೂಡ ಅವರು ಬಿಡಿಸಿದ್ದೆ ಆದರೆ ಅನ್ವಯಿಕ ಪ್ರಶ್ನೆಗಳನ್ನು ಅವರು ಸುಲಭವಾಗಿ ಅರ್ಥೈಸ್ಕೊಳ್ಳಬಹುದು. ಇವರು ಆರಂಭದಲ್ಲೇ ಹೇಳಿದ್ರು, ಹಲವು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಬರೀ ಪ್ರಶ್ನೆಗಳನ್ನೇ ನೋಡಿ ಅಂತ ಹೇಳ್ತಾ ಇದ್ರು. ಬರೀ ರೀಡ್ ಮಾಡಬೇಕು, ನಂತರ ನಿಮ್ಮದೇ ಆದ ಒಂದು ಐಡಿಯಾದಲ್ಲಿ ಯಾವ್ಯಾವ್ದು ಬರಬಹುದು ಅಂತ ಗೆಸ್ ಮಾಡಿ ಅದನ್ನ ನೀವು ವರ್ಕೌಟ್ ಮಾಡಿದ್ರೆ ಗೊತ್ತಾಗುತ್ತೆ. ಧನ್ಯವಾದಗಳು ಧೃತಿ. ಸರ್ ನನ್ನ ಫ್ರೆಂಡ್ ಒಬ್ಬ ಕ್ವಶನ್ ಕೇಳ್ತಾನಂತೆ. ಕೊಡಪ್ಪ. ಹಲೋ, ನಮಸ್ತೆ. ತಮ್ಮ ಹೆಸರು? ನಾನು ಮಾದೇಶ್ ಅಂತ, ಸುದರ್ಶನ್ ಸ್ಕೂಲಿಂದ. ಓಕೆ ಮಾದೇಶ್. ಸರ್ 28 ಮಾರ್ಕ್ಸ್ ತಗೊಳ್ಳೋದಕ್ಕೆ ಏನೇನು ಇಂಪಾರ್ಟೆನ್ಸ್ ಓದಬೇಕಾಗಿತ್ತು? 28 ಮಾರ್ಕ್ಸ್ನೇ ನೀನು ಟಾರ್ಗೆಟ್ ಇಟ್ಕೊಂಡಿದೀಯಾ? 28 ಹೋಗ್ಲಿ, ಒಂದು 40 ಅಂತಾರು ಅನ್ಕೋಪಲ್. ಓಕೆ ಸುದರ್ಶನ್. ಈಗ 28 ಅಂತ ಹೇಳಿದಾಗ ನೀನು 28ಕ್ಕೆ ಟಾರ್ಗೆಟ್ ಖಂಡಿತ ಇಟ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ನೀನು ಫಸ್ಟ್ ಕ್ಲಾಸ್ಗಿಂತ ಮೇಲ್ಗಡೆ ಬರುವಂತಹ ಚಾನ್ಸಸ್ಸೇ ಜಾಸ್ತಿ ಇದೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಹಾಗಾಗಿ ನೀನೀಗ ಪ್ರತಿ ಚಾಪ್ಟ್ರಲ್ಲೂ ಕೂಡ ಸ್ಪೆಸಿಫಿಕ್ಕಾಗಿ ಕೆಲವೊಂದು ಕಲೀಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೇಳುವಂಥದ್ದಾದರೆ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಇದೆ. ಅದರಲ್ಲಿ ಏನು ನಮಗೆ ಮಾಸಹ ಲಾಸಹ ಕಂಡುಹಿಡಿಯುವಂಥದ್ದಿದೆ, ಅವಿಭಾಜ್ಯ ಅಪವರ್ತನಗಳನ್ನು ಬರೆಯುವಂಥದ್ದಿದೆ. ಅದಾದ ನಂತರ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ. ಈಗ √3, √2, √5 ಹಾಗೆಯೇ 3+√5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಥರದ ಸ್ಪೆಸಿಫಿಕ್ ಕ್ವಶನ್ಸ್ಗಳನ್ನು ನೀನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸುಲಭ ಆಗಿಬಿಡುತ್ತೆ. ಹಾಗೆಯೇ ಛೇದದಲ್ಲಿ 2 ಮತ್ತು 5ರ ಫ್ಯಾಕ್ಟರ್ಸ್ಗಳಿದ್ರೆ 2⁴ ಮತ್ತು 5⁴ ಇದ್ದರೆ ಅದೊಂದು ಯಾವ ರೀತಿಯ ದಶಮಾಂಶವನ್ನು ಹೊಂದಿರುತ್ತೆ ಅನ್ನೋ ಲೆಕ್ಕಗಳಿದೆ. ಸೊ ಅದನ್ನೆಲ್ಲ ಕೂಡ ನೀನು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಗ ವಾಸ್ತವ ಸಂಖ್ಯೆಗಳಲ್ಲಿ ಕನಿಷ್ಠ ಈಗ 4 ಅಂಕ ಇದೆ, ಅದರಲ್ಲಿ ನೀನು 2 ಅಂಕನಾದ್ರೂ ತಗೊಳ್ಳೋಕ್ಕೆ ಸುಲಭವಾದ ಪ್ರಶ್ನೆಗಳು ಅದರಲ್ಲಿದೆ. ಹಾಗಾಗಿ ಪ್ರತಿ ಚಾಪ್ಟ್ರಲ್ಲೂ ಕೂಡ ನಿನಗೆ ಕಲೀಲಿಕ್ಕೆ ಅವಕಾಶಗಳು ಸಾಕಷ್ಟಿದೆ. ಲೀನಿಯರ್ ಈಕ್ವೇಷನ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಚಾಪ್ಟ್ರಲ್ಲಿ ಬಂದಾಗ ಅಲ್ಲಿ ಸಮೀಕರಣ ಬಿಡಿಸೋವಂಥದ್ದು ಬಹಳ ಸುಲಭವಾಗಿರುತ್ತೆ. ಯಾವುದು ನಿನಗೆ ಸುಲಭ ವಿಧಾನ ಇರುತ್ತೆ ಅದನ್ನು ಮೊದಲು ಕಲ್ತ್ಕೊಳ್ಬೇಕು. ಉಳಿದಂಥ ವಿಧಾನಗಳು ಸುಲಭ ಇರುತ್ತೆ, ಅದನ್ನು ನೀವು ಶಿಕ್ಷಕರ ಸಹಾಯದಿಂದ ಉಳಿದ ದಿನಗಳಲ್ಲಿ ಕಲ್ತ್ಕೊಳ್ಬೇಕಾಗುತ್ತದೆ. ಆನಂತರ ಅದರಲ್ಲಿ ಟೇಬಲ್ 3.4 ಇದೆ ನಿನಗೆ. ಯಾವುದರಲ್ಲಿ? ಲೀನಿಯರ್ ಈಕ್ವೇಷನ್ ಆಫ್ 2 ವೇರಿಯೇಬಲ್ಸ್ ಚಾಪ್ಟ್ರಲ್ಲಿ 3.4 ಟೇಬಲ್ ಏನು ಹೇಳುತ್ತೆ, ಅಲ್ಲಿ 2 ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ರೇಷಿಯೋಗಳಿದೆ, A1/A2 ಈಕ್ವಲ್ಸ್ B1/B2 ಈಕ್ವಲ್ಸ್ C1/C2 ಅಂತೇಳಿ ಅನುಪಾತಗಳಿದೆ. ಆ ಅನುಪಾತಗಳು ಬಂದಾಗ ಅಲ್ಲಿ 3 ರೀತಿಯಾಗಿ ನಾವು ತೊಗೊಳ್ತೀವಿ. ಮೊದಲನೇದಾಗಿ A1/A2 ಇಸ್ ನಾಟ್ ಈಕ್ವಲ್ ಟು B1/B2. ಸೊ ಯಾವಾಗಲೂ ಕೂಡ ನಾವು ಗ್ರಾಫಲ್ಲಿ ಇಂಟರ್ಸೆಕ್ಟ್ ಆದ ತಕ್ಷಣವೇ ನಮಗೊಂದು ಸೊಲ್ಯೂಷನ್ ಸಿಗುತ್ತೆ, X ವ್ಯಾಲ್ಯೂ Y ವ್ಯಾಲ್ಯೂ. ಸೊ ಅದನ್ನು ನಾವು A1/A2 ನಾಟ್ ಈಕ್ವಲ್ ಟು B1/B2. ಅದೇ ಥರ ಸಮಾಂತರವಾಗಿದ್ದರೆ ಅಲ್ಲಿ A1/A2 ಈಸ್ ಈಕ್ವಲ್ ಟು B1/B2. 3ನೇ ರೇಷಿಯೋ ಸಮ ಇರಲ್ಲ. ಹಾಗಾಗಿ ಎರಡೂ ರೇಖೆಗಳು ಸಮಾಂತರವಾಗಿ ಹೊರಟೋಗುತ್ತೆ, ಅದಕ್ಕೆ ಪರಿಹಾರಗಳೇ ಇಲ್ಲ. ಹಾಗಾಗಿ ಅದನ್ನು ಅಸ್ಥಿರ ಜೋಡಿ ಅಂತ ಕರಿತೀವಿ. ಇಟ್ ಈಸ್ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ಹೇಳಿ. ಸರಳ ರೇಖೆಗಳು ಸಮಾಂತರವಾಗಿದ್ದರೆ, ಹಾಗೆಯೇ 2 ಕೂಡ ಒಂದಕ್ಕೊಂದು ಐಕ್ಯಗೊಳ್ಳುತ್ತೆ ಅಂತ ಹೇಳಿದಾಗ 3 ರೇಷೆಗಳು ಸಮವಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಎಲ್ಲ ಬಿಂದುಗಳು
ಪರಿಹಾರಗಳನ್ನು ಕೊಡೋದ್ರಿಂದ ಅದನ್ನು ನಾವು ಅಪರಿಮಿತ ಪರಿಹಾರಗಳಿವೆ ಅಂಥೇಳಿ ತಗೊಳ್ತೀವಿ. ಈ ರೀತಿ ಕೆಲವು ಕಾನ್ಸೆಪ್ಟ್ಗಳ ಮೇಲೆ ಲೆಕ್ಕಗಳಿರುತ್ತೆ, ಅದು ಸುಲಭವಾಗಿರುತ್ತೆ. ಅದರಲ್ಲಿ ಬೆಲೆಗಳನ್ನು ಕಂಡುಹಿಡಿ, ಕೆ ಬೆಲೆಯನ್ನು ಕಂಡುಹಿಡಿಯಿರಿ, ಯಾವಾಗ ಆ ಎರಡೂ ಸರಳ ರೇಖೆಗಳು ಪ್ಯಾರಲಲ್ ಇದ್ದರೆ ಅಂಥೇಳಿ. ಆಗ ನೀನು A1/A2 = B1/B2 ಅಂಥೇಳಿ ತೊಗೊಂಡು ಅದನ್ನು ಪರಿಹಾರವನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋದ್ರೆ ಸುಲಭವಾಗಿ ಸಿಗುತ್ತೆ. ಸೊ ಈ ಥರ ಕೆಲವು ಅಧ್ಯಾಯಗಳಲ್ಲಿ ನೋಡ್ಕೊಳ್ತಾ ಹೋದರೆ ಸುಲಭವಾಗಿರೋದೇ ಇರುತ್ತೆ. ಅದರಿಂದ ನೀನು ಕನಿಷ್ಠ 40ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆಯೋ ಸಾಧ್ಯತೆ ಇದೆ. ಅದ್ರ ಜೊತೆ 7 ಪ್ರಮೇಯಗಳನ್ನು ಕಲ್ತ್ಕೊಂಡು ಈಗ ಮಾದೇಶಂಗೆ ಆಡ್ ಮಾಡೋದಾದ್ರೆ ಸರ್, ಈಗ ಮಾದೇಶ, ಈಗ ನೋಡಪ್ಪ, ಈಗ ನೀವು ಇಷ್ಟು ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಒಂದ್ಸರಿ ಅನಲೈಸ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಎಷ್ಟು ಪ್ರಮೇಯ ಬಂದಿದೆ ಸರ್? ಎಷ್ಟು ಪ್ರಮೇಯ ಬಂದಿರುತ್ತೆ ಇಷ್ಟು ವರ್ಷ? ನನ್ನ ಫ್ರೆಂಡ್ ಮಾತಾಡ್ತಾಳಂತೆ. ಇಲ್ಲ ಹೇಳು, ನೀನು ಉತ್ತರ. ಅಲ್ಲ, ನೀನು ಉತ್ತರ ಮಾದೇಶ, ನೀನು ಕೊಡಪ್ಪ. ಎಷ್ಟು ಪ್ರಮೇಯಗಳು ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಇದೆ? ಸರ್ 4. 2 ಪ್ರಮೇಯ ಇರುತ್ತೆ. ಕೇಳಿಸ್ಕೊ. ಈಗ ನೋಡಿ, ಈಗ ನಿನ್ಗೆ 28 ಬೇಕು ಅಂದೆಲ್ಲ ನಾನು ಜಾಸ್ತಿನೇ ಬರೆಸ್ತೀನಿ ನಿನ್ಗೆ. ನೋಡಿ, ಈಗ 2 ಪ್ರಮೇಯದಿಂದ 7 ಮಾರ್ಕ್ಸ್ ಆಯ್ತಾ? ಗ್ರಾಫ್ ಅಲ್ಲಿ 1, OG 1, ಅದು 2 ಅಟೆಂಡ್ ಮಾಡಿದ್ರೆ 7 ಮಾರ್ಕ್ಸ್ ಬಂತಾ? ರಚನೆ 2 ಮಾಡೋದ್ರಿಂದ 5 ಮಾರ್ಕ್ಸ್ ಬರುತ್ತಾ? ಸರಾಸರಿ ಪ್ರತಿ ವರ್ಷ ಇದೆ 3 ಮಾರ್ಕ್ಸ್ ಇದೆಯಾ? ಸೊ ಅಲ್ಲಿಗೆ ಯೋಚನೆ ಮಾಡೋದೀನಿ. ಈಗ ಎಷ್ಟಾಯ್ತು? 19 3 7 7 5 ಪ್ಲಸ್ 3 ಎಷ್ಟಾಯ್ತು? 21 ಮಾರ್ಕ್ಸ್. ಎಷ್ಟು ಕ್ವಶನ್ ಅಟೆಂಡ್ ಮಾಡೋದ್ರಿಂದ ಬಂತು ನಿನಗೆ? 7 ಕ್ವಶನ್ ಅಟೆಂಡ್ ಮಾಡಿದ್ರೆ ಬಂತು. ಸೊ ಇಷ್ಟು ಸುಲಭವಾಗಿ ನೀನು 21 ತೆಗೆದ್ಮೇಲೆ ಇನ್ನೊಂದು 20 ತೆಗಿಯಕ್ಕಾಗಲ್ವಾ? ನಿರ್ದೇಶಾಂಕ ರೇಖಾಗಣಿತಲ್ಲಿದೆ, ಫಾರ್ಮುಲಾ ಮೆಥಡ್ ಅಲ್ಲಿ ಇದೆ, ವರ್ಗ ಸಮೀಕರಣ ಸೂತ್ರದಿಂದ ಬಿಡಿಸೋದಿದೆ, ಹೌದಲ್ವಾ? ಖಂಡಿತವಾಗಿಯೂ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು 40-45 ಮಾರ್ಕ್ಸ್ ಕಣ್ಣು ಮುಚ್ಚಿ ಆರಾಮಾಗಿ ಬರುತ್ತೆ. ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ನೀನು ಅದರ ಗ್ರಾಫ್ ಅನ್ನ ನೋಡ್ಕೊಂಡು ಎಕ್ಸ್ ಸೆಕ್ಷನ್ ಅದು ಎಲ್ಲಿ ಆ ರೇಖೆ ಸಂಧಿಸಿದೆಯೋ ಅಷ್ಟು ಶೂನ್ಯತೆಗಳಿದೆ ಅಂತ ಕಂಡುಹಿಡಿಬಹುದು. ಮತ್ತೆ ಅದರ ಮಹತ್ತಮ ಘಾತ ಎಷ್ಟು, ಡಿಗ್ರಿ ಎಷ್ಟು ಅಂತ ಕಂಡುಹಿಡಿಯೋದಿದೆ. ಅವೆಲ್ಲ ಸುಲಭವಾದ ಪ್ರಶ್ನೆಗಳೇ. ನಾವು ಇಷ್ಟು ಅಪ್ರೋಚ್ ಹೇಳ್ತಾ ಇರೋದವ್ರಿಗೆ ಮಲ್ಟಿಪಲ್ ಚಾಯ್ಸ್ ಒನ್ ವರ್ಡ್ ಆನ್ಸರ್ ಬಿಟ್ಟು, ಹೌದೌದು, ಅದ್ರ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅಪ್ರೋಚ್ 2 ತರ ಇದೆ. ಆನ್ಸರ್ ಯಾವ್ದು ಅಂತ ಕಂಡುಹಿಡಿಯೋದು, 4 ಯಾವ್ದಲ್ಲ ಅಂತ ಕಂಡುಹಿಡಿದ್ಬಿಟ್ಟು ಯಾವ್ದು ಐಡೆಂಟಿಫೈ ಮಾಡೋದು. ಅದಕ್ಕೊಂದೆಷ್ಟು ಅದ್ರಲ್ಲಿ ನೀವು ಮಿನಿಮಮ್ ಅಂದ್ರೂ ನಿಮಗೆ 8 ಕ್ವಶನ್ಸ್ ಅಲ್ಲಿ 6 ಮಾರ್ಕ್ಸ್ ಅಂತ ಆರಾಮಾಗಿ ತೆಗಿಬಹುದು. ಸೊ ಹಾಗಾಗಿ ನೀನು 28ಕ್ಕೆ ಇಟ್ಕೋಬೇಡ, ಮದೇಶ್ ಒಂದು ಐಡಿಯಾ ಬಂತಾ? ಬಂತು ಸರ್. ಓಕೆ, ಕೊಡಿ ಅವ್ರಿಗೆ. ಸರ್ ನನ್ನ ಫ್ರೆಂಡ್ ಒಬ್ಳು ಮಾತಾಡ್ತಾಳಂತೆ, ಕೇಳಿ ಕೊಡಿ. ಹಲೋ. ಸರ್ ನನ್ನ ಹೆಸರು ದಿಲೀಪ್ ಅಂತ. ದಿಲೀಪ್ ಹೇಳಪ್ಪ. ಸರ್ ಇದು ಇವಾಗ ಲೆಕ್ಕ ಮಾಡಿದಾಗ ಸರ್ ರೇಷಿಯೋ ಫುಲ್ ಆನ್ಸರ್ ಬರೋಗಂಟ ಮಾಡ್ಬೇಕು. ಅರ್ಧ ಮಾಡ್ತೀನಿ, ಅರ್ಧ ಬಂದ್ರೆ ಮರ್ತೋಯ್ತಿ, ಉಳಿದಿದ್ದು ಅಂದ್ರೆ ಫುಲ್ ಮಾರ್ಕ್ಸ್ ಕೊಡ್ತೀವಿ. ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್? ಫಾರ್ ಎಕ್ಸಾಂಪಲ್ ಹೇಳಪ್ಪ, ನೀ ಯಾವ ತರ ಕ್ವಶನ್? ರೇಷಿಯೋಸ್ ಅಂದ್ರೆ ಯಾವ ಪಾಠದಲ್ಲಿ, ಯಾವ ಲೆಸನ್? ಎಲ್ಲಾ ಲೆಕ್ಕಗಳಲ್ಲೂ ಹೇಳ್ತಾ ಇದೀಯ ತರ? ಇಲ್ಲ ಸರ್, ಇದು ಇವಾಗ ಮಾಡಿರ್ತೀವಿ, ಫುಲ್ ಮುಂದೆ ಗೊತ್ತಾಗ್ಲಿಲ್ಲ ನಮ್ಗೆ, ರೇಷಿಯೋ ಬಿಡಿಸ್ಬೇಕು, ನಮ್ಗೆ ಗೊತ್ತಾಗ್ಲಿಲ್ಲ, ಅರ್ಧಕ್ಕೆ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್? ಅಂದ್ರೆ ಕ್ವಶನ್ ಓದಿದ್ಯಾ, ಫಾರ್ಮುಲಾ ಗೊತ್ತಾಗಿದೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ಯಾ, ಮುಂದಕ್ಕೆ ಬರ್ತಾ ಇಲ್ಲ? ಸರ್ ಮಾಡಿದೀವಿ, ಮತ್ತೆ ರೂಟ್ ತೆಗಿಬೇಕು. ಅಂದ್ರೆ ಈಗ ವರ್ಗ ಸಮೀಕರಣದಲ್ಲಿ ಕೊನೆ ಆನ್ಸರು ಇನ್ನೊಂದು ಸ್ಟೆಪ್ ಬಂದ್ಬಿಟ್ಟಿದ್ರೆ ಸರಿ ಸಿಗ್ತಾ ಇತ್ತು, ಅಲ್ಲಿ 2 ಕಾಮನ್ ಫ್ಯಾಕ್ಟರ್ ತೆಗೆದು ಕ್ಯಾನ್ಸಲ್ ಮಾಡೋದು ಆಗ್ತಾ ಇಲ್ಲ ಅಂತ ಹೇಳಿ, ಆ ಥರ. ಸೊ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ನಿನಗೆ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡಬಾರ್ದು, ನೀನು ಸ್ಪೆಸಿಫಿಕ್ ಆಗಿ ಆನ್ಸರ್ನ ಕೊನೆವರೆಗೂ ತೊಗೊಂಡೋಗೋ ಪ್ರಯತ್ನ ಪಟ್ಟಿರ್ಬೇಕು ನೀನು. ಕೊನೆ ಆನ್ಸರು ಸ್ವಲ್ಪ ವ್ಯತ್ಯಾಸಗಳಿದ್ರೆ ಹೆಚ್ಚು ಕಡಿಮೆ ಒಂದು ಅರ್ಧ ಮಾರ್ಕ್ಸ್ನಷ್ಟು ವೇರಿಯೇಷನ್ಸ್ ಆಗ್ಬೋದೇ ಹೊರತು ಸ್ಟೆಪ್ಸ್ಗಳಿಗೆ ಕೊಟ್ಟಿರ್ತಾರೆ ಆ ಥರ. ಮದೇಶ್, ಕೆಲವು ಪ್ರಶ್ನೆಗಳಿಗೆ ಕೆಲವು ಸ್ಟೆಪ್ಗಳನ್ನು ಬರೆದ್ರೆ ಆ ಸ್ಟೆಪ್ಗಳಿಗೆ ಇಷ್ಟು ಅಂಕ ಅಂತ ನಿಗದಿ ಆಗಿರುತ್ತೆ, ಅದು ಬರುತ್ತೆ ನಿಮಗೆ. ಆದರೆ ಉಳಿದುದನ್ನು ಕಳ್ಕೊಂಡ್ಬೇಡಿ, ಚೆನ್ನಾಗಿ ಓದಿ ಅಂತ ಅವ್ರು ಹೇಳ್ತಿದ್ದಾರೆ. ಕೇಳಿ ಸೇಮ್ ಪ್ರಶ್ನೆನ ಕ್ವಿಕ್ಕಾಗಿ ಕೇಳಿ. ಹಲೋ. ನಮಸ್ತೆ. ಆಫ್ಟರ್ನೂನ್ ಸರ್. ನಮಸ್ತೆ, ವೆರಿ ಗುಡ್. ಹೇಳಿಪ್ಪ. ನನ್ನ ಹೆಸರು ಪ್ರೀತಿ ಅಂತ. ಪ್ರೀತಿ, ಕೇಳಿ ಪ್ರಶ್ನೆ ಕೇಳಿ. ಕ್ವಶನ್ಸ್ ಚೇಂಜ್ ಮಾಡಿ ಕೊಡ್ತೀರಾ, ಅದೇ ಕ್ವಶನ್ಸ್ ಕೊಡ್ತೀರಾ ಸರ್? ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತಲ್ಲ ಅದನ್ನೇ? ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸೇ ಕೊಡ್ತೀವಿ ಅಂದ್ರೆ ಡಿಟೋ ಹಾಗೇ ಕೊಡ್ತೀವಿ ಅಂತಿಲ್ಲ. ಮ್ಯಾಥಮೆಟಿಕ್ಸಲ್ಲಿ ಕ್ವಶನ್ಸ್ ಅದೇನೇ ಇರುತ್ತೆ, ವ್ಯಾಲ್ಯೂಸ್ ಚೇಂಜ್ ಆಗ್ಬೋದಲ್ವಾ? ಸರ್ ನಾನು ನಮ್ಮ ಟೀಚರ್ ಜೊತೆ ಡಿಸ್ಕಸ್ ಮಾಡಿದಾಗ ಸಮ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳೆಲ್ಲ ಕರೆಕ್ಟು, ಅವ್ರು ಹೇಳಿರೋದು ಕರೆಕ್ಟು. ಅದು ಕ್ವಶನ್ ಟೆಕ್ಸ್ಟ್ ಬುಕ್ಲಿರೋ ಕಾನ್ಸೆಪ್ಟೇ ಅದು, ಆದರೆ ಸಿಚುಯೇಷನ್ಸ್ ಕ್ರಿಯೇಷನ್ ಮಾಡಿ ಬೇರೆ ಲೆಕ್ಕಗಳು ಕೊಟ್ಟಿರ್ತಾರೆ. ಆದರೆ ಟೆಕ್ಸ್ಟ್ ಬುಕ್ ಆದರೂ ಎಲ್ಲೂ ಇರಲ್ಲ, ನೀವು ಇಂಟರ್ನೆಟಲ್ಲಿ ಹುಡುಕಿದ್ರು ಸಿಗಲ್ಲ ಕ್ವಶನ್ಸು. ಆದರೆ ಕಾನ್ಸೆಪ್ಟ್ ಅದೇನೆ, ಟೆಕ್ಸ್ಟ್ ಬುಕ್ಲಿರೋ ಕಾನ್ಸೆಪ್ಟ್ ಬಿಟ್ಟು ಆಚೆಗೆ ಹೋಗಲ್ಲ. ಆದರೆ ಕ್ವಶನ್ಸು ಟೆಕ್ಸ್ಟ್ ಬುಕ್ಲಿದೆಯಾ ಅಂದರೆ ಹುಡುಕಿದ್ರೂ ಸಿಗಲ್ಲ.
ಬಟ್ ಕಾನ್ಸೆಪ್ಟ್ ಅದೇ ಇಟ್ಕೊಂಡು ನೀನು ಹೊರಗಡೆ ಲೆಕ್ಕಗಳನ್ನು ಅಪ್ಲಿಕೇಶನ್ ಲೆವೆಲ್ನ ಸಿಚುಯೇಷನ್ಸ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಅಂದರೆ ಮೈನ್ಲಿ ಫಾರ್ಮುಲಾ ಅಡಾಪ್ಟ್ ಮಾಡೋದನ್ನ ಕಲ್ತ್ಕೊಂಡಿರ್ಬೇಕು. ಹೌದು, ಬೇರೆ ರೀತಿಯ ಪ್ರಶ್ನೆಗಳು ಬಂದ್ರು ಅಪ್ಲಿಕೇಶನ್ ಲೆವೆಲ್ ಮಾಡುವಾಗ ಎಲ್ಲಿ ಯಾವ ಫಾರ್ಮುಲಾನ ಸೂಟ್ ಆಗುತ್ತೆ ಅದನ್ನ ಐಡೆಂಟಿಫೈ ಮಾಡೋದೇ ಇಂಪಾರ್ಟೆಂಟ್. ಆಗ್ಬೋದಾ ಪ್ರೀತಿ? ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ? ನಾನು ಸೂರಮ್ಮ ಶ್ರೀ ಚೆನ್ನಕೇಶವ ಹೈಸ್ಕೂಲಿಂದ. ಸೂರಜ್. ಸೂರಜಾ? ಹಲೋ, ಸೂರಜ್ ಅಂತನಾ ಹೆಸರು? ಸೂರಮ್ ಅಂತ ಶ್ರೀ ಚೆನ್ನಕೇಶವ ಹೈಸ್ಕೂಲಿಂದ. ಹೇಳಪ್ಪ. ಓಕೆ, ಶಿವರಾಮ್. 4ರಿಂದ 5 ಮಾರ್ಕ್ಸ್ ಕ್ವೆಶ್ಚನ್ ಯಾವ ಪಾಠದಿಂದ ಬರುತ್ತೆ? ಯಾವ ಪಾಠದಿಂದ ಬರುವ ಸಾಧ್ಯತೆ ಇದೆ ಅಂತನಾ? ಹೇಗೆ ಸರ್? ಏನಪ್ಪ 4 ಮಾರ್ಕ್ಸ್ದ? 4ರಿಂದ 5 ಮಾರ್ಕ್ಸ್. ಓಕೆ, 4ರಿಂದ 5 ಮಾರ್ಕ್ಸ್ ಕ್ವಶನ್ಸ್ಗಳು ಅಂದರೆ ಈಗ ನಮಗೆ 4 ಮಾರ್ಕ್ಸ್ 4 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ಯಾವ ಪಾಠದಿಂದ ಬರುತ್ತೆ ಅಂತ, ಯಾವ ಪಾಠದಿಂದ ಬರುತ್ತೆ, ಯಾವ ಪಾಠದಲ್ಲಿ ಬೇಕಾದ್ರೂ ಬರ್ಬೋದಲ್ವಾ 5 ಮಾರ್ಕ್ಸ್ ಕ್ವಶನ್ಸು. ಅಂದ್ರೆ ಈಗ 15 ಪಾಠದಲ್ಲಿ ಜಾಸ್ತಿ ಬರೋದು ಯಾವ್ದಲ್ಲಿ ಅಂತ ಹೇಳಿದ್ರೆ, ಈಗ 4 ಮಾರ್ಕ್ಸ್ ಅಲ್ಲಿ ಗ್ರಾಫ್ ಒಂದಿದ್ದೇ ಇರುತ್ತೆ. ಗ್ರಾಫ್ ಗ್ಯಾರಂಟಿ ಆಗಿರುತ್ತೆ, ಯಾಕಂದ್ರೆ ಹಲವಾರು ಕ್ವಶನ್ ಪೇಪರ್ಗಳು ನೋಡಿದಾಗ ಹಾಗೆ ಕಾಣುತ್ತೆ, ಅನಲೈಸೇಷನ್ ಆಗಿದೆ. ಒಂದು ಪ್ರಮೇಯ 4 ಮಾರ್ಕ್ಸ್ ಬರ್ಬೋದು. ಅಲ್ಲಿಗೆ 4 ಮಾರ್ಕ್ಸ್ ಅಲ್ಲಿ 4 ಕ್ವಶನ್ಸ್ ಅಲ್ಲಿ 2 ಕ್ವಶನ್ ಈಗಾಗಲೇ ಆಗೋಯ್ತಂಗೆ ಆಯ್ತಲ್ವಾ. ಇನ್ ಮಿಕ್ಕಿದ್ದು ಯಾವ್ದು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಒಂದಿರ್ಬೋದು, ಟ್ರಿಗ್ನಾಮೆಟ್ರಿ ಇರ್ಬೋದು, AP ಇರ್ಬೋದು, ಹೌದಲ್ವಾ. ಸೊ 4 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ ಇದುವರೆಗೆ ನಾವು ನೋಡಿರೋದ್ರಲ್ಲಿ ಹೇಗಿದೆ ಕ್ವಶನ್ ಪೇಪರ್ಸ್ಗಳೆಲ್ಲ ಅಂದರೆ, ಒಂದು ಪ್ರಮೇಯ ಇದೆ, ಒಂದು ಗ್ರಾಫ್ ಇದೆ. ಹಾಗಾಗಿ ಅಲ್ಲಿ ನೀನು 2 ಕ್ವಶನ್ ಅಟೆಂಡ್ ಮಾಡೋದ್ರ ಮೂಲಕ 8 ಮಾರ್ಕ್ಸ್ ಪಡಿಬೋದು. ಅಂದರೆ ಒಂದು 5-7 ಪ್ರಮೇಯವನ್ನು ಕಲ್ತ್ಕೊಳ್ಳೋದ್ರ ಮೂಲಕ ಅಲ್ಲಿ ಒಂದು 4 ಮಾರ್ಕ್ಸ್ ಅಲ್ಲಿ 4 ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸ್ ಸೆಕ್ಷನ್ ಒಳಗಡೆ ಏನಿದೆ ಅಲ್ಲಿ ಒಂದು ಪ್ರಮೇಯಗಳು ಕೂಡ ಬರ್ಬೋದು. 7 ಮಾರ್ಕ್ಸ್ ಅಲ್ಲಿ ಸಿಕ್ಬಿಡುತ್ತೆ, 8 ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ ಅಲ್ವಾ ಶಿವರಾಮ್? ಓಕೆ ಶಿವರಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಕರೆಗಳು ಬರ್ತಾನೆ ಇವೆ, ಆದರೆ ಸಮಯದ ಮಿತಿಯಿಂದ ನಾವು ಕಾರ್ಯಕ್ರಮ ಮುಗಿಸಬೇಕಾಗಿದೆ. ಆದರೂ ಮಕ್ಕಳು, ವಿದ್ಯಾರ್ಥಿಗಳು ಬೇಸರ ಮಾಡ್ಕೋಬಾರ್ದು. ಸಾಕಷ್ಟು ನಿಮ್ಮ ಪ್ರಶ್ನೆಗಳನ್ನು ನಿಮ್ಮ ಮಿತ್ರರು ಕೇಳಿರ್ತಾರೆ. ಹಾಗೂ ನಿಮ್ಮ ಪ್ರಶ್ನೆ ಉಳ್ಕೊಂಡಿದ್ದರೆ ನೀವು ಆರಂಭದಿಂದ ಹೇಳಿದಂಥ ಕೆಲವು ವಿಚಾರಗಳನ್ನು, ಅವರು ಕೊಟ್ಟಂಥ ಸಲಹೆಗಳನ್ನು ನೀವು ಗಮನಿಸಿದರೆ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಆ ಉತ್ತರ ಎಲ್ಲ ನೋಡಬೇಕಂದ್ರೆ ಮತ್ತೊಮ್ಮೆ ನೀವು JSS ರೇಡಿಯೋ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅದನ್ನು ಮತ್ತೆ ನೋಡಲಿಕ್ಕೆ ಅವಕಾಶಗಳಿದೆ. ಅದಲ್ಲದೆ ನಮ್ಮ ಬೇರೆ ಎಲ್ಲ ವಿಷಯಗಳ ಕುರಿತಂತಹ ಕಾರ್ಯಕ್ರಮಗಳನ್ನು ಸಹ ತಾವು ನೋಡಬಹುದು. ಸೊ ಹಾಗಾಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನು ನೋಡಿ, ಸೊ ನಿಮಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್, ಈ ಸುದೀರ್ಘ 1.5 ಗಂಟೆ ಟೈಮ್, ಆ್ಯಕ್ಚುಲಿ 1 ಗಂಟೆ ಟೈಮ್ ಇದ್ದಂಥ ಕಾರ್ಯಕ್ರಮವನ್ನು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಯಾಕೆಂದರೆ ಮಕ್ಕಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಬೇಕು ಅನ್ನೋ ಕಾರಣಕ್ಕೆ. ಸೊ ಸಾಕಷ್ಟು ಸಲಹೆಗಳನ್ನು, ಟಿಪ್ಸನ್ನು ಮಕ್ಕಳಿಗೆ ಕೊಟ್ಟಿದ್ದೀರಿ ಸರ್. ಅದು ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೆ ಅದು ಒಂದು ಸ್ಫೂರ್ತಿಯನ್ನು ತುಂಬಿರುತ್ತೆ, ಅಥವಾ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ತುಂಬಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಮಕ್ಕಳಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸುದೀಶ್ ಸರ್? ಮಕ್ಕಳೇ, ಏನು ಪರೀಕ್ಷೆ ಅನ್ನೋದು ಖಂಡಿತ ಹಬ್ಬ ಅಂತೇಳಿ ಆಚರಿಸಿ ಅಂತ ಹೇಳ್ತಾರೆ. ಖಂಡಿತ ಭಯಪಡಬೇಡಿ. ಈಗಿರುವಂಥ ದಿನಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಶಾಲೆಗೆ ರೆಗ್ಯುಲರಾಗಿ ಹೋಗಿ ಶಿಕ್ಷಕರು ಕೊಡುವಂತಹ ಏನು ಚಟುವಟಿಕೆಗಳಿರ್ಬೋದು, ಲೆಕ್ಕಗಳಿರ್ಬೋದು, ಅದನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ. ವಿಶೇಷ ತರಗತಿಗಳಿರುತ್ತೆ, ಸಂಜೆ ತರಗತಿಗಳಿರುತ್ತೆ. ಸೊ ಅದೆಲ್ಲವನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಫಲಿತಾಂಶವನ್ನು ನೀವು ತಗೊಳ್ಬೋದು. ಮುಖ್ಯವಾಗಿ ನೀವು ಅಭ್ಯಾಸ ಬಹಳ ಮುಖ್ಯ. ಸೊ ಅದರಲ್ಲಿ ಪ್ರಮೇಯಗಳು, ಸೂತ್ರಗಳು ಮತ್ತು ಇವನ್ನೆಲ್ಲ ಕೂಡ ಕೆಲವು ಪ್ರಾಬ್ಲಮ್ಸ್ಗಳು ಏನು ನಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ್ರೆ ಸಿಗುತ್ತೋ, ಸೊ ಅವೆಲ್ಲವನ್ನು ಕೂಡ ಮತ್ತೊಮ್ಮೆ ರಿಪಿಟೇಷನ್ ಮಾಡ್ತಾ ಹೋಗಿ. ಸೊ ಮರ್ತು ಹೋಗೋದು ಸಹಜ, ಆದರೆ ಮರ್ತೋಗೋದನ್ನೇ ನಾವು ಭಯವನ್ನು ಇಟ್ಕೊಳ್ಳೋದು ಬೇಡ. ಸೊ ಪದೇ ನಾವು ಅದನ್ನು ರಿಪಿಟೇಷನ್ ಮಾಡಿ, ಖಂಡಿತ ನೆನಪಲ್ಲಿ ಇರುತ್ತೆ. ನೀವು ಓದಿರೋದನ್ನೇ ಮತ್ತೆ ಗಾಬರಿ ಬೀಳೋದು ಬೇಡ. ಅಂದರೆ ನನಗೆ ಇದಲ್ದೇ ಬೇರೆ ಪ್ರಶ್ನೆ ಕೊಡ್ತಾರೇನೋ, ಅಥವಾ ನನಗೆ ಗೊತ್ತಿಲ್ಲದಿದ್ದು ಬರ್ಬೋದೇನೋ, ಆ ಥರ ನೆಗೆಟಿವ್ ಥಾಟ್ಸ್ಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಿ ನೀವು ಒಂದು ರೀತಿ ಖುಷಿಯಿಂದ ಮ್ಯಾಥ್ಸನ್ನು ಕಲಿತಾ ಹೋಗಿ ಪರೀಕ್ಷೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ. ಈಗಾಗಲೇ ಸರ್ ಹೇಳಿರೋ ಹಾಗೆ ಪ್ರಶ್ನೆಗಳನ್ನು ಓದಬೇಕು, ಓದಿ ಅರ್ಥೈಸ್ಕೊಳ್ಬೇಕು.
ಏಕಾಏಕಿ ನಾವು ಯಾವುದೋ ಒಂದು ಪ್ರಶ್ನೆ ಓದ್ಬಿಡ್ತೀವಿ, ನಾವು ಯಾವುದೋ ಒಂದು ಬರೀತೀವಿ, ಪ್ರಶ್ನೆ ಪತ್ರಿಕೆನ ಬರೆದೆಲ್ಲ ಆಗಿ ಕೊನೆಗೆ ಹೊರಗೆ ಬಂದಾಗ ಅನಿಸುತ್ತೆ ಅಯ್ಯೋ ನಾನು ಈ ಪ್ರಶ್ನೆ ಗೊತ್ತಿತ್ತು ತಪ್ಪರ್ಬಿಟ್ನಲ್ಲ ಅನ್ನೋ ಗಾಬರಿ ಆಗಿರ್ತೀರ ಅಷ್ಟೇ. ಹಾಗಾಗಿ ನೀವು ಮೊದಲ ಕಾಲು ಗಂಟೆ ಏನಿರುತ್ತೆ ಅದನ್ನು ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ. ಬೇಕಾದಂಥ ದತ್ತಾಂಶಗಳು ಯಾವುದು ಅದನ್ನು ಸ್ಪೆಸಿಫಿಕ್ಕಾಗಿ ಬರ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪುಗಳು ಕಡಿಮೆ ಆಗುತ್ತೆ. 100ಕ್ಕೆ 100% ಅದು ಖಂಡಿತ ತೆಗಿತೀರಾ. ಹಾಗಾಗಿ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ ಅಂತ ಹೇಳಿ ಪ್ರತಿ ಮಕ್ಕಳಿಗೂ ಕೂಡ ಶುಭ ಹಾರೈಸ್ತೀನಿ ಸರ್. ಎಸ್ ಸರ್. ಸಿಮಾ ಸರ್. ಹಾಂ, ಪ್ರೀತಿಯ ಮಕ್ಕಳೇ, ಈಗಾಗಲೇ ನಿಮಗೆ ಡಿಸೆಂಬರ್ ಎಂಡ್ಗೆ ಸಿಲೆಬಸ್ ಎಲ್ಲ ಮುಗಿಯುತ್ತೆ. ಮುಂದಿನ 3 ತಿಂಗಳ ಅವಧಿ ಏನಿದೆ ಅದು ಅತ್ಯಂತ ಮಹತ್ವವಾಗಿರುವ ಅವಧಿ. ಯಾಕೆಂದರೆ ಹಿಂದೆ ಕಲಿತಿರೋದು ಎಲ್ಲವನ್ನು ರಿಪಿಟೇಷನ್ ಮಾಡ್ತಾ ಇರ್ತಾರೆ, ಡ್ರಿಲ್ ವರ್ಕ್ ಆಗ್ತಾ ಇರುತ್ತೆ, ಪ್ರಿಪ್ರೇಟ್ರಿಗಳು ಬರುತ್ತೆ. ಪ್ರಿಪ್ರೇಟ್ರಿಯಿಂದ ಪ್ರಿಪ್ರೇಟ್ರಿಗೆ ನಿಮ್ಮನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಸ್ಕೋರ್ಗಳನ್ನ ಮತ್ತು ಕಾನ್ಸೆಪ್ಟ್ಸ್ಗಳನ್ನು. ಆಮೇಲೆ 110 ದಿನಗಳಿದೆ. ಯೋಚನೆ ಮಾಡಿ ಮಕ್ಕಳ, ನೀವು ಕಲಿ ದಿನಕ್ಕೊಂದು ಲೆಕ್ಕ, ಪಡೆಯುವೆ ಉನ್ನತ ಶ್ರೇಣಿ ಪಕ್ಕ. ದಿನಕ್ಕೊಂದು ಲೆಕ್ಕ ಸಾಕು. ಹಾಗೆ ಖಂಡಿತವಾಗಿ ದಿನಕ್ಕೆ ಒಂದೊಂದೇ ಲೆಕ್ಕ ಕಲಿತಾ ಬನ್ನಿ. ಎಷ್ಟು 38 ಲೆಕ್ಕ ಇದೆ, ಆಗ್ಲಿಲ್ವ 2 ದಿನಕ್ಕೊಂದು ಲೆಕ್ಕ ಕಲೀರಿ, ಖಂಡಿತ ಸಾಧ್ಯ ಇದೆ. ಸೊ ನಿಮ್ಗೆಲ್ರಿಗೂ ಶುಭವಾಗಲಿ. ಈ ವರ್ಷ ಮೈಸೂರು ಜಿಲ್ಲೆಯ ಫಲಿತಾಂಶ ಕಳೆದ ವರ್ಷದಂತೆ ಪ್ರಥಮ ಸ್ಥಾನಕ್ಕೆ ಬರಲಿ ಅಂತ, ಗಣಿತದಲ್ಲಿ ಪ್ರಥಮ ಸ್ಥಾನಕ್ಕೆ ಬರಲಿ ಅಂತ ಆಶಿಸ್ತೀವಿ. ಸುಲಭ ಇದೆ ಮಕ್ಕಳ, ನೀವು ಸ್ವಲ್ಪ ಮನಸ್ಸು ಮಾಡ್ಬೇಕಷ್ಟೇ. ಸೊ ಮನಸ್ಸು ಮಾಡಿದ್ರೆ ಯಾವುದೂ ಆಗಲ್ಲ. ಪರಿಶ್ರಮ ಹಾಕಿ ಸತತ ವರ್ಕ್ ಮಾಡಿ. ಎಲ್ರಿಗೂ ಶುಭವಾಗಲಿ, ಒಳ್ಳೆ ಫಲಿತಾಂಶ ನಿಮಗೆಲ್ಲ ಸಿಗಲಿ, ಎಲ್ಲರೂ ಔಟ್ ಆಫ್ ಔಟ್ ಬರೀ ಡಿಸ್ಟಿಂಕ್ಷನ್ ಬರುವಂತಾಗಲಿ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ಸರಳವಾಗಿ ನಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೀರಿ, ಅವರ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚು ಮಾಡಿದಿರಿ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪರೀಕ್ಷಾ ಸಮಯ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಗಳು ಉನ್ನತವಾಗಿ ಪಾಸಾಗೋದು ಹೇಗೆ ಅಥವಾ ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳುವುದು ಹೇಗೆ ಎಂಬ ಕುರಿತು ಮಾತನಾಡ್ತಿದ್ವಿ. ಖಂಡಿತವಾಗಲೂ ಸಿಂಹ ಸರ್ ಹೇಳ್ದಂಗೆ ಈ ಸಲ ಪ್ರಥಮ ಸ್ಥಾನದಲ್ಲಿ ಬರಲಿ, ಆದರೆ ಪ್ರತಿಯೊಬ್ಬರೂ ಪಾಸಾಗಲಿ ಅಂತ ನಾನು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಜ್ಞಾನ ವಿಷಯ ಕುರಿತು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆನ್ಲೈನ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ JSS ರೇಡಿಯೋ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಆ್ಯಪ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಅದು ನಿಮ್ಮ ಪರೀಕ್ಷೆಗೆ ಮತ್ತು ಜೀವನಕ್ಕೆ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಮತ್ತೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.